ಈ ಕೂಟವನ್ನು ಆರಂಭಕ್ಕಾಗಿ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ನಮ್ಮ ಮಧ್ಯದಲ್ಲಿರುವ ಸಹೋದರಾದ ದಾಸ್ಪದ ಬಂದು ನಡೆಸಿಕೊಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ஜெபிப்போமாக. சர்வ சிருஷ்டிக்கும் எஜமானனாய் இருக்கிறதான எங்களுடைய பரலோக பிதாவே, இந்த அருமையான இந்த நல்ல வேலைக்காக நாங்கள் நன்றி செலுத்துகிறோம். தேவரீர் உம்முடைய பிள்ளைகளாய் எங்களுக்கு மீண்டும் ஒரு வாரத்தை கூட்டி கொடுத்து உம்முடைய திவ்ய சமூகத்திலே நாங்கள் வருவதற்கு நீர் கொடுத்த சலாக்கியத்துக்காக நன்றி ஆண்டவரே. கடந்த நாட்களெல்லாம் நீர் எங்களுக்கு எவ்வளவோ நல்லவராயிருந்து உம்முடைய தெய்வீக ஆலோசனை தந்து எங்களை கரம் பிடித்து வழிநடத்தின தெய்வுக்காக நாங்கள் நன்றி செலுத்துகிறோம் ஆண்டவரே. தேவரீர் மீண்டுமா உம்முடைய நாமம் தரிக்கப்பட்ட பிள்ளைகளாகிய நாங்கள் உம்முடைய திவ்ய சமூகத்தில் நாங்கள் வந்திருக்கிறோம் ஆண்டவரே. தேவரீர் நாங்கள் மாத்திரமில்லை ஆண்டவரே, இந்த ஆன்லைன் மூலியமாக கேட்கறது எல்லா தேவனுடைய பிள்ளைகளுக்காக கூட நாங்கள் செபிக்கிறோம் ஆண்டவரே. தேவரீர் அவர்களை ஒருங்கிணைந்து கர்த்தாவே இந்த நாட்களில் நீங்களை கூட்டி சேர்த்த தயவுக்காக நாங்கள் நன்றி செலுத்துகிறோம் ஆண்டவரே. தேவரீர் ஆரம்பம் முதல் கடைசி வரலும் உங்களுடைய தெய்வீக பிரசன்னத்தினால் எங்களை மூடி மறைத்து இந்த நாளுடைய தெய்வீக வார்த்தைகளை, வேதத்தினுடைய ரகசியங்களை, வேதத்தினுடைய ஆழங்களை, தேவரீர் உம்முடைய திட்டங்களையும் தீர்மானங்களையும் நாங்கள் புரிந்து கொள்வதற்கு ஒவ்வொருவருடைய மனக்கண்களையும் திறந்து தேவரீர் அதை நாங்கள் கேட்டு அங்கீகரித்து இதை நாங்கள் வரும் நாட்களிலே அதை நாங்கள் தியானம் பண்ணி எங்களுடைய வாழ்க்கையிலே கடைபிடிக்க நீர் எங்களுக்கு இரக்கம் செய்யும்படியாக உம்முடைய சமூகத்தில் கெஞ்சி மன்றாடுகிறோம். வந்திருக்கிறதான ஒவ்வொரு தேவனுடைய பிள்ளைகளையும் கரங்களை ஒப்படைக்கிறோம் ஆண்டவரே. தேவரீர் நல்ல நிலத்தில் விதைக்கப்பட்ட இடத்தை போல பண்படுத்தப்பட்டு நிலமாக மாறி வசனத்தை நாங்கள் ஏற்றுக்கொண்டு தேவரீர் அதை கிரகித்து கொள்ள நீர் எங்களுக்கு இரக்கம் செய்யும்படியாக உங்களுடைய சமூகத்தில் கெஞ்சி மன்றாடுகிறோம். இந்த சிறு விண்ணப்பத்தை எங்கள் இரட்சகரும் மீட்பரும் மெய்ப்பருமாகிய ஆண்டவராகிய இயேசு கிறிஸ்து நாமத்தின் மூலியமாக தாழ்மையோடு பணிவோடு வேண்டிக் கொள்கிறோம் எங்கள் ஜீவனுள்ள பிதாவே, ஆமென். ஆமென். ಆಮೆನ್. ಪ್ರಾರ್ಥನೆಯಲ್ಲಿ ನಡೆಸಿದ ಸಹೋದರಿಗೆ ವಂದನೆ. ಈ ದಿನದ ಪರಲೋಕಮನ್ನ ಇದನ್ನು ಆನ್ಲೈನ್ ಇರುವಂಥ ಸಹೋದರಾದ ವೀರಭದ್ರ ಅವರು ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬ್ರದರ್ ಕೇಳಿಸ್ತಾ ಇದೆಯಾ ಬ್ರದರ್? ಈ ದಿನದ ಮನ್ನವನ್ನು ಓದಿಕೊಳ್ಳೋಣ. ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಕೀರ್ತನೆ 141:3. ನಮ್ಮ ನಡತೆ, ಕ್ರಿಯೆ, ಮಾತುಗಳನ್ನು ಕಾಯುವವರಾಗಲಿ ತಡೆಯುವವರಾಗಲಿ ಮತ್ತು ನಮ್ಮ ಮನಸ್ಸು ಯೋಚನೆಗಳನ್ನು ಕಾಯುವವರು ಅಥವಾ ನಿಯಂತ್ರಣಗೊಳಿಸುವವರಿಗೆ ಹೋಲಿಸಿದರೆ ಅವರು ಅಲ್ಪರಾಗಿ ಕಾಣಬಹುದು. ಇಲ್ಲಿ ನಾವು ವಿಶೇಷವಾಗಿ ಎಚ್ಚರವಾಗಿರತಕ್ಕದ್ದು, ಹೃದಯದಲ್ಲಿರುವುದೇ ಬಾಯಲ್ಲಿ ಬರುವುದು. ಈ ಸಾಧಾರಣ ಸತ್ಯ ಹೊಸದಾಗಿ ಹುಟ್ಟಿರುವವರಲ್ಲಿರುವುದು. ಇವರು ತಾವಾಡುವ ಮಾತುಗಳಲ್ಲಾಗಲಿ ನಡತೆಯಲ್ಲಾಗಲಿ ಅಥವಾ ಭಾಷೆಯಲ್ಲಾಗಲಿ ಇತರರಿಗೆ ಮಾದರಿಯಾಗಿರಬೇಕು. ಇವರ ಹೃದಯದ ಭಾವನೆ ನ್ಯಾಯಬದ್ಧವಾಗಿದ್ದು ಸರಿಯಾಗಿರಿಸಿಕೊಂಡಿರುವುದರಿಂದ ಅವರಾಡುವ ಮಾತುಗಳು ಮತ್ತು ಅದನ್ನು ನಿವೇದಿಸುವ ರೀತಿ ಮೊದಲಿಗಿಂತಲೂ ಉತ್ತಮವಾಗಿರುವ ಪ್ರಯುಕ್ತ ಕಾವಲಾಗಿರಿಸುವುದು ಅಷ್ಟೇನೂ ಕಷ್ಟವಾಗಿ ಕಂಡುಬರುವುದಿಲ್ಲ. ಆದರೂ ಅಪೊಸ್ತಲನ ಮಾತನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದು ಅವಶ್ಯ. ಅದೇನೆಂದರೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ಯಾಕೋಬ 3:2. ಮನ್ನವನ್ನು ಓದಿದ ಸಹೋದರಿಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಇವತ್ತು ಮುಖ್ಯವಾದ ಒಂದು ಅಂಶಕ್ಕೆ ಬಂದಿದ್ದೀವಿ, ದೇವರ ಒಂದು ವಾಕ್ಯವನ್ನು ಕೇಳೋದಕ್ಕೆ. ಇವತ್ತು ಸತ್ಯವೇದ ಪಾಠಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಐಸಾಯ 32:17-19 ಇದನ್ನು ನಮ್ಮ ಮಧ್ಯದಲ್ಲಿರುವ ಪ್ರೇಮ ಸಿಸ್ಟರ್ ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಐಸಯ 32:17-19 ವಚನವರೆಗೂ. ಧರ್ಮದಿಂದ ಸಮಾಧಾನವು ಫಲಿಸುವುದು, ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮವಾಗಿರುವವು. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳಿಸುವರು. ಆದರೆ ಕಲ್ಮಳೆ ಸುರಿಯಲು ವನವು ಹಾಳಾಗುವುದು, ಪಟ್ಟಣವು ನೆಲಸಮವಾಗುವುದು ಎಂಬುದೇ. ಆಮೆನ್. ಈ ವಚನ ಓದಿದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿರುವ ನಮ್ಮ ಸಹೋದರಾದ ಹೆಲ್ರಿ ಬ್ರದರ್, ರಾಜು ಬ್ರದರ್ ಬಂದ್ಬಿಟ್ಟು ದೇವ ಸಂದೇಶವನ್ನು ಕೊಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳನ್ನ ಸಲ್ಲಿಸನಾಗಿದ್ದೀನಿ. ಸೊ ದೇವರೊಂದು ಪ್ರೀತಿ, ಆತನ ಒಂದು ಮಹಾಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಆತನ ಒಂದು ಅನೇಕ ವಚನಗಳನ್ನ ದೇವರ ಹಂಚ್ಕೊಳಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬಾ ಕೃತಜ್ಞತೆ. ಸೊ ಇವತ್ತಿನ ಒಂದು ಪಾಠ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಜಕರೀಯನ ಬರೆದಂತ ಒಂದು ಪ್ರವಾದನ ಗ್ರಂಥದಲ್ಲಿ ಒಂದು ದರ್ಶನ ಏನ್ ಮಾಡೋಣ ನಾವು ನೋಡೋಣ, ಅದರ ಒಂದು ವಿಷನ್. ಸೊ ಅದಕ್ಕೆ ಆ ವಿಷನ್ ಬಗ್ಗೆ ನಾವೇನ್ ಮಾಡೋಣ, ಓದಕ್ಕಿಂತ ಮುಂಚೆ ವಿಷನ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಏನ್ ಮಾಡೋಣ ನಾವು ತಿಳ್ಕೊಳ್ಳೋಣ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಪಾಠ ಮಾಡೋಂತ ಒಂದು ಉದ್ದೇಶ ಏನಪ್ಪಾ ಅಂತ ನೋಡ್ಬೇಕಾದ್ರೆ, ಕಳೆದ ವಾರ ನಾವೇನ್ ಮಾಡಿದ್ರಿ, ಮೈಸೂರಲ್ಲಿ ನಾವು ಗ್ಯಾದರ್ ಆಗಿದ್ರಿ. ಸೊ ಅದಕ್ಕೆ ಅವಾಗ ಅಲ್ಲಿ ಬಂದಿರೋಂತ ಒಂದು ಸಹೋದರಗಳಿಗೆ ಮಾತ್ರ ಏನಾಯ್ತಂದ್ರೆ ಸ್ವಲ್ಪ ಬೆನಿಫಿಟ್ ಆಯ್ತು. ಆನ್ಲೈನ್ ನಲ್ಲಿ ನಾವು ಸರಿಯಾಗಿ ಟೆಲಿಕಾಸ್ಟ್ ಮಾಡೋಕ್ಕಾಗಿಲ್ಲ, ಯಾರಿಗೂ ಪ್ರಯೋಜನ ಆಗಿಲ್ಲ. ಅದ್ ನೋಡ್ಬೇಕಾದ್ರೆ ಅಲ್ಲಿ ನಾವು ನೋಡಿರೋಂತ ಒಂದು ಪಾಠನೇ ನಾವೇನ್ ಮಾಡ್ತೀವಿ ಇವತ್ತು ತಿರ್ಗಾ ನಾವು ನೋಡೋದು. ಆದ್ರೆ ಅದ್ರಲ್ಲಿರಂತ ಇನ್ನೂ ಒಂದ್ ಸ್ವಲ್ಪ ಒಂದು ಡೆವಲಪ್ಮೆಂಟ್ಸ್ ಏನ್ ಮಾಡೋಣ ನಾವು ನೋಡೋಣ ಅದರ. ಸದ್ಯ ನೋಡ್ಬೇಕಾದ್ರೆ ಇವತ್ತೇನಪ್ಪ ನಾವು ನೋಡ್ತೀವಿ ಅಂದ್ರೆ, ಜಕರೀಯನ ಬರೆದಂತ ಗ್ರಂಥದಲ್ಲಿ ಅನೇಕ ಒಂದು ದರ್ಶನಗಳನ್ನ ನಾವೇನ್ ಮಾಡಿ ನೋಡಿದಿರಿ. ಅದ್ರ ಜಕರೀಯ 6ನೇ ಅಧ್ಯಾಯ ನೋಡಿದಿರಿ, ಆಮೇಲೆ 5ನೇ ಅಧ್ಯಾಯಲ್ಲಿ ಕೂಡ ನೋಡ್ಬೇಕಾದ್ರೆ ಏನಂತಾರೆ ಹಳೆ ಬರೋಸ್ಗಳೆಲ್ಲ ನೀವು ಕೇಳಿದಿರಾ ಅದರ. ಸೊ ಜಕರೀಯ 6ನೇ ಅಧ್ಯಾಯದಲ್ಲಿ 4 ರಥಗಳು 2 ತಾಮ್ರದ ಬೆಟ್ಟದ ನಡುವೆ ಬಂತು ಅಂತ ನಾವೇನ್ ಮಾಡಿದಿರಿ, ಓದಿದಿರಿ. ಅದೇ ಜಕರೀಯ 5ನೇ ಅಧ್ಯಾಯದಲ್ಲಿ ಒಂದು ಬುಟ್ಟಿ ಅದರ, ಒಂದು ಕೊಳಗ ಪಾತ್ರೆಯಲ್ಲಿ ಒಂದು ಸ್ತ್ರೀ ಏನ್ ಮಾಡ್ತಂತೆ ಹಾಕಿ ಮುಚ್ಚಿಬಿಟ್ಟು ಮೇಡೆ ಅಂತ ಸೀಸಾ ಮುಚ್ಚಳ ಹಾಕ್ಬಿಟ್ಟು ಮುಚ್ಚಿಬಿಟ್ರು. ಆಮೇಲೆ 2 ಏನಂತಾರೆ ಸ್ತ್ರೀಗಳು ರೆಕ್ಕೆ ಉಳ್ಳಂತ ಒಂದು ಕೊಕ್ಕರೆಗಿರಂತ ರೆಕ್ಕೆ ಅಂತ 2 ಸ್ತ್ರೀಗಳು ಬಂದ್ ಏನ್ ಮಾಡ್ತಾರೆ, ಆ ಒಂದು ಪಾತ್ರೆನ ಕೊಳಗ ಪಾತ್ರೆನ ಬಾಬಿಲೋನ್ ಅಂತ ಇಟ್ಬಿಟ್ರು ಅಂತಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅದರ. ಇವೆಲ್ಲ ಏನು ಅಂತ ನಾವು ನೋಡಿದಿರಿ. ಅದೇ ತರ ಇವತ್ತೇನ್ ಮಾಡೋಣ ಅಂತಂದ್ರೆ, ಜಕರೀಯನ ಬರೆದಂತ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ಬರೋಂತ ಒಂದು ವಿಷನ್ ಏನ್ ಮಾಡೋಣ ನೋಡೋಣ ಅದರ. ಅದಕ್ಕೆ ಈ ಜಕರೀಯ ಒಂದು ಪ್ರವಾದಿಗೆ ಏನಕ್ಕೆ ದರ್ಶನ ನೋಡಿಸಿದ್ರು ಅಂತ ನಾವೇನ್ ಮಾಡ್ಬೇಕು, ಇದನ್ನ ಬ್ಯಾಕ್ ಗ್ರೌಂಡ್ ನೋಡ್ಬೇಕು. ಅದರ ಏನಕ್ಕಾಗಿ ಆ ಪ್ರವಾದಿಗೆ ಈ ತರ ಒಂದು ವಿಷನ್ ಕೊಟ್ರು ಅಂತ ನೋಡೋಣ. ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ಜಕರೀಯನ ಒಂದು ಕಾಲದಲ್ಲಿ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಕಿಂಗ್ ಸೈರಸ್ ಏನಂತ ಒಂದು ಪ್ರಮಾಣ ಕೊಟ್ಟಿರ್ತಾನೆ, ದೇವ್ರ ಆಲಯ ನೀವೇನ್ ಮಾಡ್ಬೋದು ಹೋಗ್ಬಿಟ್ಟು ಕಟ್ಬೋದು ಅಂತ ಒಂದು ಪ್ರಮಾಣ ಕೊಟ್ಟಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಆ ಸೈರಸ್ಸಿನ ಒಂದು ಆಜ್ಞೆ ಮೇಲೆ ಇಸ್ರೇಲ್ ಜನಗಳೆಲ್ಲ ಹೋಗ್ಬಿಟ್ಟು ದೇವ್ರ ಆಲಯನ ಕಟ್ಟಬೇಕು ಅಂತ ಯೆರೂಸಲೇಮ್ ಏನ್ ಮಾಡ್ತಿರ್ತಾರೆ, ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಆ ದೇವ್ರ ಆಲಯನ ಕಟ್ಟಬೇಕಾದ್ರೆ ಅನೇಕ ತಡೆಗಳೇನಾಗ್ತದೆ ಬರ್ತಾರೆ, ಭಯಂಕರ ಅಬ್ಸ್ಟಿಕಲ್ಸ್ ಏನಾಗ್ತದೆ ಅಲ್ಲಿ ಬರ್ತಾರೆ. ಅವಾಗ ದೇವರು ಎನ್ಕರೇಜ್ ಮಾಡೋದಕ್ಕೆ, ಇಸ್ರೇಲ್ ಜನಗಳನ್ನ ಪ್ರೋತ್ಸಾಹ ಪಡಿಸೋದಕ್ಕೆ ಯೆರೂಸಲೇಮ್ ದೇವರ ಆಲಯ ಕಟ್ತದೆ, ಅದಕ್ಕೆ ನಾವೆಲ್ಲ ಏನೆಲ್ಲ ಪ್ರೋತ್ಸಾಹ ಪಡಬೇಕು ಅಂತಂದ್ಬಿಟ್ಟು ದೇವರು ಅದನ್ನ ಏನ್ ಮಾಡ್ತಾರೆ, ಜಕರೀಯನ ಒಂದು ಈ ವಿಷನ್ ನಲ್ಲಿ ಮುಖಾಂತರ ಏನ್ ಮಾಡ್ತಾರೆ, ಅದನ್ನ ಎಂಕರೇಜ್ ಮಾಡ್ತಾರೆ. ಅದೆಲ್ಲ ಅದಕ್ಕೆ ನೋಡ್ಬೇಕಾದ್ರೆ ನೀವು ಆ ಜಕರೀಯ 1ನೇ ಅಧ್ಯಾಯದಿಂದ ಹಿಡಿದು 8, 9 ಅಧ್ಯಾಯದಲ್ಲಿ ಓದ್ದ ಅಂತಂದ್ರೆ ಈ ವಿಚಾರಗಳು ಏನ್ ಮಾಡೋದಲ್ಲಿ ಅಂದ್ರೆ, ಜೆರುಬ್ಬಾಬೆಲ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ, ಆಲಯನ ಕಟ್ಟಲ್ಪಡೋದ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಇವೆಲ್ಲ ಏನಂದ್ರೆ, ಯೆರೂಸಲೇಮ್ ನಲ್ಲಿ ಫಸ್ಟ್ ಹೆಂಗೆ ಸಮಾಧಾನ ಇತ್ತು, ಬಾಬಿಲೋನ್ ಕ್ಯಾಪ್ಟಿವಿಟಿ ನಂತರ, ಬ್ಯಾಬಿಲೋನ್ ಕ್ಯಾಪ್ಟಿವಿಟಿ ಮುಂಚೆ ಹೆಂಗಿತ್ತು ಅದೇ ತರ ಬ್ಯಾಬಿಲೋನ್ ಕ್ಯಾಪ್ಟಿವಿಟಿ ನಂತರ ಕೂಡ ಏನ್ ಮಾಡ್ತೀರಿ, ಸಮಾಧಾನ ಸ್ಥಾಪನೆ ಮಾಡ್ತಿರ್ತಾರೆ. ನೋಡ್ಸೋದಕ್ಕೋಸ್ಕರ ದೇವ್ರ ಏನ್ ಮಾಡ್ತಾರೆ, ವಿಷನ್ ನೋಡಿಸ್ತಾರೆ. ಅದಕ್ಕೆ ನಾವು ಬೇಕಾದ್ರೆ ಜಕರೀಯ 1ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಅದು ಕ್ಲೂ ನೋಡ್ಬೋದು. ಜಕರೀಯ 1st ಚಾಪ್ಟರ್ 7th ವರ್ಸ್. ದಾರ್ಯಾವೇಶನ ಆಳಿಕೆಯ 2ನೆಯ ವರುಷದ 11ನೆಯ ತಿಂಗಳಿನ
ಅಂದರೆ ಶೇಬಾ ತಿಂಗಳಿನ 24ನೆಯ ದಿನದಲ್ಲಿ ಯೆಹೋವನ ವಾಕ್ಯವು ಇದೋವಿನ ಮೊಮ್ಮಗನು ಬೇರೇಕ್ಯನ ಮಗನೂ ಆದ ಜೆಕರ್ಯನೆಂಬ ಪ್ರವಾದಿಗೆ ಕಂಡುಬಂತು. ಓಕೆ, ಸರಿ. ಅದಕ್ಕೆ ನೋಡ್ಬೇಕಾದ್ರೆ ಅಂದ್ರೆ ಜೆಕರ್ಯನಿಗೆ ಬಂತು ಅಂತ ಹೇಳ್ತಾರೆ. ಯಾವಾಗ ಬಂತು ಅಂತ ನೋಡ್ದ ಅಂತಂದ್ರೆ ದರ್ಯಾವೇಶನ 2ನೇ ವರ್ಷದ ಆಳ್ವಿಕೆಯಲ್ಲಿ ಬಂತು ಅಂತ ಹೇಳ್ತಾರೆ. ಸೊ ಇದ್ಯಾರಪ್ಪ ಡೇರಿಯಸ್ ಅಂತ ನೋಡಿದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಏನ್ ಮಾಡ್ತಾರೆ, ಸೈರಸ್ ಏನ್ ಮಾಡ್ತಾರೆ, ಆ ಪ್ರಮಾಣ ಕೊಡ್ತಾರೆ, ಹೋಗಲ್ಲ ಏನೇ ಮಾಡಿ ಕಟ್ಟಿ ಅಂತ. ಸೈರಸ್ ಆಗಿದ್ಮೇಲೆ ಡೇರಿಯಸ್ ಏನ್ ಮಾಡ್ತಾನೆ, 2 years ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಅಂದ್ರೆ ಆ 2 years ಸಂದರ್ಭದಲ್ಲಿ ದಾನಿಯೆಲ್ಲ ತೊಗೊಂಡು ಹಾಕೋದು, ಆ ದರ್ಯಾವೇಶನ ಆಳ್ವಿಕೆಯಲ್ಲಿ ಸಿಂಹದ ಗುಹೆಗೆ ಏನ್ ಮಾಡೋದು, ಹಾಕೋದು ಅಲ್ಲ. ಸೊ ಆ ಒಂದು ಡೇರಿಯಸ್ ಕಾಲದಲ್ಲಿ ಏನ್ ಮಾಡ್ತಾರೆ, ಆಲಯನ ಕಟ್ಟಕ್ ಹೋಗ್ಬೇಕಾದ್ರೆ, ಆಲಯನ ಕಟ್ಬೇಕಾದ್ರೆ ಏನ್ ಮಾಡಿದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ತಡೆಗಳು ಮಾಡ್ತಾರೆ ಅಲ್ಲಿ. ಅದರ ಆವಾಗ ಎಷ್ಟೋ ಇಸ್ರೇಲ್ ಜನಗಳು ಡಿಸ್ಕರೇಜ್ ಆಗ್ಬಿಡ್ತಾರೆ, ಏನ್ ಮಾಡ್ತಾರೆ, ಆಲಯನ ಕಟ್ಟೋದು ಬಿಟ್ಬಿಡ್ತಾರೆ. ಅವಾಗ ಪ್ರೋತ್ಸಾಹ ಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಜೆಕರ್ಯನ್ ಮುಖಾಂತರ ಏನ್ ಮಾಡ್ತಾರೆ, ದೇವ್ರು ಕೊಡಂತ ಒಂದು ವಿಷನ್ ಅದ್ರ. ಸೊ ಅದಕ್ಕೆ ಈ ಒಂದು ವಿಷನ್ ಏನಪ್ಪಾ, ಇದ್ರದ್ದು ಒಂದು ಮೇನ್ ಪರ್ಪಸ್ ಏನು ಅಂತಂದ್ರೆ ಏನ್ರಿ, ನಾವು ಹಳೆ ಒಡಂಬಡಿಕೆ ಬರ್ದಂತೆ ಎಲ್ಲ ಬಂದ್ಬಿಟ್ಟು ಹೆಂಗಿದೆ, ಒಂದು ಟೈಪ್ ಆನಿ ಟೈಪ್ ಅಂತ ನೋಡಿದಿರಿ. ಫಸ್ಟ್ ಅಪ್ಲಿಕೇಶನ್ ಹಳೆ ಕಾಲದಲ್ಲಿ ಇಸ್ರೇಲ್ ಜನರಿಗೆ ಲಿಟ್ರಲ್ ಆಗಿ ಏನಾಯ್ತು, ಅಪ್ಲಿಕೇಬಲ್ ಆಯ್ತು. ಸೆಕೆಂಡ್ ಅಪ್ಲಿಕೇಶನ್ ಸುವಾರ್ತೆ ಯುಗದಲ್ಲಿರೋಂಥ ನಮ್ಗೆ ಏನಾಗ್ತದೆ, ಅದು ಅಪ್ಲಿಕೇಬಲ್ ಆಗ್ತದೆ. ಹಂಗಾರೆ ಮೊದಲನೇ ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ ಇಸ್ರೇಲ್ ಜನಗಳಿಗೆ ಏನಾಗ್ಬಿಡ್ತದ, ಆ ಕಾಲದಲ್ಲಿ ಅಪ್ಲಿಕೇಬಲ್ ಆಗ್ಬಿಡ್ತು ಅಲ್ವ. ಇವಾಗ ಏನಾಗಿದೆ, ದೇವ್ರ ಮಕ್ಳಿಗೆ ಏನಾಗ್ತದ ಅಪ್ಲಿಕೇಬಲ್. ಯಾರಿಗೆ ಅಂದ್ರೆ ಇವಾಗ ಯುಗದಂತಲ್ಲಿ ಬದುಕಿರಂತ ನಮಗೆ ಏನಾಗ್ತದ, ನಮ್ಗೂ ಕೂಡ ಏನಾಗಿದೆ ಅದು ಅಪ್ಲಿಕೇಬಲ್ ಅಂತ ನೋಡ್ತಿರೋದ್ರ. ಸೊ ಹಂಗಾರೆ ಯಾವ ತರ ಅಪ್ಲಿಕೇಬಲ್ ಏನು ಅಂತ ನಾವೇನ್ ಮಾಡೋಣ, ನಾವ್ ಅದನ್ನ ನೋಡೋಣ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಜೆಕರ್ಯ ಫಸ್ಟ್ ಚಾಪ್ಟರ್ ಅಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಇವಾಗ ಓದ್ಕೊಂಡು ಹೋಗೋಣ. ಎಲ್ಲಿ ಅಂದ್ರೆ 8ನೇ ವಚನ ಓದಿ. ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು, ಇಗೋ ಕೆಂಪು ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು. ಓಕೆ, ಸೊ ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಏನ್ ನೋಡ್ತೀರಿ ಅಂತಂತಂದ್ರೆ, ಯು ಸ್ಟಾರ್ಟ್ ರೀಡಿಂಗ್. ಸೊ ಅದಕ್ಕೆ ನೋಡ್ಬೇಕಾರೆ ಅಲ್ಲಿ ಏನಂತ ನೋಡ್ತೀರಿ, ಮೊದಲನೇದು ಅಲ್ರ, ರಾತ್ರಿಯಲ್ಲಿ ಜೆಕರ್ಯನಿಗೆ ಏನ್ ಮಾಡ್ತಾರೆ, ದರ್ಶನ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಸೊ ರಾತ್ರಿ ದರ್ಶನ ಹೊಡಿಸ್ಬೇಕಾರೆ ಏನ್ ನೋಡ್ತಾರೆ, ಒಂದು ಹಂಗೆ ನೋಡ್ತಾ ಇರ್ಬೇಕಾದ್ರೆ ಸುಗಂಧ ವೃಕ್ಷದ ನಡುವೆ ಏನ್ ಮಾಡ್ತಾರೆ, ಒಬ್ಬ ಮನುಷ್ಯ ಕೆಂಪು ಕುದುರೆ ಮೇಲೆ ಬಂದು ಏನ್ ಮಾಡ್ತಾರೆ ಅಂತ ಅಲ್ಲಿ ನಿಂತ್ಕೊಂತಾರೆ ಅಂತ ನೋಡ್ತೀರಿ. ಅಲ್ಲಿ ಒಂದು ತಗ್ಗಲ್ಲಿ. ಸೊ ತಗ್ಗು ಅಂತಾರೆ ಏನಪ್ಪಾ ಅಂದ್ರೆ ಒಂದು ಕೆಳಗಡೆ ಅಂತ ಪ್ರದೇಶ, ಅಂದ್ರೆ ಸುತ್ತಲೂ ಮುತ್ತಲು ಏನಾಗಿರ್ಬೇಕು, ಬೆಟ್ಟ ಗುಡ್ಡಗಳು ಏನಾಗಿರ್ಬೇಕು, ಇರ್ಬೇಕು. ಅಂದ್ರೆ ಬೆಟ್ಟ ಗುಡ್ಡಗಳು ಇದ್ದಿ ಆ ತಗ್ಗಲ್ಲಿ, ಆ ಸ್ಲೋಪ್ ಅಲ್ಲಿ, ಇನ್ ಬಿಟ್ವೀನ್ ದ ಮೌಂಟೇನ್ಸ್ ಅಲ್ಲಿ, ಅದಕ್ಕೆ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ವ್ಯಾಲಿ ಅಂತ ಹೇಳ್ತಾರೆ, ಅದರ ಪಳ್ಳತಾಕು ಅಂತ ಹೇಳ್ತಾರೆ ತಮಿಳಲ್ಲಿ. ಅದರ ಆ ಒಂದು ಸ್ಥಳದಲ್ಲಿ ಏನಂತ ಸುಗಂಧ ವೃಕ್ಷದ ಒಂದ್ ಏನಾಗ್ತದೆ, ಮರಗಳಿರ್ತದೆ. ಆ ಮರಗಳ ಒಂದು ನಡುವೆ ಕೆಂಪು ಕುದುರೆಯಲ್ಲಿ ಒಬ್ಬ ಮನುಷ್ಯ ಬಂದ್ ಏನ್ ಮಾಡ್ತಂತ ಅಲ್ಲಿ ನಿಂತ್ಕೊಂತಾರೆ. ನಿಂತ್ಕೊಂಡ್ಬಿಟ್ಟು ಏನಾಗ್ತಾರೆ ನೆಕ್ಸ್ಟ್, ಅವನ ಹಿಂದೆ ಕೆಂಪು, ಕಪಿಲ, ಬಿಳಿ ಕುದುರೆಗಳನ್ನು ಹತ್ತಿದವರಿದ್ದರು. ಅವರ ಹಿಂದೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಕೆಂಪು, ಆಮೇಲೆ ಕಪಿಲ, ಆಮೇಲೆ ಬಿಳಿ ಕುದುರೆ ಇರೋದನ್ನ ನೋಡ್ತೀರಿ ಅಂತ ಹೇಳ್ತಾರ. ಹಂಗ ನೋಡ್ಬೇಕಾದ್ರೆ 3 types ಆಫ್ ಫಾಸಸ್ ಏನಾಗ್ತಾರೆ ಆ ಮನುಷ್ಯನಿಂದ ಬರ್ತದೆ. ಮೊದಲನೇದು ಕೆಂಪು, ನೆಕ್ಸ್ಟ್ ಕಪಿಲ ಅಂತಂದ್ರೆ ಆಕ್ಚುಲಿ ನೋಡ್ಬೇಕಾದ್ರೆ ಇಲ್ಲಿ ನೋಡ್ಬೋದು, ನೀವು ಫೋಟೋ ನೋಡ್ಬೋದು, ಅವ್ರ ಸ್ಪಾಟೆಡ್ ಅಂದ್ರೆ ಪ್ಯೂರ್ ವೈಟ್ ಅಲ್ಲ, ಸ್ವಲ್ಪ ಏನಂತಾರೆ ರೆಡ್ಗಿಂತ ವೈಟ್ಗೆ ಇನ್ ಬಿಟ್ವೀನ್ ತರ ಇರೋದು, ಅದರ ಪ್ಯಾಚ್ ತರ ಇರೋದು. ಲಾಸ್ಟ್ ಅಲ್ಲಿ ಬರೋದು ಎಂತ ಹಾರ್ಸ್ ಅಂತಾರೆ, ವೈಟ್ ಹಾರ್ಸ್ ಅಂತ ಏನ್ ಮಾಡ್ತೀರಿ ನಾವು ನೋಡ್ತೀರಿ, ಅದರ ಬಿಳಿ ಕುದುರೆ ಬಂತು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಯ್ತು, ಆಮೇಲೆ ನೆಕ್ಸ್ಟ್ ವಚನ, ನನಗೆ ಕನಸಿನ ಅರ್ಥವನ್ನು ವಿವರಿಸುವ ದೇವದೂತನನ್ನು, ಸ್ವಾಮಿ ಇವರು ಯಾರು ಎಂದು ನಾನು ಕೇಳಲು, ಅವನು ನನಗೆ ಇವರು ಇಂಥವರೆಂದು ನಿನಗೆ ತೋರಿಸುವೆನು ಎಂಬುದಾಗಿ ಹೇಳಿದನು. ನೋಡ್ರ, ಇವಾಗ ನಮ್ಗೆಲ್ಲ ಪ್ರಶ್ನೆ ಬರತ್ತಾರೆ, ಜೆಕರ್ಯನಿಗೆ ಪ್ರಶ್ನೆ ಬರ್ತಾರೆ, ದೂತನ್ ಕೇಳ್ತಾರೆ, ಸ್ವಾಮಿ ಇದೇನು ಅರ್ಥ ಹೇಳಿ ಅಂತ ಹೇಳ್ಬೇಕಾರೆ ಅವ್ರು ದೂತನ್ ಹೇಳ್ತಾರೆ, ಬನ್ನಿ ಇದನ್ನ ಹೇಳ್ತೀನಿ ಅಂತ ಹೇಳ್ತಾರೆ. ಅವ್ರೇನು ಉತ್ತರ ಕೊಡ್ತಾರೆ, ಓದಿ 10ನೇ ವಚನ 10th verse. ಕೂಡಲೇ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದವನು, ಇವರು ಲೋಕ ಸಂಚಾರಾರ್ಥವಾಗಿ ಯೆಹೋವನಿಂದ ಕಳುಹಿಸಲ್ಪಟ್ಟವರು ಎಂದು ಉತ್ತರ ಕೊಟ್ಟನು. ನೋಡ, ಲೋಕ ಸಂಚಾರಕ್ಕಾಗಿ ಯೆಹೋವನಿಂದ ಕಳಿಸ್ಕೊಳ್ಟಲ್ಪಟ್ಟವರು ಅಂತ ಹೇಳ್ತಾರೆ. ಹಂಗಾರೆ ಲೋಕನ ಸಂಚಾರ ಮಾಡಕ್ಕೆ ಯಾರು ಕಳ್ಸಿಕೊಟ್ಟಿದ್ದಾರೆ ಅಂತ, ದೇವ್ರು ಏನ್ ಮಾಡಿದ್ರೆ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದ ಲಾರ್ಡ್ ಸೆಂಟ್ ಟು ವಾಕ್ ಟು ಅಂಡ್ ಫ್ರೋ ಥ್ರೂ ದ ಅರ್ತ್. ಭೂಮಿಯಲ್ಲಿ ಅತ್ತಿತ್ತ ತಿರ್ಗಾಡ್ಬೇಕು ಅಂತ ಏನ್ ಮಾಡಿದ್ರೆ ಯೆಹೋವನಿಂದ ಕಳ್ಸಿಕೊಟ್ಟಲ್ಪಟ್ಟವರು ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ 11th verse. ಆಗ ಅವರು ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದ ಆ ಯೆಹೋವನ ದೂತನಿಗೆ, ನಾವು ಲೋಕದಲ್ಲಿ ಸಂಚರಿಸಿ ಬಂದಿದ್ದೇವೆ, ಈಗ ಲೋಕವೆಲ್ಲ ನೆಮ್ಮದಿಯಾಗಿ ಸುಮ್ಮನಿದೆ ಎಂದು ಆರೈಕೆ ಮಾಡಿದರು. ನೋಡ್ರ, ಅವರು ಲೋಕನೆಲ್ಲ ಸಂಚರಿಸ್ಬಿಟ್ಟು
ದೇವ್ರ ಹತ್ರ ಏನ್ ರಿಪೋರ್ಟ್ ಕೊಡ್ತಾರೆ? ನಾವು ಲೋಕವನ್ನೆಲ್ಲ ಸಂಚರಿಸಿದ್ರಿ, ಲೋಕ ಹೆಂಗಿದೆ ಇವಾಗ? ನೆಮ್ಮದಿಯಾಗಿ ಸುಮ್ಮನಿದೆ ಅಂತ ಏನ್ ಮಾಡ್ತಾರಂತೆ, ಒಂದು ರಿಪೋರ್ಟ್ ಕೊಡ್ತಾರಂತೆ ಅಲ್ವರ. ಸೊ ಅದಕ್ಕೆ ಭೂಮಿಲಿ ಏನಾಗಿದೆ, ಪೀಸ್ಫುಲ್ ಆಗಿ ಏನ್ ಮಾಡಿದೆ ಅಂತಲ್ಲಿ, ರೆಸ್ಟ್ ಅಲ್ಲಿ ಇದೆ ಅಂತ ಏನ್ ಮಾಡ್ತಾರೆ, ರಿಪ್ಲೈ ಕೊಡ್ತಾರೆ ಅಲ್ವರ. ಸೊ ನೆಕ್ಸ್ಟ್ ಇದು ಹೇಳ್ಬಿಟ್ಟು 12th ವರ್ಷನ ಓದ್ಕೊಂಬರ ನೋಡ್ರಿ ಅಂತೀನಿ. 12ನೇ ವಚನ ಏನಂತ ನೋಡಿದ್ರೆ, ಇವಾಗ ಭೂಮಿಯಲ್ಲಿ ಏನಿದೆ, ಸಮಾಧಾನವಾಗಿದೆ ಆಯ್ತಾ. 12ನೇ ವಚನ ಹಿಡಿದು 17ನೇ ವಚನದವರೆಗೂ ಓದ ನೋಡಿ. ಇದನ್ನು ಕೇಳಿ ಯೆಹೋವನ ದೂತನು, ಸೇನಾಧೀಶ್ವರ ಯೆಹೋವನೇ, ನೀನು 70 ವರ್ಷಗಳಿಂದ ರೋಷಗೊಂಡಿರುವ ಯೆರೂಸಲೇಮು ಮೊದಲಾದ ಯಹೂದದ ಪಟ್ಟಣಗಳನ್ನು ಎಷ್ಟು ಕಾಲ ಕರುಣಿಸದೆ ಇರುವಿ ಎಂದು ಭಿನ್ನವಿಸಲು. ನೋಡ್ರ ಏನ್ ಹೇಳ್ತಾರೆ, ನೀನು ಯೆರೂಸಲೇಮನ್ನು 70 ವರ್ಷ ನೀನ್ ಕೋಪವಾಗಿದ್ಯಲ್ಲ, ಆ ಯೆರೂಸಲೇಮನ್ನು ಇನ್ನ ಎಷ್ಟು ವರ್ಷ ನೀನು ಕೋಪವಾಗಿ ಏನ್ ಮಾಡ್ತೀಯಾ, ಕರುಣಿಸದೆ ಇರುವಿ ಅಂತ ಕೇಳ್ತಾರೆ ಅಲ್ವರ. ಇವಾಗ ನಾವೇನ್ ನೋಡಿದ್ರೆ, ಇದಕ್ಕಿಂತ ಮುಂಚೆ ಲೋಕ ಎಲ್ಲ ಏನಾಗಿದೆ, ಸಮಾಧಾನವಾಗಿದೆ. ಆದ್ರೆ ಇಲ್ಲೇ ಇಲ್ಲ, ಸಮಾಧಾನವಾಗಿಲ್ಲ. ಲೋಕ ಏನಾಗಿದೆ, ಲೋಕದಲ್ಲಿ ಮುಖ್ಯವಾಗಿ ಇಸ್ರೇಲ್ ಅಲ್ಲಿ ಏನಿದೆ ಅಂತ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಲೋಕನೆಲ್ಲ ಸಂಚರಿಸ್ಕೊಂಡ್ ಬಂದಿದೀನಿ, ಆದ್ರೆ ಲೋಕ ಹೆಂಗಿದೆ ಅಂತೆ, ಸಮಾಧಾನವಾಗಿದೆ. ಆದ್ರೆ ಇಸ್ರೇಲ್ ಅಲ್ಲಿ ಏನಿಲ್ಲ, ದೇವ್ರ ಕೋಪ ಏನಾಗಿದೆ, ಇನ್ನ ಹಂಗೆ ಇದೆ ಅಂತ ಹೇಳ್ತಾರೆ. ಹಂಗೆ ಮುಂದಕ್ಕೆ ಓದಂತೀನಿ. ನೆಕ್ಸ್ಟ್ ಓದಿ ಹಂಗೆ ಮುಂದಕ್ಕೆ. ನನಗೆ ವಿವರಿಸುವ ದೂತನಿಗೆ ಯೆಹೋವನ ಕರುಣೆಯ ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಒಳ್ಳೆ ಮಾತುಗಳಿಂದ ಉತ್ತರ ಕೊಡ್ತಾರಂತೆ. ನನಗೆ ಈ ಅಪ್ಪಣೆ ಮಾಡಿದನು, ನೀನು ಹೀಗೆ ಸಾರು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಯೆರೂಸಲೇಮಿಗೂ ಚಿಯೋನಿಗೂ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ. ನೆಮ್ಮದಿಯಾಗಿರುವ ಜನಾಂಗಗಳ ಮೇಲೆ ನನಗೆ ಬಲು ಸಿಟ್ಟೇರಿದೆ. ನೋಡ್ರ ಹೆಂಗಿದೆ ಅಂತೆ, ನೆಮ್ಮದಿಯಾಗಿರೋಂತ ಜನಾಂಗದ ಮೇಲೆ ನನಗೆ ಬಹಳು ಸಿಟ್ಟೇರಿದೆ. ಆಮೇಲೆ ನಾನು ಯೆರೂಸಲೇಮಿನ ಮೇಲೆ ಸ್ವಲ್ಪ ಮಾತ್ರ ಸಿಟ್ಟುಕೊಂಡು ಮಾಡಿಸಬೇಕೆಂದಿದ್ದ ಕೇಡಿಗಿಂತ ಅವು ಹೆಚ್ಚಾಗಿ ಮಾಡಿದವಷ್ಟೇ. ಹೀಗಿರಲು ಯೆಹೋವನು ಇಂತೆನ್ನುತ್ತಾನೆ, ನಾನು ಕನಿಕರ ಉಳ್ಳವನಾಗಿ ಯೆರೂಸಲೇಮಿಗೆ ಹಿಂದಿರುಗಿದ್ದೇನೆ, ನನ್ನ ಆಲಯವು ಅಲ್ಲಿ ಕಟ್ಟಲ್ಪಡುವುದು. ನೋಡ್ರ, ನನ್ನ ಆಲಯವು ಏನಾಗ್ತಾ ಅಲ್ಲಿ ಕಟ್ಟಲ್ಪಡುವುದು ಅಲ್ವರ. ನೆಕ್ಸ್ಟ್, ಯೆರೂಸಲೇಮಿನಲ್ಲಿ ನೂಲು ಎಳೆಯಲ್ಪಡುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೋಡ್ರ, ಯೆರೂಸಲೇಮಿನ ನೂಲು ಎಳೆಯಲ್ಪಡುವುದು, ಇದು ದೇವ್ರು ಹೇಳಿದಂತ ನುಡಿ. ಹಂಗಾರೆ ಏನಾಗ್ತದೆ, ಇಸ್ರೇಲ್ ಅಲ್ಲೇ ವಾಪಸ್ ಸಮಾಧಾನ ಏನಾಗ್ತದೆ, ಬಂದೇ ಬರ್ತದೆ. ನೆಕ್ಸ್ಟ್, ಮತ್ತೊಮ್ಮೆ ಹೀಗೆ ಸಾರು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು. ಯೆಹೋವನು ಇನ್ನು ಚಿಯೋನನ್ನು ಸಂತೈಸುವನು, ಯೆರೂಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು. ಯೆರೂಸಲೇಮ್ನ ದೇವ್ರೇ ಮಾಡ್ತಾರೆ, ತನಗಾಗಿ ಆರಿಸ್ಕೊಂತಾರೆ ಅಂತ ಹೇಳ್ತಾ ಇದ್ರ. ಅದಕ್ಕೆ ಇಲ್ಲಿ ನೋಡಿದ್ರೆ ಹೆಂಗಪ್ಪ ಇದೆ ಅಂದ್ರೆ, ಈ ವಿಷನ್ ಅಲ್ಲಿ ಮೊದಲು ಲೋಕ ಎಲ್ಲ ಸಮಾಧಾನ ಆಗತ್ತಾರ ಒಂದು ಪಿಕ್ಚರ್ ಕೊಟ್ಟವ್ರೆ. ನೆಕ್ಸ್ಟ್ ಏನ್ ನೋಡಿಸ್ತಾರೆ ಅಂದ್ರೆ, ಇನ್ನ ಇಸ್ರೇಲ್ ಏನಾಗಿಲ್ಲ, ಸಮಾಧಾನ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಪ್ರಶ್ನೆ ಕೇಳ್ಬೇಕಾದ್ರೆ ದೂತ ಏನ್ ಹೇಳ್ತಾರೆ, ನೋಡಪ್ಪ ಇಸ್ರೇಲ್ ಏನಾಗ್ತದೆ, ಸಮಾಧಾನ ಸ್ಥಾಪನೆ ಆಗ್ತದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ. ಇವಾಗ ನಮ್ಗೆ ಏನ್ ಗೊತ್ತು, ದೇವ್ರ ಪ್ಲಾನ್ ಏನಾಗಿದೆ ನಮ್ಗೆ ಬ್ಯೂಟಿಫುಲ್ ಆಗಿ ನಮ್ಗೆ ಗೊತ್ತಿದೆ. ಏನ್ ಪ್ಲಾನು ನೋಡಿ, ದೇವ್ರು ಇಡೀ ಲೋಕಕ್ಕೆ ಏನ್ ಮಾಡಿದಾರೆ, ಒಂದು ಬ್ಯೂಟಿಫುಲ್ ಆಗಿರೋ ಪ್ಲಾನ್ ಏನ್ ಮಾಡೋರೆ ಅಲ್ಲಿ ಮಾಡೋರೆ. ಅದರ ಏನ್ ಪ್ಲಾನ್ ಅಂತಂದ್ರೆ, ಇಡೀ ಮನುಷ್ಯರು ಎಲ್ಲಾರ್ದು ಏನ್ ಮಾಡ್ಬೇಕು, ಆಶೀರ್ವಾದ ಮಾಡ್ಬೇಕು ಅಂತ ದೇವ್ರ ಪ್ಲಾನ್ ಮಾಡೋರೆ. ಕರೆಕ್ಟಾ? ಈ ಪ್ಲಾನ್ ನಲ್ಲಿ ದೇವ್ರ ಯೋಜನೆಯಲ್ಲಿ ಯಾವ ರಾಜ್ಯ ಫಸ್ಟ್ ಬರೋದು? ದೇವ್ರ ಆಶೀರ್ವಾದದಲ್ಲಿ ಭೂಲೋಕದಲ್ಲಿ ದೇವರು ತನ್ನ ಆಶೀರ್ವಾದ ಯಾವ ರಾಜ್ಯಕ್ಕೆ ಫಸ್ಟ್ ಕೊಡ್ತಾರೆ ಅಂದ್ರೆ ಇಸ್ರೇಲ್ ಕೊಡ್ತಾರೆ. ಹಂಗಿರ್ಬೇಕಾದ್ರೆ ಇಸ್ರೇಲ್ ಫಸ್ಟ್, ಆಮೇಲೆ ಏನ್ರಿ ಅನ್ಯ ಜನಾಂಗದ. ಆದ್ರೆ ಈ ವಿಷಯದಲ್ಲಿ ನೋಡಿದ್ರೆ ನಮ್ಗೆ ಟೋಟಲ್ ಆಗಿ ಆಪೋಸಿಟ್ ಆಗಿ ಏನ್ ಮಾಡೋರು, ನಮ್ಗೆ ಕೊಟ್ರೆ ಏನ್ ಕೊಟ್ರೆ, ಫಸ್ಟ್ ಲೋಕಲ್ ಏನಾಗಿದೆ, ಇಸ್ರೇಲ್ ಅಲ್ಲಿ ಏನಿಲ್ಲ, ಸಮಾಧಾನವಾಗಿಲ್ಲ ಅಲ್ವರ. ಮತ್ತೆ ಹೆಂಗ್ ಅರ್ಥ ಮಾಡ್ಕೊಳೋದು ಅಲ್ವರ? ಅದಕ್ಕೆ ನಾವೇನ್ ಮಾಡ್ಬೇಕು, ಕೆಲವೊಂದು ವಚನಗಳನ್ನ ಓದೋಣ. ಎಲ್ಲಿ ರೋಮಾಪುರದಲ್ಲಿ 2ನೇ ಅಧ್ಯಾಯ 9 ಮತ್ತು 10 ದೇವ್ರ ಪ್ಲಾನ್ ಏನಂತ ಓದೋಣ ನೋಡಂತೀನಿ. ರೋಮನ್ಸ್ 2nd chapter verses 9 and 10. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಯಾರಿಗಂತೆ ಮೊದಲು? ಯಹೂದ್ಯರಿಗೆ ಮೊದಲು. ಕಷ್ಟ ಸಂಕಟ ಬಂದ್ರೆ ಫಸ್ಟ್ ಯಹೂದ್ಯರಿಗೆ ಮೊದಲು, ನೆಕ್ಸ್ಟ್ ಗ್ರೀಕರಿಗೆ, ಅನ್ಯ ಜನರಿಗೆ ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವವು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಇದೇ ತರ ಸಮಾಧಾನ ಶಾಂತಿ ಏನ್ ಬಂದ್ರು ಫಸ್ಟ್ ಯಾರಿಗಂತೆ? ಯಹೂದ್ಯರಿಗೆ. ನೆಕ್ಸ್ಟ್ ಯಾರಿಗೆ? ಗ್ರೀಕರಿಗೆ. ಹಂಗಾರೆ ಜಕೇರಿಯಾದಲ್ಲಿ ಮಾತ್ರ ಯಾಕೆ ಉಲ್ಟಾ ಕೊಟ್ಟವ್ರೆ? ಹಂಗೆ ಜಕೇರಿಯಾದು ಆ ವಿಷನ್ ನಾವ್ ಹೆಂಗೆ ಅರ್ಥ ಮಾಡ್ಕೊಳೋದು? ಅದರ ಇದನ್ನ ವಿಷನ್ ಅರ್ಥ ಮಾಡ್ಕೊಬೇಕಾದ್ರೆ ಈ ಒಂದು ಪ್ರಾಬ್ಲಮ್ ಇದೆ ಗೊತ್ತಾ? ಇಡೀ ಲೋಕಲ ಸಮಾಧಾನವಾಗಿದೆ, ಇಸ್ರೇಲ್ಗೆ ಯಾಕೆ
ಸಮಾಧಾನ ಅಂದ್ಬಿಟ್ಟು ಇದನ್ನ ಏನ್ ಮಾಡಕ್ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡ್ರೆ ಇಸ್ರೇಲ್ಗೆ ಸಮಾಧಾನ ಬರ್ದಿರ ಹಿಂಗೆ ಲೋಕ ಎಲ್ಲ ಸಮಾಧಾನವಾಗಿದೆ ಅಂತ ನಮ್ಗೆ ಏನಾಗ್ತಾರೆ ಅಲ್ಲಿ ಪಾಯಿಂಟ್ ನಮ್ಗೆ ಅರ್ಥ ಆಗ್ತಾರೆ. ಅದಕ್ಕೆ ಏನಪ್ಪಾ ಇದು ಅಂತಂದ್ರೆ ನಾವೇನ್ ಮಾಡ್ಬೇಕು, ಏನೋ ಪ್ರಶ್ನೆ ಬಂದ್ರೆ ಬೈಬಲ್ ಏನ್ ಮಾಡಕ್ ನಾವು ಹುಡುಕಿ ಓದ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಎಲ್ಲಿ ಹುಡುಕಿ ಓದೋದು ಅಂತಂದ್ರೆ ಜಕೇರಿಯ 1ನೇ ಅಧ್ಯಾಯದಲ್ಲಿ ಬರೋಂಥ ಪ್ರಶ್ನೆಗೆ ದೇವರು ಅದೇ ಜಕೇರಿಯಾದಲ್ಲಿ 8ನೇ ಅಧ್ಯಾಯದಲ್ಲಿ ನಮ್ಗೆ ಸೂಪರ್ ಆಗಿ ತುಂಬಾ ಕ್ಲಿಯರ್ ಆಗಿ ಮಾಡೋ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಏನ್ ಕೇಳ್ತಾರೆ, ಅಲ್ಲಿ ನಾನು ಯೆರೂಸಲೇಮ್ಗೆ ಭಯಂಕರವಾಗಿ ಏನಾಗಿದ್ದೆ ಅಲ್ಲಿ ಆಸಕ್ತಿಯಿಂದ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ದೇವರು ಜಕೇರಿಯಾದಲ್ಲಿ ಹೇಳ್ಬೇಕಾರೆ ನೋಡ್ರಿ 1ನೇ ಅಧ್ಯಾಯದಲ್ಲಿ 14ನೇ ವಚನ ಓದಿಂತೀನಿ. 14th verse. ಆಗ ಆ ದೂತನು ನನಗೆ ಈ ಅಪ್ಪಣೆ ಮಾಡಿದನು, ನೀನು ಹೀಗೆ ಸಾರು, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಯೆರೂಸಲೇಮಿಗೂ ಚಿಯೋನಿಗೂ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ. ನೆಮ್ಮದಿಯಾಗಿರುವ ನೋಡ್ರಿ ಹೇಳ್ತಾರೆ, ನಾನು ಬಹಳವಾಗಿ ಕುದಿಯುತ್ತೇನೆ. ಇಂಗ್ಲಿಷ್ ಅಲ್ಲಿ ಬರ್ತಾರೆ, ಐ ಆಮ್ ಜೆಲಸ್ ಫಾರ್ ಜೆರೂಸಲೇಮ್ ಅಂಡ್ ಫಾರ್ ಝಯಾನ್ ವಿತ್ ಗ್ರೇಟ್ ಜೆಲಸಿ ಅಂತ ಹೇಳ್ತಾರೆ. ಕರೆಕ್ಟಾ? ಇವಾಗ ಬರೋಣ ಜಕೇರಿಯಾ 8 ಚಾಪ್ಟರ್ ಬಂದ್ರೆ ನೋಡಿ ಇದೇ ಮಾತನ್ನ ಹೇಳ್ತಾರೆ. ಜಕೇರಿಯಾ 8 ಚಾಪ್ಟರ್ ವರ್ಸ್ 1 ಮತ್ತೆ 2. ಸೇನಾಧೀಶ್ವರ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಚಿಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ. ನೋಡ್ರ ಸೇಮ್ ಮಾತು ಅಂದ್ರೇನು, ಅಲ್ಲಿ ಬರಂತ ಒಂದು ಮಾತಿಗೆ ಫುಲ್ ಡೀಟೇಲ್ ಎಕ್ಸ್ಪ್ಲನೇಷನ್ ದೇವರಲ್ಲಿ ಕೊಟ್ಟಾರೆ, 8 ಚಾಪ್ಟರ್ ಕೊಟ್ಟಾರೆ. ನೋಡಿ ಇವಾಗ ಹೇಳ್ತಾರೆ ಬಹಳವಾಗಿ ಏನ್ ಮಾಡ್ತಾರೆ, ಅವಮಾನವಾಗಿರಂತ ಏನ್ ಮಾಡ್ತೀನಿ, ಬಹಳವಾಗಿ ಕುದಿತೀನಿ, ಆಮೇಲೆ ಅತಿ ರೋಷಗೊಂಡು ಕುದಿಯುತ್ತೇನೆ. ಯೆಹೋವನು ಇಂತೆನ್ನುತ್ತಾನೆ, ನಾನು ಚಿಯೋನಿಗೆ ಹಿಂದಿರುಗಿದ್ದೇನೆ, ಯೆರೂಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು. ಆಗ ಯೆರೂಸಲೇಮು ಸುವ್ರತಾ ನಗರಿ ಅನಿಸಿಕೊಳ್ಳುವುದು. ಯೆರೂಸಲೇಮ್ಗೆ ತಿರ್ಗಾ ಏನ್ ಮಾಡೋದು ದೇವ್ರು ಕೃಪೆ ಕೊಡ್ತಾರೆ, ಹಂಗೆ ಬಿಡೋದಿಲ್ಲ. 70 ವರ್ಷ ದೇವ್ರ ಕೋಪ ನೋಡ್ಬಿಟ್ರೆ ಶಾಶ್ವತವಾಗಿ ಬಿಟ್ಬಿಡ್ತಾನೆ. ಇಲ್ಲ, ವಾಪಸ್ ಏನ್ ಮಾಡ್ತಾರೆ ದೇವ್ರಿಗೆ, ದೇವ್ರು ಹೇಳ್ತಾರೆ ಇಸ್ರೇಲ್ ವಾಪಸ್ ಏನ್ ಮಾಡ್ತೀನಿ, ಫೇವರ್ ಕೊಟ್ಟೆ ಕೊಡ್ತೀನಿ. ಆದ್ರೆ ಫೇವರ್ ಕೊಟ್ರೆ ತಿರ್ಗಾ ಹೆಂಗಪ್ಪ ಇರ್ತಾರೆ ಅಂದ್ರೆ ಯೆರೂಸಲೇಮ್ ಬಂದ್ಬಿಟ್ಟು ಎಂತ ನಗರಿ ಆಗ್ಬಿಡ್ತಾರಂತೆ, ಅಲ್ಲಿ ಸುವ್ರತಾ ನಗರಿ, ಸಮಾಧಾನದ ನಗರವಾಗಿರ್ತಂತೆ. ನೆಕ್ಸ್ಟ್ ಆಮೇಲೆ ಸೇನಾಧೀಶ್ವರ ಯೆಹೋವನ ಪರ್ವತಕ್ಕೆ ಪರಿಶುದ್ಧ ಪರ್ವತವೆಂಬ ಹೆಸರು ಬರುವುದು. ನೋಡ್ರ ಅವಾಗ ಯೆರೂಸಲೇಮ್ಗೆ ಅಂತ ಹೆಸರು ಬರ್ತಾರೆ, ಪರಿಶುದ್ಧ ಪರ್ವತ. ಪರಿಶುದ್ಧ ಪರ್ವತ ಏನು ನಮ್ಮ ಬೈಬಲ್ ಗೊತ್ತಿರೋದು ಏನದು, ರಾಜ್ಯ. ಸೊ ಪರಿಶುದ್ಧ ಪರ್ವತ ಅಂದ್ರೆ ಹೋಲಿ ಕಿಂಗ್ಡಮ್, ಗಾಡ್ಸ್ ಕಿಂಗ್ಡಮ್ ಎಲ್ಲ ಎಸ್ಟಾಬ್ಲಿಷ್ ಆಗ್ತದೆ. ಇಸ್ರೇಲ್ ಅಲ್ಲಿ ವಾಪಸ್ ಏನ್ ಮಾಡ್ತೀನಿ, ನಾನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇವಾಗ ನೋಡಿ ಅದ್ರಲ್ಲಿ 7ನೇ ವಚನದಿಂದ ಓದಿಂತೀನಿ. ಎಲ್ಲಿ 7, 8 ಓದಿ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ನನ್ನ ಜನರನ್ನು ಮೂಡಣ ದೇಶದಿಂದಲೂ ಪಡುವಣ ದೇಶದಿಂದಲೂ ಪಾರು ಮಾಡಿ. ಇವಾಗ ನೋಡಿ ಇವಾಗ ದೇವ್ರು ಹೆಂಗ್ ಹೇಳ್ತಾರೆ, ನಾನು ಹೆಂಗೆ ಇಸ್ರೇಲ್ ಜನಗಳನ್ನ ಆಶೀರ್ವಾದ ಮಾಡ್ತೀನಿ, ಹೆಂಗೆ ನಾನು ಕೃಪೆ ಕೊಡ್ತೀನಿ ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಹೆಂಗೆ ಅಂತಂದ್ರೆ, ನಾನು ಇಸ್ರೇಲ್ ಅಲ್ಲಿ ಪರಿಶುದ್ಧ ಪರ್ವತನ ಸ್ಥಾಪನೆ ಮಾಡಕ್ಕಿಂತ ಮುಂಚೆ ಎಲ್ಲಾ ಕಡೆ ಚೆದ್ರೋಗಿದ್ದ ಇಸ್ರೇಲ್ ಜನಗಳನ್ನ ಅವನ್ನೆಲ್ಲ ಏನ್ ಮಾಡ್ತೀನಿ, ಇವಾಗ ಎಲ್ಲಾ ಕಡೆಯಿಂದ ರೀಗ್ಯಾದರ್ ಮಾಡ್ತೀನಿ. ರೀಗ್ಯಾದರಿಂಗ್ ಆಫ್ ಇಸ್ರೇಲ್ ಅದರ ಬೇಸಿಕ್ ಕ್ಲಾಸ್ ನೋಡಿಲ್ಲ. ಇಸ್ರೇಲ್ ಎಲ್ಲಾನು ಏನ್ ಮಾಡ್ತಾರೆ, ಜಗತ್ತಿನ ಎಲ್ಲಾ ಕಡೆಯಿಂದ ಇಸ್ರೇಲ್ ಜನಗಳನ್ನ ಅದೇ ಒಂದು ಯೆರೂಸಲೇಮ್ ಏನ್ ಮಾಡ್ತಾರೆ, ವಾಪಸ್ ಇವಾಗ ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ ನೆಕ್ಸ್ಟ್ ಬರಗೊಳಿಸುವೆನು. ಅವರು ಯೆರೂಸಲೇಮಿನೊಳಗೆ ವಾಸವಾಗಿರುವರು. ಸತ್ಯಸಂಧತೆಯಿಂದಲೂ ಸಧರ್ಮದಿಂದಲೂ ಅವರು ನನಗೆ ಪ್ರಜೆಯಾಗಿರುವರು. ಹಾಗೆಯೇ ನಾನು ಅವರಿಗೆ ದೇವರಾಗಿರುವೆನು. ನೋಡ್ರ ಏನ್ ಮಾಡ್ತಂತ ಅವಾಗ ಅವರು ನನ್ನ ಪ್ರಜೆ ಆಗಿರ್ತಾರೆ, ನಾನೇನಾಗಿರ್ತೀನಿ ಅವ್ರಿಗೆ ದೇವರಾಗಿರುವೆ, ಅವ್ರಿಗೆ ದೇವರಾಗಿರ್ತೀನಿ ಅಂತಂದ್ರು ಅಲ್ವರ. ಆಮೇಲೆ ನೋಡ್ರಿ ಅದರಲ್ಲೇ 13, 14, 15. ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು. ನೋಡ್ರ ಹೆಂಗೆ ಇಸ್ರೇಲ್ ಜನಗಳು ಏನಾಗಿದ್ರು, ಶಾಪವಾಗಿದ್ರು. ಅವ್ನ ತರ ಏನ್ ಮಾಡ್ತೀನಿ ಇವಾಗ ಬ್ಲೆಸ್ಸಿಂಗ್ ಆಗಿ ಮಾಡ್ತೀನಿ ಅಂತ. ಹೆಂಗೆ 14th verse ಓದ್ಕೊ ಬನ್ನಿ. ಹೆದರಬೇಡಿರಿ, ನಿಮ್ಮ ಕೈಗಳು ಬಲಗೊಳ್ಳಲಿ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಪಿತೃಗಳು ನನಗೆ ಸಿಟ್ಟೆಬ್ಬಿಸಿದಾಗ ನಿಮಗೆ ಕೇಡು ಮಾಡಬೇಕೆಂದು ನಾನು ನಿಷ್ಕರುಣಿಯಾಗಿ ಸಂಕಲ್ಪಿಸಿದಂತೆ ಈ ಕಾಲದಲ್ಲಿ ಯೆರೂಸಲೇಮಿಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ. ನೋಡ್ರ ಏನಕ್ಕೆ ದೇವ್ರ ಹಂಗಾರೆ ಇಷ್ಟು ದಿನ ಕೋಪವಾಗಿದ್ದು ಅಲ್ಲಿ ಏಂಜಲ್ ಕೇಳ್ತಲ್ಲ, ಎಷ್ಟು 70 ವರ್ಷ ದೇವರ ಕೋಪವಾಗಿದೆ, ಇನ್ನ ಎಷ್ಟು ವರ್ಷ ಇರ್ತೀಯ ಅಂದ್ರೆ ಏನಕ್ಕಾಗಿದ್ದು ಅಂದ್ರೆ ಆ ಪಿತೃಗಳು ಏನಾಗಿರ್ಲಿ ಇವಾಗ ದೇವ್ರಿಗೆ ಫೇತ್ಫುಲ್ ಆಗಿ ಇರ್ಲಿಲ್ಲ ಅಲ್ವ. ಅದಕ್ಕೆ ದೇವ್ರಿಗೆ ಬಂತು ಭಯಂಕರ ಸಿಟ್ಟೆ ಹಬ್ಬಿಸ್ಬಿಟ್ಟು ಏನ್ ಮಾಡಿದ್ರೆ 70 ವರ್ಷ ಏನೋ ಒಂದು ಶಿಕ್ಷೆ ಕೊಟ್ರು, ಅದಕ್ಕಿಂತ ಕಠಿಣವಾಗಿರೋಂಥ ಒಂದು ಶಿಕ್ಷೆ ಜೂಯಿಶ್ ಡಬಲ್ 1845 years ಯೇಸು ಕ್ರಿಸ್ತನ ಶಿಲ್ಬೆ ರಾಗ್ದಾಗಿಂದ ಹಿಡಿದು ಯೇಸು ಕ್ರಿಸ್ತನ 2ನೇ ಬರುಕೆವರೆಗೂ ಭಯಂಕರ ಅಂತ ದೇವ್ರ ಕೋಪ ಏನ್ ಮಾಡಿದ್ರು ಇಸ್ರೇಲ್ ಜನಗಳಿಗೆ. ನೋಡ್ಸು ಅದೇ ಇಸ್ರೇಲ್ ಜನಗಳನ್ನ ಲೋಕಂತ ಎಲ್ಲಾ ಕಟ್ಟೆ ಕಡೆಯಿಂದ ಗ್ಯಾದರ್ ಮಾಡಿ ವಾಪಸ್ ಯೆರೂಸಲೇಮ್ ಏನ್ ಮಾಡ್ತಾರೆ ದೇವ್ರು
ತನ್ನ ಸಮಾಧಾನ ರಾಜ್ಯನ ಸ್ಥಾಪನೆ ಮಾಡ್ತಂತೆ. ಆವಾಗ ನೋಡಿ ಏನ್ ಮಾಡ್ತಾರೆ ದೇವರು 15th ವರ್ಷ ಓದಿ ಹೇಳ್ತಾರೆ. ಹೆದರಬೇಡರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೀವು ಮಾಡಬೇಕಾದ ಕಾರ್ಯಗಳು ಇವೆ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನ ಪ್ರದಾ ನ್ಯಾಯವನ್ನು ಸ್ಥಾಪಿಸಿರಿ. 15ನೇ ವಚನನಾ? ಹೌದು. So again I was taught in these days to do well unto Jerusalem and to the house of Judah, fear not ಅಂತ ಹೇಳ್ತಾರಲ್ಲ ನೋಡಿ. ಇವಾಗ ಓದಿ, ಹಂಗೆ ಓದ್ಬಿಟ್ಟು ವರ್ಸ್ 20 ಇಂದ 23. ಈ ಕಾಲದಲ್ಲಿ ಯೆರೂಸಲೇಮಿಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ. 20. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ಮುಂದೆ ಜನಾಂಗಗಳು ದೊಡ್ಡ ಪಟ್ಟಣಗಳ ನಿವಾಸಿಗಳು ಬರುವರು. ಬಂದು ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ, ಬನ್ನಿರಿ, ನಾವೂ ಹೋಗುತ್ತೇವೆ ಎಂದು ಹೇಳುವರು. ನೋಡ್ರ, ಅದಕ್ಕೆ ಇವಾಗ ಇಸ್ರೇಲ್ ಅಲ್ಲಿ ಒಂದು ಸಮಾಧಾನದ ರಾಜ್ಯ ಬಂದ್ಮೇಲೆ ಇದನ್ನ ನೋಡಿ ಮಿಕ್ಕಿದ ಲೋಕ ಅಂತ ಎಲ್ಲಾ ಜನಾಂಗದವರು ಯಾರ ಕಡೆಗೆ ಹೋಗ್ತಾರಂತ? ಇವಾಗ ಯೆರೂಸಲೇಮ್ಗೆ ಹೋಗ್ತಾರಂತೆ. ಏನಿದೆ? ಸಮಾಧಾನ ಇದೆ. ಬೇಕು ಅಂತ ಅಂದ್ಬಿಟ್ಟು ಇಡೀ ಲೋಕದ ಜನಗಳೆಲ್ಲ ಯಾರನ್ನ ಉಳ್ಕೊಂಡು ಹೋಗ್ತಾರೆ ಇವಾಗ? ಇಸ್ರೇಲ್ಗೆ ಸಮಾಧಾನಕ್ಕೆ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಏನಂತಾರೆ, ಅಯ್ಯ ಲೋಕದಂತ 10 ಮಂದಿ ಅವ್ರು ಏನ್ ಮಾಡ್ತಾರಂತೆ, ಸೆರಗನ್ನ ಇಟ್ಕೊಂಡು ನಾವು ಕೂಡ ಏನಾಗ್ತಾರೆ ನಿಮ್ ಸಂಗಡ ಬರ್ತೀರಿ, ಯಾಕಂದ್ರೆ ದೇವ್ರು ನಿಮ್ ಜೊತೆ ಇದ್ರಿ ಅಂತ ನಾವೇ ಮಾಡಿದಿರಿ, ಕೇಳಿದಿರಿ ಅಂತ ಹೇಳ್ತಾರೆ. ಹಂಗಾರೆ ಇದ್ರ ಪ್ರಕಾರ ನೋಡಿದ್ರೆ, ಇದ್ರ ಎಕ್ಸ್ಪ್ಲನೇಷನ್ ನೋಡಿದ್ರೆ ಏನ್ ಮೀನಿಂಗು? ಫಸ್ಟ್ ದೇವರು ತನ್ನ ರಾಜ್ಯನ ಎಲ್ಲಿ ಸ್ಥಾಪನೆ ಮಾಡ್ಬೇಕು? ಇಸ್ರೇಲ್ ಅಲ್ಲಿ. ನೆಕ್ಸ್ಟ್ ಎಲ್ಲಿ ಸ್ಥಾಪನೆ ಮಾಡ್ಬೇಕು? ಅದರ ಅನ್ಯ ಜಗನ. ಹಂಗಾರೆ ಜಕರ್ಯನ ಒಂದು ವಿಷನ್ ಅರ್ಥ ಮಾಡ್ಕೊಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಈ ವಚನದ ಅಪ್ಲಿಕೇಶನ್ ಹೆಂಗಿದೆ ಅಂತಂದ್ರೆ, ಫಸ್ಟ್ ಏನಾಗಬೇಕು? ಮೊದಲು ಬರ್ಬೇಕು. ಅದರ ಆಮೇಲೆ ಜಕರ್ಯದಲ್ಲಿ ಬರೀ ಫಸ್ಟ್ ಪೋರ್ಷನ್ ಏನಾಗಬೇಕು? ಲಾಸ್ಟ್ ಇರ್ಬೇಕು. ಅಂದ್ರೆ ಏನಪ್ಪಾ ಅಂತಂದ್ರೆ 12ನೇ ವಚನದ ಹಿಡಿದು 17ನೇ ವಚನದ ಅರ್ಥ ಮೊದಲು ಏನ್ ಮಾಡ್ಬೇಕು? ಜಕರ್ಯದಲ್ಲಿ ನಾವು ಅರ್ಥ ಮಾಡ್ಕೊಂಡು ಅದೇ ಓದಲ್ಲ, ಅದು ಅದಾದ್ಮೇಲೆ 8ರಿಂದ 11 ಅರ್ಥ ಏನ್ ಮಾಡಕ್ ನಾವು ಅರ್ಥ ಮಾಡ್ಕೊಂಡು. ಅಂದ್ರೆ ದೇವರು ತನ್ನ ಪ್ಲಾನ್ ಅಲ್ಲಿ ಯಾವ ತರ ದೇವರು ತನ್ನ ರಾಜ್ಯನ ಸ್ಥಾಪನೆ ಮಾಡ್ತಾರೆ ಸೀಕ್ವೆನ್ಸ್ ಏನ್ ಮಾಡೋದು ನಮ್ಗೆ ಕೊಟ್ಟಾರ. ಅಂದ್ರೆ 12th ವರ್ಸಿನ 17th ವರ್ಷಲ್ಲಿ ಇಸ್ರೇಲ್ಗೆ ದೇವ್ರ ಕೋಪವಾಗಿದ್ರು, ಆದ್ರೆ ಇಸ್ರೇಲ್ ಅಲ್ಲಿ ದೇವ್ರ ಸ್ಥಾಪನೆ ಮಾಡ್ತಾರೆ ತನ್ನ ರಾಜ್ಯನ. ಹಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ದೇವರು ಇಸ್ರೇಲ್ ಅಲ್ಲಿ ತನ್ನ ರಾಜ್ಯನ ಸ್ಥಾಪನೆ ಮಾಡಿದ್ಮೇಲೆ ನೆಕ್ಸ್ಟ್ ಲೋಕದಲ್ಲಿ ಯಾವ ತರ ರಾಜ್ಯನ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು 8ನೇ ಅಧ್ಯಾಯದಿಂದ 8ನೇ ವಚನ 11ನೇ ವಚನ ಕೊಟ್ಟಿರೋದು ಅಲ್ರ. ಸರಿ, ಈ ತರ ಬದರ್ ಈ ತರ ವಚನಗಳನ್ನ ಕೇಡೆ ಮೇಡೆ ಇರೋ ವಚನಗಳನ್ನ ಮೇಡದ್ ಕೇಡೆ ಓದಿ ಕೇಡದ್ನ ಮೇಡದ್ ಓದುವುದು ಅಭ್ಯಾಸ ಇದೆಯಾ ಅಥವಾ ಓದ್ಬೋದಾ, ಇದು ಕರೆಕ್ಟಾ ಇಲ್ಲ ಇಷ್ಟ ಬಂದ ನಮ್ಮ ವಚನಗಳನ್ನ ಟ್ವಿಸ್ಟ್ ಮಾಡ್ಕೊಂಡ್ಬಿಡ್ಬೋದಾ ಅಂತ ನೋಡಿದ್ರೆ ಅದಕ್ಕೆ ಬೈಬಲ್ ನಲ್ಲಿ ಪ್ರೂಫ್ ಇದೆ. ಎಲ್ಲಿ ಅಂತಂದ್ರೆ ಜೋವೆಲ್ 2ನೇ ಅಧ್ಯಾಯದಲ್ಲಿ ನಾವೇನ್ ಮಾಡ್ತೀವಿ, ಒಂದು ಪ್ರಾಫಸಿ ಇದೆ, ನಾವು ಓದಿದ್ದೀರಿ. ಏನದು ಪ್ರಾಫಸಿ? ಓದೋಣ. ಜೋವೆಲ್ 2nd chapter 28 and 29. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ಮನುಷ್ಯರ ಮೇಲೆ ಏನ್ ಮಾಡ್ತೀನಿ, ನನ್ನ ಆತ್ಮವನ್ನು ಸುರಿಸ್ತೀನಿ. ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಪ್ರವಾದಿಸುವರು ದಿವ್ಯ ದರ್ಶನಗಳೇನ್ ಮಾಡ್ತಾರೆ ಅವರು ನೋಡ್ತಾರೆ ಅಂತ ಹೇಳ್ತಾರಲ್ಲ. ಅದಾದ್ಮೇಲೆ ಇದಲ್ಲದೆ ಏನೋ ಇದ್ ಮಾತ್ರ ಅಲ್ದಿರಾ ನೆಕ್ಸ್ಟ್ ಏನ್ ಮಾಡ್ತಾರೆ ದೇವ್ರು, ಆ ದಿನಗಳಲ್ಲಿ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ದಾಸಿಯರ ಮೇಲೆ ಆತ್ಮವನ್ನು ಸುರಿಸಿ ಅಂತ ಹೇಳ್ತಾರೆ. ಇವಾಗ ಇಲ್ಲಿ ನೋಡಿದ್ರೆ ಪ್ರಾಫೆಸ್ ಹೆಂಗಿದೆ, ಇಡೀ ಲೋಕದ ಮೇಲೆ ಏನ್ ಮಾಡಿದ್ರೆ ಪವಿತ್ರಾತ್ಮ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಇವಾಗ ಆ ಕಂಡೀಷನ್ ಇವಾಗ ಇದೆಯಾ? ಇಲ್ಲ. ಹಂಗಾರೆ ಇವಾಗ ಲೋಕದ ಮೇಲೆ ಪವಿತ್ರಾತ್ಮ ಹಾಕಿಲ್ಲ ಅಂದ್ಮೇಲೆ ಇನ್ ಯಾರ ಮೇಲೆ ಹಾಕೋರೆ? ತನ್ನ ಒಂದು ದಾಸಿಯರುಗಳ ಮೇಲೆ ಮಾತ್ರ ಪವಿತ್ರಾತ್ಮ ಏನಾಗಿರೋದು ಹಾಕಿರೋದು. ಹಂಗಾರೆ 28ನೇ ವಚನದ ಫುಲ್ಫಿಲ್ಮೆಂಟ್ ಯಾವಾಗ? ಅದು ದೇವರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಅವಾಗ ಆಗೋದು. ಆದ್ರೆ ಇವಾಗ ಏನ್ ಮಾಡಿದಾರೆ, 29ನೇ ವಚನ ನೆರವೇರಿಕೆ ಮಾತ್ರ ಆಗಿರೋದು. ಇದನ್ನೇ ಅಪೊಸ್ಟ್ಲ ಕೃತ್ಯ 2ನೇ ಅಧ್ಯಾಯ ಹೇಳೋದು. ಅಪೊಸ್ಟ್ಲ ಅದರ ಪೀಟರ್ ಎಲ್ಲರ ಮೇಲೆ ಪವಿತ್ರಾತ್ಮ ಹೋಗ್ಬೇಕಂತ ಹೇಳ್ತಾರೆ. ಇದೇನಪ್ಪ ಅಂದ್ರೆ ಆಲ್ರೆಡಿ ಪ್ರಾಫೆಸಿ ಮಾಡೋದು ಫುಲ್ಫಿಲ್ಮೆಂಟ್ ಅಂತ ಏನ್ ಮಾಡ್ತಾರೆ ಇಲ್ಲಿ. ಹಂಗ ಗಾಸ್ಪಲ್ ಏಜ್ ಅಲ್ಲಿ ಹೋಲಿ ಸ್ಪಿರಿಟ್ ನ ಬರೀ ಚರ್ಚ್ ಕ್ಲಾಸ್ ಪೀಪಲ್ ಮೇಲೆ ಸರ್ವೆಂಟ್ಸ್ ಮೇಲೆ ಮಾಡೋರೆ ಹಾಕೋರೆ. ಹಂಗ ಇಡೀ ಲೋಕ ಜನ ಮೇಲೆ ಹಾಕೋರಿ ಯಾವಾಗ? ಹಂಗಾರೆ ಈ ವಚನ ಏನ್ ಮಾಡ್ಬೋದು, ಕೆಳಗಡೆ ಅಂತ ವಚನ ಮೊದ್ಲೇನ್ ಮಾಡ್ತೀರಿ, ಅಪ್ಲಿಕೇಬಲ್ ಮಾಡ್ತೀರಿ. ಮೇಲೆ ಅಂತ ವಚನ ಏನ್ ಮಾಡ್ತಾರೆ ನಂತರಕ್ಕೆ ಅಪ್ಲಿಕೇಬಲ್ ಮಾಡ್ತೀರಿ. ಅದರ ಹಂಗ ಇದಕ್ಕೆ ನಮ್ಗೆ ಬೈಬಲ್ ಪ್ರೂಫ್ ಇದೆ. ಎಲ್ಲಿ ಅಂದ್ರೆ ಗಿಡಿಯೋನ್, ಇಲ್ಲಿ ಫೋಟೋ ನೋಡ್ಬೋದು. ಅವ್ರ ಗಿಡಿಯೋನ್ ಏನ್ ಮಾಡ್ತಾನೆ, ಮಿಡಿಯನ್ ಯುದ್ಧಕ್ಕೆ ಹೋಗ್ಬೇಕಾದ್ರೆ ದೇವ್ರು ಕರೀತಾರೆ. ಅವಾಗ ಗಿಡಿಯೋನ್ಗೆ ಏನ್ ಹೇಳ್ತಾರೆ, ದೇವ್ರೆ ನೀನು ಆತ್ಕೊಂಡಿದ್ಯಾ ಅಂದ್ಬಿಟ್ಟು ಪ್ರೂಫ್ ಏನು ಅಂತ ಕೇಳ್ತಾರೆ. ಅವಾಗ ಗಿಡಿಯೋನ್ ಏನ್ ಮಾಡ್ತಾರೆ, ಸರಿಯಪ್ಪ ಏನ್ ಪ್ರೂಫ್ ಬೇಕು ಹೇಳು ಅಂತ ಹೇಳ್ತಾರೆ. ನಾನು ಒಂದ್ ಸ್ವಲ್ಪ ಹುಲ್ನ ಇಡ್ತೀನಿ ದೇವ್ರೆ, ಏನೋ ಸ್ಪಂಜ್ ಅದರ ಅದ್ರ ಮೇಲೆ ಏನಾಗಿರ್ಲಿ
ಮಂಜು ಬಿದ್ದಿರ್ಲಿ ಅಂತ ಹೇಳ್ತಾರೆ. ಸರಿ, ದೇವರು ಅದೇ ತರ ಮಾಡ್ತಾರೆ. ಅವ್ರು ಪ್ರಾರ್ಥನೆ ಕೇಳಿ ಆದ್ಮೇಲೆ ಮಾತ್ರ ಒಂದು ಇಡೀ ತರ ಒಂದು ಬಕೆಟ್ ಅಷ್ಟು ನೀರು ಬರ್ತದೆ. ಸರಿ, ಏನ್ ಮಾಡ್ತಾರೆ, ದೇವ್ರ ಹತ್ರ ಕೇಳ್ತಾರೆ, ದೇವ್ರ ಇತ್ತು ಇನ್ನೊಂದ್ಸರಿ ಕೇಳ್ತೀನಿ, ಬೇಜಾರ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಡೇ ಆ ಹುಲ್ಲು ಬಿಟ್ಟು ಸುತ್ತಲೂ ನೆಲ ಎಲ್ಲ ಏನಾಗಿರ್ಲಿ, ಮಂಜಾಗಿರ್ಲಿ ಅಂತ. ಇದು ಕಷ್ಟ ಅದರ. ಅದಕ್ಕೆ ಏನ್ ಮಾಡ್ತಾರೆ, ನೆಕ್ಸ್ಟ್ ದಿನ ಅದೇ ತರ ಆಗ್ತದೆ. ಇದೇನ್ ಮೀನಿಂಗ್ ಅಂದ್ರೆ, ಇವಾಗ ಬರೀ ದೇವ್ರ ಪವಿತ್ರಾತ್ಮ, ಕೀರ್ತನೆ 133 ಹೇಳ್ತಲ್ಲ, ದೇವ್ರ ಎಂತಾರೆ ಒಂದು ಪವಿತ್ರಾತ್ಮಗಿನ ಹರ್ಮೋನ್ ಮೇಲೆ ಬಂದಂತ, ಹರ್ಮೋನ್ ಪರ್ವತ ಮೇಲೆ ಬಂದಂತ ಒಂದು ಹಿಮ್ಮತ್ ತರ ಇದೆ, ಆರೋನಿನ ಒಂದು ಅಭಿಷೇಕ ತರ ಇದೆ ಅಂತ ಹೇಳ್ತಾರಲ್ಲ. ಇವಾಗ ಪವಿತ್ರಾತ್ಮನ ದೇವ್ರ ಏನ್ ಮಾಡ್ತಾ ಇದಾರೆ, ಯಾರ ಮೇಲೆ ಆಗ್ತಾರದು, ಸಭೆಯಲ್ಲಿ ಮಾತ್ರ ಆಗ್ತಾರೆ. ಇನ್ನು ಕ್ರಿಸ್ತನ್ ರಾಜ್ಯದಲ್ಲಿ ಏನಾಗ್ತಾರೆ, ಇಡೀ ಲೋಕ ಜನಗಳ ಮೇಲೆ ಆಗ್ತಾರೆ. ಅವಾಗ ಸಭೆ ಇರ್ತಾರ, ಅಲ್ಲಿ ಸಭೆ ಭೂಲೋಕದಲ್ಲಿ ಏನಾಗಿರಲ್ಲ, ಇರಲ್ಲ. ಅದಕ್ಕೆ ಏನ್ರಿ, ಬೈಬಲ್ ಹೆಂಗ್ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಹಿಂಗೆ ಬೈಬಲ್ ಓದ್ರೆ ನಮ್ಗೆ ಏನಾಗೋದು, ಅರ್ಥ ಆಗೋದು ಅದ್ರ. ಅದಕ್ಕೆ ಇವಾಗ ನಾವೇನ್ ಮಾಡೋಣ, ಈ ಒಂದು ಅರ್ಥ ಇಟ್ಕೊಂಡು ಜಕರೀಯನ ಒಂದು ವಿಷನ್ ನಾವೇನ್ ಮಾಡೋಣ, ನಾವು ಬರೋಣ ಅಲ್ವರ. ಅದಕ್ಕೆ ಇದನ್ನ ಹಿಂಗ್ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಡಿಕೋಡ್ ಮಾಡೋಣ. ಜಕರೀಯ ಫಸ್ಟ್ ಚಾಪ್ಟರ್ ಬಂದು 8ರಿಂದ 11 ಬರೋಂತ ವಚನ ನಾವೇನ್ ಮಾಡೋಣ, ಆ ವಿಷನ್ ಡಿಕೋಡ್ ಮಾಡೋಣ. ಫಸ್ಟ್ ಏನಪ್ಪಾ ನೋಡ್ತಾರೆ ಅಂತಂದ್ರೆ, ಒಂದು ಮನುಷ್ಯನ ಏನ್ ಮಾಡ್ತಾರೆ ಅಲ್ಲಿ ನೋಡ್ತಾರೆ. ಆ ಮನುಷ್ಯ ಬಂದು ಎಲ್ಲಪ್ಪ ನಿಂತ್ಕೊಂತಾರೆ ಅಂದ್ರೆ, ಸುಗಂಧ ವೃಕ್ಷ ಅಲ್ಲ ಬಂದು ನಿಂತ್ಕೊಂತಾರೆ. ತಮಿಳು ಏನ್ ಬಂತು ಓದಿ, ಜಕರೀಯ 1வது அதிகாரம் 8வது வசனம். அவர் பள்ளத்தாக்கில் இருக்கிற மிருத செடிகளுக்குள்ளே நின்றார். எந்த செடி? மிருத செடி. மிருக செடி, ಮೃದು ಸಾಫ್ಟ್ ಅಲ್ವರ. ಸೊ ಅದಕ್ಕೆ ಇಲ್ಲಿ ಸಾಫ್ಟ್ ಅಂತ ಹೇಳ್ತಾರಲ್ಲ, ಓಕೆ ಸರಿ. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಮಿಟಲ್ ಟ್ರೀಸ್ ಅಂತ, ಮಿಟಲ್ ಅದರ ಏನದು ಮಿಟಲ್ ಟ್ರೀಸ್ ಅಂತ ನೋಡ್ಬೇಕಾದ್ರೆ, ಅದಕ್ಕೆ ಕನ್ನಡದಲ್ಲಿ ಬರೋಂತ ಒಂದು ಪ್ರಾಪರ್ ಕರೆಕ್ಟ್ ಮೀನಿಂಗ್ ಏನಂದ್ರೆ ಸುಗಂಧ ವೃಕ್ಷ ಅಂತ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಈ ಒಂದು ಸುಗಂಧ ವೃಕ್ಷದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಇವ್ರು ನಿಂತ್ಕೊಂಡಿರ್ಬೇಕು, ಇವ್ರ ಹಿಂದೆ 3 ತರ ಬಣ್ಣ ಉಳ್ಳಂತ ಕುದುರೆಗಳೇನಿದೆ, ಒಂದು ಕೆಂಪು, ಆಮೇಲೆ ಕಪಿಲ, ಅಂದ್ರೆ ಅಂತಾರೆ ಸ್ವಲ್ಪ ಪ್ಯಾಚ್ ತರ ಇರೋದು, ಲಾಸ್ಟ್ ಅಲ್ಲಿ ಬಂದಿದೆ ಬಿಳಿ ಕುದುರೆ ಅಂತ ಏನ್ ಮಾಡ್ತಾರೆ. 3 ತರ ಕುದುರೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಏನ್ ಮಾಡ್ತಾರೆ, ಇವಾಗ ನಮ್ಗೆಲ್ಲ ಪ್ರಶ್ನೆ ಬರ್ತಾರ, ಜಕರೀಯನಿಗೂ ಪ್ರಶ್ನೆ ಬಂದಾಗ ದೇವತ ಹೇಳ್ತಾರೆ, ಸರಿಯಪ್ಪ ಬಾ ಇದು ಹತ್ರ ಏನ್ ಮಾಡ್ತೀನಿ ನಿಮ್ಗೆ ಅರ್ಥಗಳನ್ನ ಹೇಳ್ತೀನಿ ಅಂತ 9ನೇ ವಚನ ಕೇಳುವಾಗ 10th ವರ್ಸಲ್ಲಿ ರಿಪ್ಲೈ ಕೊಡ್ತಾರೆ. ಏನಪ್ಪಾ ಅದು ಅಂತಂದ್ರೆ, ಏನ್ರಿ ಇವ್ರು ಯಾರು ಅಂತಂದ್ರೆ, ಭೂಲೋಕದಲ್ಲಿ ಏನ್ ಮಾಡೋದಂತ ಇವ್ರ ಲೋಕ ಸಂಚಾರ ಮಾಡೋದಕ್ಕೆ ಯೆಹೋವನಿಂದ ಕಳಿಸಿಕೊಟ್ಟಲ್ಪಟ್ಟವರು ಅಂತ ಹೇಳ್ತಾರಲ್ಲ. ಯೆಹೋವನಿಂದ ಕಳಿಸಿಕೊಳ್ಳಪಟ್ಟವರು ಯಾರಪ್ಪ ಇವರು ಅಂತ ಹೇಳ್ತಾರೆ. ದೇವ್ರ ಏನ್ ಮಾಡೋದು, ಇವ್ರನ್ನ ಎಲ್ಲಾ ಕಡೆ ಲೋಕದಲ್ಲಿ ಏನ್ ಮಾಡೋದಂತೆ, ಕಳ್ಸೋರಂತೆ ಸಂಚಾರ ಮಾಡೋದಕ್ಕೆ ಅಂತ ಹೇಳ್ತಾರೆ ಅಲ್ವರ. ಸರಿ, ಅದಕ್ಕೆ ಅವರೆಲ್ಲ ಬಂದು ಏನು ಉತ್ತರ ಕೊಡ್ತಾರೆ ಕೊನೆಯಲ್ಲಿ, ಸರಿ ದೇವ್ರೆ ನೀನ್ ಹೇಳೋಂತ ರೀತಿಯಲ್ಲಿ ನಾವೇನ್ ಮಾಡಿದಿರಿ, ಇದೇ ತರ ಸಂಚರಿಸ್ಕೊಂಡು ಏನ್ ಮಾಡಿದ್ವಿ ನಾವು ಬಂದಿದ್ರಿ ಅಂತ ಏನ್ ಮಾಡ್ತಾರೆ, ಒಂದು ರಿಪ್ಲೈ ಏನ್ ಮಾಡ್ತಾರೆ, ಸರ್ಟಿಫಿಕೇಟ್ ಅಲ್ಲಿ ಕೊಡ್ತಾರೆ ಅಲ್ವರ. ಸೊ ಅದಕ್ಕೆ ಏನ್ರಿ ಇದು ನಾವ್ ಹೆಂಗೆ ಅರ್ಥ ಮಾಡ್ಕೊಳೋದು, ಏನಿದು ಮೀನಿಂಗು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಫಸ್ಟ್ ಇಲ್ಲಿ ಏನ್ ನೋಡ್ಬೇಕಂದ್ರೆ, ಇಲ್ಲಿ ದರ್ಶನ ನೋಡ್ಸಿದ್ ಎಲ್ಲಿ ಅಂತಂದ್ರೆ ಒಂದು ರಾತ್ರಿಯಲ್ಲಿ, ಆಮೇಲೆ ಒಂದು ತಗ್ಗಂದೇನು ಸುತ್ತಲೂ ಏನಾಗಿದೆ ಬೆಟ್ಟಗಳಿದೆ, ಸೆಂಟ್ರಲ್ಲಿ ಒಂದು ತಗ್ಗಿದೆ, ಅಲ್ಲಿರೋದೇನ್ರಿ ಸುಗಂಧ ವೃಕ್ಷ. ಬೈಬಲ್ ನಮ್ಗೆ ಚೆನ್ನಾಗಿ ಗೊತ್ತು, ಬೆಟ್ಟ ಅಂದೇನೋ ರಾಜ್ಯ, ಬೆಟ್ಟ ಅಂದ್ರೆ ರಾಜ್ಯ. ವೆರಿ ಗುಡ್. ಅದರ ಏನ್ ರಾಜ್ಯ, ದೇವ್ರ ರಾಜ್ಯ. ಹಂಗಂದ್ರೆ ಸುತ್ತಲೂ ಬೆಟ್ಟ ಇದೆ, ಸೆಂಟ್ರಲ್ ಇರೋದು ಈ ಸುಗಂಧ ವೃಕ್ಷ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗು, ದೇವರಾಜ್ಯದಲ್ಲಿ ದೇವರಾಜ್ಯ ಭೂಲೋಕದ ಸ್ಥಾಪನೆ ಆಗ್ಬೇಕಾದ್ರೆ ಆ ರಾಜ್ಯದಲ್ಲಿ ನಡೆಯುವಂತ ಒಂದು ವಿಚಾರಗಳನ್ನ ಏನ್ ಮಾಡೋರಂತೆ ಈ ದರ್ಶನ ನಮ್ಗೆ ಏನ್ ಮಾಡೋದು, ನಮ್ಗೆ ಕ್ಲಿಯರ್ ಆಗಿ ಕೊಟ್ಟವ್ರೆ ಅದರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಆ ಒಂದು ವೃಕ್ಷ ಅಲ್ಲಿತ್ತು ಬೆಟ್ಟಗಳ ನಡುವೆ, ದೇವರಾಜ್ಯದಲ್ಲೇನೆ ದೇವರು ತನ್ನ ರಾಜ್ಯನ ಎಸ್ಟಾಬ್ಲಿಷ್ ಮಾಡ್ಬೇಕಾರೆ ಆ ರಾಜ್ಯದಲ್ಲಿ ಒಳಗಡೆ ಅದರ ಸಮಾಧಾನ ರಾಜ್ಯ ಅಲ್ಲಿ ಭೂಲೋಕ ಇರ್ಬೇಕಾರೆ ಅಂದ್ರೆ ಏನಾಗ್ತದೆ ಅಲ್ವ. ಅದಕ್ಕೆ ಅಂತಾನೆ ಹೆವೆನ್ಲಿ ಫೇಸ್ ಆಫ್ ದ ಕಿಂಗ್ಡಮ್, ಅರ್ತ್ಲಿ ಫೇಸ್ ಆಫ್ ದ ಕಿಂಗ್ಡಮ್, ಬೆಟ್ಟಗಳು ಅದ್ರ ನಡುವೆ ಅದ್ರ ಒಳಗಡೆನೆ ಅದರ ಏನಾಗ್ತದೆ ಅಂತ ಕೊಟ್ಟೆ ಅಂತ ಒಂದು ಪಿಕ್ಚರ್. ಮೊದಲನೇ ಏನ್ ನೋಡ್ತೀರಿ, ಏನ್ ವೃಕ್ಷ ಆಯ್ತಂತೆ, ಸುಗಂಧ ವೃಕ್ಷ ಅಥವಾ ಮೃದುವಾಗಿರಂತ ವೃಕ್ಷ ಅಂತ ತಮಿಳ ನೋಡ್ತೀರಿ. ಮಿಟಲ್ ಟ್ರೀಸ್ ಅಂತ ನೋಡ್ತೀರಿ. ಹಂಗಾರೆ ಏನಕ್ಕೆ ಮಿಟಲ್ ಟ್ರೀಸ್ ಕೊಟ್ಟವ್ರೆ, ಇದು ಅರ್ಥ ಏನು ಅಂತ ನಾವೇ ಮಾಡಕ್ ಇವಾಗ ಹುಡುಕ್ಬೇಕು ಅಲ್ವರ. ಅದಕ್ಕೆ ಏನ್ರಿ ಮಿಟಲ್ ಟ್ರೀಸ್ ಅಂದ್ರೆ ಏನಪ್ಪಾ ಅಂದ್ರೆ, ಈ ಮಿಟಲ್ ಟ್ರೀಸ್ಗೆ ಕೆಲವೊಂದು ಗುಣಲಕ್ಷಣಗಳಿದೆ. ಮೊದಲನೇದಾಗೆ ಇದು ಹೆಂಗಿದೆ ಅಂತಂದ್ರೆ ಎವರ್ ಗ್ರೀನ್ ಟ್ರೀ, ಇದು ಒಣಗಾಲ ಅದರ. ಏನ್ರಿ ಹೆಂಗೆ ಅಂತಂದ್ರೆ, ನಮ್ಮ ಹೊಂಗೆ ಮರ ನೋಡಿದೀರಾ, ಹೊಂಗೆ ಮರ ಅಂತ
ಮನೆ ಹತ್ರ ಕೊಡ ಕೆಡೆ ನೋಡ್ತೀನಿ ಒಣಗೆ ಮರ ಹೆಂಗಿರ್ತದೆ ಅಂದ್ರೆ ಅದು ಬೆಳೆದ್ಬಿಟ್ರೆ ಸಖತ್ ನೆರಳು, ಅದು ಯಾವತ್ತು ಏನಾಗಲ್ಲ ಅಷ್ಟು ಈಸಿಯಾಗೆ ಒಣಗಲ್ಲ ಅಲ್ವರ. ಆ ರೀತಿ ಎವರ್ ಗ್ರೀನ್ ಟ್ರೀ. ಎರಡನೇದು, ಈ ಒಂದು ವೃಕ್ಷದಲ್ಲಿ ಬಿಳಿ ಹೂವು ಬಿಡ್ತದಂತೆ, ವೈಟ್ ಫ್ಲವರ್ಸ್. ಆಮೇಲೆ ಈ ವೃಕ್ಷಕ್ಕೆ ಒಳ್ಳೆ ವಾಸನೆ, ಸುಗಂಧ, ಅದಕ್ಕೆ ಸುಗಂಧ ವೃಕ್ಷ ಅಂತ ಹೆಸರಿಟ್ಟಿರೋದು. ಅದರ ಮಿಡಲ್ ಟ್ರೀಸ್ ಒಳ್ಳೆ ಸ್ಮೆಲ್. ಆಮೇಲೆ ಇದು ಒಳ್ಳೆ ನೆರಳೇನ್ ಮಾಡ್ತಾರಂತೆ ಅಲ್ಲಿ ಕೊಡ್ತಾರಂತೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಇದು ಬಂದ್ಬಿಟ್ಟು ಈ ಒಂದು ಗಿಡದಲ್ಲಿರೋಂಥ ಒಂದು ಗುಣ ಅದರ. ಅದಕ್ಕೆ ಇಸ್ರೇಲ್ ಅಲ್ಲಿ ಏನ್ ಮಾಡೋರು ಅಂದ್ರೆ ಇದನ್ನ ಹಳೆ ಕಾಲದಲ್ಲಿ ಏನ್ ಮಾಡೋರು, ಒಂದು ಕಾರ್ಯಕ್ಕಾಗಿ ಯೂಸ್ ಮಾಡೋರು, ಒಂದು ಶುದ್ಧತೆಗೆ, ಒಂದು ನೀತಿವಂತಿಕೆಗೆ ಇಸ್ರೇಲ್ ಏನ್ ಮಾಡೋರಂತೆ ಅದನ್ನ ಯೂಸ್ ಮಾಡೋರು ಅಂತ ಹೇಳ್ತಿರೋದ್ರ. ಅದಕ್ಕೆ ಇದು ಅರ್ಥ ಏನಪ್ಪಾ, ಈ ಸುಗಂಧ ವೃಕ್ಷ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಇಸ್ರೇಲ್ ಜನಗಳಿಗೆ ಹಬ್ಬಗಳು ಕೊಡ್ತಾ ಇದ್ರು, ವರ್ಷದಲ್ಲಿ ಇಷ್ಟಿಷ್ಟು ಹಬ್ಬಗಳಂತ. ಅದರಲ್ಲಿ ಏನ್ ಮಾಡೋರು ಅಂದ್ರೆ ಈ ಒಂದು 7 ಫೆಸ್ಟಿವಲ್ಸ್ ಕಂಟಿನ್ಯೂಸ್ ಆಗಿ ಬರೋದು, ಒಂದು ಫೆಸ್ಟಿವಲ್ಸ್. ಅದು ಒಂದು ಫೆಸ್ಟಿವಲ್ ಅಂದ್ರೆ ಈ ಒಂದು ಗುಡಾರದ ಹಬ್ಬ ಅಂತ ಹೇಳ್ತಾರೆ, ಗುಡಾರ ಪಂಡಿಗೆ ಅಂತ ತಮಿಳು ಹೇಳ್ತಾರೆ, ಬೂತ್ಸ್ ಆಫ್ ಟ್ಯಾಬರ್ನಾಕಲ್ ಅಂತ ಹೇಳ್ತಾರೆ. ವರ್ಷಕ್ಕೊಂದ್ಸತಿ ಏನ್ ಮಾಡ್ಬೇಕಾಯ್ತು, ಇಸ್ರೇಲ್ ಜನಗಳೆಲ್ಲ ಹೋಗ್ಬಿಟ್ಟು ತನ್ನ ಮನೆ ಬಿಟ್ಬಿಟ್ಟು ಮನೆ ಆಚ ಕಡೆ ಚಪ್ರ ಹಾಕ್ಬಿಟ್ಟು ಚಪ್ರದಲ್ಲಿ ಏನ್ ಮಾಡಕ್ ಒಂದಿನ ಅವರು ವಾಸ ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ. ಏನಕ್ಕೆ? ವನಂದರ್ ಇದ್ದು ಹೆಂಗೆ ಟೆಂಟ್ ಅಲ್ಲಿ ಇದ್ದಿದ್ದು, ಅದನ್ನ ಮರಿಬೇಡಿ. ಆದ್ರೆ ಟೆಂಟ್ ಅಲ್ಲಿ ಇರ್ಬೇಕಾದ್ರು ಕೂಡ ದೇವ್ರು ನಿಮ್ಗೆ ಏನ್ ಮಾಡೋರೆ, ಕಾಪಾಡೋರೆ ಅಂತ ಅಂದ್ಬಿಟ್ಟು ಒಂದು ಪ್ರೂಫ್ಗಾಗಿ ಏನ್ ಮಾಡೋರು ಇವರು, ಅದ ನೆನಪಿಗಾಗಿ ವರ್ಷ ಹೆಂಗೆ ಪಾಸ್ ಓವರ್ ರಿಮೆಂಬರೆನ್ಸ್. ಇವಾಗ ಪಾಸ್ ಓವರ್ ಮಾಡೋ ಗೊತ್ತಾ ಏನಕ್ಕೆ? ನೆನಪಿಗಾಗಿ. ದೇವ್ರ ಏನ್ ಮಾಡೋದು ನಮ್ಗೆ ಆ ಮರಣದಿಂದ ಕಾಪಾಡೋರೆ ಅಂದ್ಬಿಟ್ಟು. ಅಂದ್ರೆ ಅದೇ ತರ ನೆನಪಿಗಾಗಿ ಏನ್ ಮಾಡೋ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ವರ್ಷಕ್ಕೊಂದ್ಸತಿ ಏನ್ ಮಾಡಿ ನೀವು ಈ ತರ ಗುಡಾರದಲ್ಲಿ ವಾಸ ಮಾಡಿ ಅಂತಂತಾರೆ. ಅದು ಓದಿಂತೀನಿ, ನೆಹೆಮಿಯ 8ನೇ ಅಧ್ಯಾಯ 14ರಿಂದ 15 ಓದಿಂತೀನಿ. ನೆಹೆಮಿಯ 8 ಚಾಪ್ಟರ್ ವರ್ಸಸ್ 14 ಇಂದ ಹಿಡಿದು 15. 7ನೆಯ ತಿಂಗಳಿನ ಜಾತ್ರೆಯಲ್ಲಿ ಇಸ್ರಾಯೇಲ್ಯರು ಪರ್ಣಶಾಲೆಗಳಲ್ಲಿ ವಾಸಿಸಬೇಕು. ಈ ನಿಯಮದ ಪ್ರಕಾರ ಆ ಪರ್ಣಶಾಲೆಗಳಿಗಾಗಿ ಜನರು ಗುಡ್ಡಕ್ಕೆ ಹೋಗಿ ಒಲಿವ, ಕಾಡು ಒಲಿವ, ಸುಗಂಧ, ಖರ್ಜೂರ ಮುಂತಾದ ಮರಗಳ ದಟ್ಟವಾದ ಎಲೆಗಳುಳ್ಳ ಕೊಂಬೆಗಳನ್ನು ತರುವ ಹಾಗೆ ಅವರ ಎಲ್ಲಾ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಡಂಗೂರದಿಂದ ಪ್ರಕಟಿಸಬೇಕು ಎಂಬುದಾಗಿ ಬರೆದಿರುವ ಶಾಸನವು ಮೋಶೆಗೆ ಯೆಹೋವನಿಂದ ದೊರಕಿದ ಧರ್ಮಶಾಸ್ತ್ರದಲ್ಲಿ ಸಿಕ್ಕಿತು. ಅದರ ಇದನ್ನ ಏನ್ ಮಾಡ್ತಾರೆ, ತಿರ್ಗಾ ಇಂಪ್ಲಿಮೆಂಟ್ ಮಾಡ್ತಾರೆ. ಏನಕ್ಕಾಗಿ ಮಾಡ್ತಾ ಇದ್ದು ಅಂತಂದ್ರೆ ಏನ್ರಿ, ದೇವರು ಅರಣ್ಯದಲ್ಲಿ ಬರ್ಬೇಕಾದ್ರೆ ಯಾವ ತರ ಒಂದು ರಕ್ಷಣೆ ಕೊಟ್ರು ಅಂತ ನೆನಪಿಗಾಗಿ. ನೋಡಿಂತೀನಿ ಲೆವಿಟಿಕಸ್ 23:46, ಯಾಜಕ ಕಾಂಡ 23ನೇ ಅಧ್ಯಾಯ 43ನೇ ವಚನ. ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದಾಗ ಇಸ್ರಾಯೇಲ್ಯರು ಪರ್ಣಶಾಲೆಗಳಲ್ಲಿ ವಾಸವಾಗಿರುವಂತೆ ಮಾಡಿದನೆಂಬುದಾಗಿ ಇದರಿಂದ ನಿಮ್ಮ ಸಂತತಿಯವರಿಗೆ ತಿಳಿಯುವುದು. ನೋಡ್ರ, ಇದೇನಕ್ಕಾಗಿ ಮಾಡ್ತಾ ಇರೋದು, ಇದರಿಂದ ದೇವರು ನಿಮಗೆ ಯಾವ ತರ ವಾಸ ಮಾಡಿದ್ರು ಅಂದ್ಬಿಟ್ಟು ಏನಾಗ್ಲಿ ನೆನ್ಪಿರ್ಲಿ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರು ಏನ್ ಹೇಳ್ತಾರೆ, ನಿಮ್ಮ ಹಳೆ ಸ್ಥಿತಿನ ಯಾವತ್ತೂ ಮರಿಬೇಡಿ ಅಂದ್ಬಿಟ್ಟು ದೇವ್ರೇ ಮಾಡಿದ್ರು. ಇಸ್ರೇಲ್ ಜನಗಳಿಗೆ ಎಷ್ಟೋ ಪ್ರಮಾಣಗಳು ಕೊಟ್ರು. ಅದರ ಯಾವ್ದು ಕೊಟ್ರು ಜ್ಞಾಪನ ಇದೆಯಾ? ಹಳೆ ಗತಿಗಳನ್ನ ಮಡಿಬೇಡಿ ಅಂತಂದ್ಬಿಟ್ಟು ಯಾವ ತರ ಎಲ್ಲ ದೇವ್ರು ರಕ್ಷಿಸ್ರು ಅಂತ ನೆನ್ಪಿಟ್ಕೊಳಕ್ಕೆ ದೇವ್ರು ಕೆಲವನ್ನೆಲ್ಲ ಮಾಡಿ ಅಂತಂದ್ರು. ಏನೇನ್ ಮಾಡಿದ್ರು? ವಾಕ್ಯನ ನೀವೇನ್ ಮಾಡಿ ನಿಮ್ಮ ಮನೆಯ ಹೊಸ್ಲ ಮೇಲೆ ಹಾಕಿ ಅಂತೆಲ್ಲ ಹೇಳೋರು. ಎರಡನೇದು ನೆಕ್ಸ್ಟ್ ಕೈಯಲ್ಲಿ ಕೈ ಕಟ್ಕೊಬೇಕಂದ್ರ ವಾಕ್ಯನಾ? ಓಕೆ ಸರಿ. ಕೂತ್ಕೊಬೇಕಾದ್ರೆ ಏನ್ ಮಾಡಿ ನೀವು ಹೇಳ್ಕೊಡಿ ಅಂದ್ರೆ ಅಲ್ರ, ಅದನ್ನ ಒಡವೆ ತರ ಏನ್ ಮಾಡಿ ನೀವು ಇಟ್ಕೊಳ್ಳಿ, ಅಷ್ಟು ಜೋಪಾನವಾಗಿ ಏನ್ ಮಾಡಿ ಇಟ್ಕೊಳ್ಳಿ ಅಂದ್ರು. ವೆರಿ ಗುಡ್. ನೆಕ್ಸ್ಟ್ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿ ಪ್ರೀತಿಸ್ಬೇಕು. ಪ್ರಮಾಣಗಳಲ್ಲಿ ಹೇಳಿ, ನ್ಯಾಯ ಪ್ರಮಾಣದಲ್ಲಿ ದೇವ್ರು ಕೊಟ್ಟಂತ ಕೆಲವೊಂದು ರೂಲ್ಸ್ ಇತ್ತು. ಇದು ಹಿಂಗ್ ಮಾಡ್ಲೇಬೇಕು. ಏನಕ್ಕೆ ಅಂದ್ರೆ ಇದಕ್ಕಾಗೆ ಅಂತ ಅಂದ್ಬಿಟ್ಟು ದೇವ್ರು ಹೇಳೋರು. ಏನಕ್ಕಾಗೆ? ಬ್ರದರ್ ಅವರು ಅಲ್ಲಿ ಯಾರನ್ನಾದ್ರೂ ಜೀತಕ್ಕೆ ಇಟ್ಕೊಳಕ್ ಹೋದ್ರೆ 6 ವರ್ಷ ದುಡಿಸ್ಕೊಂಡು 7ನೇ ವರ್ಷ ಬಿಡ್ಬೇಕಂತ ಹೇಳ್ತಾರ್ರಿ. ಓಕೆ ಸರಿ, ನಾನು ಹೇಳ್ಬಿಡ್ತೀನಿ ಕೇಳ್ರಿ, ಕೆಲವೊಂದು ಕ್ಲೂ ಕೊಡ್ತೀನಿ. ಮೊದಲನೇದು ಪಾಸ್ ಓವರ್. ಪಾಸ್ ಓವರ್ ಏನಕ್ಕೆ ಮಾಡಿದ್ ಕೇಳಿದ್ದು ಏನ್ರಿ? ಅದಾಗೋಯ್ತು. ಆ ಪಾಸ್ ಓವರ್ ಸೆಕೆಂಡ್ ಟೈಮ್ ಪಾಸ್ ಓವರ್ ಮಾಡಿದ್ನ ಯಾವ ಮಾಡಿದ್ನ ಕಾಪಾಡಲ್ಲ ದೇವ್ರು. ಆದ್ರೆ ಸೆಕೆಂಡ್ ಟೈಮ್ ಮಾಡ್ತಿರೋ ಪಾಸ್ ಓವರ್ ಎಲ್ಲ ಏನಕ್ಕೆ ರಿಮೆಂಬರೆನ್ಸ್ ಅಂದ್ರೆ, ಒರಿಜಿನಲ್ ಪಾಸ್ ಓವರ್ ಅಲ್ಲಿ ದೇವ್ರು ಯಾವ ತರ ಇಸ್ರೇಲ್ ಜನಗಳನ್ನ ಐಗುಪ್ತ ದೇಶ ಕಾಪಾಡ್ದು ಅಂತ ನೆನಪಿಗಾಗಿ, ಮರಿಬೇಡಿ ಯಾವತ್ತು ಅಂತ. ಇದೇ ತರ ಜೋಶ್ವ ಅಲ್ವರ, ಆ ಯೋರ್ದನ್ ನದಿ ದಾಟ್ಬೇಕಾದ್ರೆ ಏನ್ ಮಾಡ್ತಾರೆ, ಅಲ್ಲಿ ಒಂದ್ ದೊಡ್ಡ ಕಲ್ಲು ಎತ್ಕೊಂಡ್ಬರ್ತಾರೆ. ಕಲ್ ಮೇಲೆ ಏನ್ ಕೆತ್ತಾರೆ ಅದರ ಕುಲಗಳ ಹೆಸರು ಏನ್ ಮಾಡ್ತಾರೆ,
ಕೆತ್ತಾರೆ. ಏನಕ್ಕಪ್ಪ ಅಂತ ಕೇಳ್ತಾರೆ, ಏನಕ್ಕೆ ಇಷ್ಟು ದೊಡ್ಡ ದೊಡ್ಡ ಸೈಜ್ಗಳು ಏನಕ್ಕೆ ಬೇಕು, ನಮ್ಮ ಕಾನಾನ್ ಲ್ಯಾಂಡ್ ಎಂಟ್ರೆನ್ಸ್ ಏನಕ್ಕೆ ಬೇಕು ಅಂದ್ರೆ ಅದು ಒಂದು ಸೈನ್. ಏನಕ್ಕೆ ಅಂದ್ರೆ ದೇವ್ರು ಏನ್ ಮಾಡೋದು ನಮ್ದು ಇವತ್ತು ಈ ತರ ರಕ್ಷಿಸಿದ್ದಾರೆ ಅಂದ್ಬಿಟ್ಟು ಒಂದು ಸೂಚನೆಗಳು. ಈ ತರ ದೇವರು ಎಷ್ಟೋ ಒಂದು ಸೂಚನೆಗಳು ಏನ್ ಕೊಟ್ರು ಅಂದ್ರೆ ನಿಮ್ಮ ಹಳೆ ಸ್ಥಿತಿಗತಿಗಳು ಏನ್ ಮಾಡಕ್ ಹೋಗ್ಬೇಡಿ, ನೀವು ಮರಿಬೇಡಿ. ದೇವ್ರು ಎಷ್ಟೆಲ್ಲ ಕೃಪೆ ಕೊಟ್ರೆ ಏನ್ ಮಾಡಿ ನೀವು ಅವತ್ತು ನೆನ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇದೇ ತರ ಒಂದು ರೂಲ್ಸ್ ಏನಪ್ಪಾ, ಒನ್ ಆಫ್ ದ ಲಾ ಏನಂದ್ರೆ ದ ಲಾ ಆಫ್ ದ ಟ್ಯಾಬರ್ನೈಕಲ್, ದ ಫೀಸ್ಟ್ ಆಫ್ ದ ಟ್ಯಾಬರ್ನೈಕಲ್ ಅಂತ ಹೇಳ್ತಾರಲ್ರ. ಅದಕ್ಕೆ ಈ ಬೂತ್ಗಳಲ್ಲಿ ವಾಸ ಮಾಡ್ಬೇಕಾಯ್ತು ಅಲ್ದ್ರ. ಹಂಗಾರೆ ಇದೇನಕ್ಕೆ ಅಂದ್ರೆ ದೇವರ ರಕ್ಷಣೆನ ನೆನ್ಸ್ಕೊಳಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ದೇವ್ರು ಈ ತರ ಮಾಡು ಅಂತ ಹೇಳ್ತಾ ಇದ್ರು. ಹಂಗಾರೆ ಈ ಒಂದು ಸುಗಂಧ ವೃಕ್ಷ ಅಂದ್ರೆ ಏನು ಅಂತ ನಾವು ಕಂಡುಹಿಡಿಬೇಕು ಅಂದ್ರೆ ಇದಕ್ಕೆ ಆಪೋಸಿಟ್ ಏನು ಕಂಡುಹಿಡಿಬೇಕು. ಕರೆಕ್ಟಾ? ಸುಗಂಧ ವೃಕ್ಷ ಅಂತ ಕಂಡುಹಿಡ್ಬೇಕು. ಆಪೋಸಿಟ್ ಏನು ಅಂದ್ರೆ ನೀವೇನಂದ್ರೆ ಮೃದುವಾಗಿರೋಂತ ಮರ ಅಂತ ನೋಡಿದ್ರಿ, ಅಂದ್ರೆ ಇದಕ್ಕೆ ಆಪೋಸಿಟ್ ಏನು ಅಂದ್ರೆ ತುಂಬಾ ರಫ್ ಅಂಡ್ ಟಫ್ ಆಗಿರೋಂತ ಮರ, ಮುಳ್ಳುಗಳಿರೋಂತ ಮರ. ಅದರ ಓದಿ ಎಲ್ಲಿ? ಯೆಶಾಯ 55ನೇ ಅಧ್ಯಾಯ ವಚನ 12 ಮತ್ತೆ 13 ಓದಿ. ನೀವು ಆನಂದ ಭರಿತರಾಗಿ ಹೊರಡುವಿರಿ, ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ. ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು, ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು. ಮುಳ್ಳಿಗೆ ಬದಲಾಗಿ ತುರಾಯಿಯು, ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು. ನೋಡ್ರ, ದತ್ತೂರಿಗೆ ಬದಲಾಗಿ ಸುಗಂಧವು, ಮುಳ್ಳಿಗೆ ಬದಲಾಗಿ ತುರಾಯಿ. ನೋಡ್ರ, ಮುಳ್ಳಿಗೆ ಬದಲಾಗಿ ತುರಾಯಿ ಅಲ್ವರ. ಆಮೇಲೆ ದತ್ತೂರಿಗೆ ಬದಲಾಗಿ ಸುಗಂಧ. ಇದಕ್ ಬದಲಾಗಿ ಅದು ಅಂತಂದ್ರೆ ಮೀನಿಂಗ್ ಇದು ಆಪೋಸಿಟ್ ಇದು ಅದರ. ಹಂಗಾರೆ ಬೈಬಲ್ ನಲ್ಲಿ ಮರ ಅಂದ್ರೆ ಏನು ಹೇಳ್ರಿ? ಮರ ಅಂದ್ರೆ ಏನು ಇವಾಗ ಬೈಬಲ್ ಅಲ್ಲಿ? ಮನುಷ್ಯ. ಅದರ ಒಳ್ಳೆ ಮರಗಳು ನೀತಿವಂತ ಕಂಪೇರ್ ಮಾಡ್ತಾರೆ, ಕೆಟ್ಟ ಮರಗಳು ಯಾರು ಕಂಪೇರ್ ಮಾಡ್ತಾರೆ? ದುಷ್ಟ ಜನಗಳಿಗೆ, ಅನೀತಿವಂತರಿಗೆ ಏನ್ ಮಾಡ್ತೀರಿ ಕಂಪೇರ್ ಮಾಡ್ತೀರಿ. ಕರೆಕ್ಟಾ? ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ಬೇಕಾದ್ರೆ ಇಸ್ರೇಲ್ ಜನಗಳಿಗೆ ಒಂದು ರೂಲ್ಸ್ ಕೊಡ್ತಾರೆ. ನೋಡಪ್ಪ, ನೀವು ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ಅನ್ಯ ಜನಗೋಸ್ಕರ ನೀವೇನ್ ಮಾಡಕ್ ಹೋಗ್ಬಿಡಿ, ನೀವ್ ಮಾಡಕ್ ಹೋಗ್ಬಿಡಿ. ಅವ್ರು ನಿಮ್ಗೆ ಹೆಂಗಿರ್ತಾರೆ, ನಿಮ್ಗೆ ಪಕ್ಕಕ್ಕೆ ಹೆಂಗಿರ್ತಾರೆ, ಮುಳ್ಳಾಗಿರ್ತಾರೆ ಅಂತ ಹೇಳ್ತಾರೆ. ಕರೆಕ್ಟಾ? ಹಂಗಾರೆ ದುಷ್ಟ ಜನಗಳನ್ನ ಬೈಬಲ್ ಏನ್ ಮಾಡ್ತಾರೆ, ಮುಳ್ಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ. ಓದಿರ್ತೀನಿ ನಂಬರ್ಸ್ 33:55 ಅರಣ್ಯಕಾಂಡ 33:55. ಅರಣ್ಯಕಾಂಡ 33:55. ನೀವು ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ ಅವರಲ್ಲಿ ನೀವು ಉಳಿಸಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆ ತಿವಿಯುವ ಶೂಲಗಳಂತೆಯೂ ಆಗಿ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕರಾಗಿರುವರು. ನೋಡ್ರ, ಹೆಂಗಿರ್ತಾರಂತೆ? ಚುಚ್ಚುವಂತ ಮುಳ್ಳುಗಳು ಅಲ್ಲರ. ಅದಕ್ಕೆ ನೋಡ್ಬೇಕಾದ್ರೆ ಆದಾಮ್ಗೆ ದೇವ್ರ ಏನ್ ಕೊಟ್ರು? ನಿನ್ನ ಭೂಮಿ ಶಪಿಸಲ್ಪಟ್ಟಿದೆ, ಅದೇ ಮಟ್ಟ ಮುಳ್ಳು ಕಳೆಗಳನ್ನ ತರ್ತದೆ ಅಲ್ವರ. ಅಂದ್ರೆ ಒಂದು ಶಾಪಗ್ರಸ್ತದ ಸ್ಥಿತಿ ಏನ್ ಮಾಡ್ತಾರೆ ಅದ್ ನೋಡಿಸ್ತಾರೆ. ಅದರ ಒಂದು ದುಷ್ಟ ಜನಗಳು ಏನ್ ಮಾಡ್ತಾರೆ ಅದ್ ನೋಡಿಸ್ತಾರೆ. ಅದರ ಇವಾಗ ಲೋಕದಲ್ಲಿ ಇರೋದು ಎಲ್ಲಾರು ಯಾರು ಅಂದ್ರೆ ಎಲ್ಲ ಬರೀ ದುಷ್ಟ ಜನಗಳೇ, ಕೆಟ್ಟ ಜನಗಳೇ ಇರೋದು. ಕರೆಕ್ಟಾ? ಆದ್ರೆ ದೇವ್ರು ತನ್ನ ಸಮಾಧಾನ ರಾಜ್ಯನ ಭೂಲೋಕದ ಸ್ಥಾಪನೆ ಮಾಡ್ಬೇಕಾರೆ ಆ ತಗ್ಗಲ್ಲಿರೋದೇನೋ ಅಲ್ಲಿ ದುಷ್ಟ ಜನಗಳಿರಲ್ಲ. ಎಂತ ಜನಗಳು ಇರ್ತಾರೆ ಅಲ್ಲಿ? ಸಮಾಧಾನ ರಾಜ್ಯದಲ್ಲಿ ಸಮಾಧಾನದ ದೇವ್ರ ಮಕ್ಳೇನಾಗಿರ್ತಾರೆ ಅಲ್ಲಿರ್ತಾರೆ. ಅಂದ್ರೆ ನೀತಿವಂತರ ಮಕ್ಳೇನಾಗಿರ್ತಾರೆ ಅಲ್ಲಿ ಇರ್ತಾರೆ. ಅದಕ್ಕೆ ಆ ಒಂದು ಸುಗಂಧ ವೃಕ್ಷ ಅಂದ್ರೆ ಏನಪ್ಪಾ ಅಂತಾರೆ ಮೀನಿಂಗ್ ಅಂದ್ರೆ ಏನ್ರಿ? ಇದು ಯಾರನ್ನ ಸೂಚನೆ ಮಾಡ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ಪಿತೃಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಅಂದ್ರೆ ಅದಕ್ಕೆ ದೇವರು ತನ್ನ ಸಮಾಧಾನ ರಾಜ್ಯ ಭೂಲೋಕ ಸ್ಥಾಪನೆ ಮಾಡ್ಬೇಕಾರೆ ಆ ಭೂಲೋಕದಲ್ಲಿ ಆಳ್ವಿಕೆ ಮಾಡೋದು ಯಾರಪ್ಪ ಅಂತ ನೋಡ್ತೀವಿ. ಅಂದ್ರೆ ಇವಾಗ ಆಳ್ವಿಕೆ ಮಾಡ್ತಾರದು ಎಲ್ಲ ಏನ್ರಿ? ಎಲ್ಲ ದುಷ್ಟ ಜನಗಳೇನ್ ಮಾಡ್ತಾರೆ ಇವತ್ತು ಆಳ್ವಿಕೆ ಮಾಡ್ತಾ ಇರೋದು. ಕರೆಕ್ಟ್ರಾ? ಎಲ್ಲಾ ಕಡೆ ಚೀಫ್ ಮಿನಿಸ್ಟರ್ಸ್ ಆಗಿರೋದೆಲ್ಲ ಯಾರು ಅಂತಂದ್ರೆ ಎಲ್ಲ ಏನ್ರಿ? ಎಲ್ಲ ಇವಿಲ್ ಪೀಪಲ್, ಇವಿಲ್ ಇನ್ಫ್ಲೂಯೆನ್ಸ್ ಇಲ್ಲಿರೋಂಥ ಪೀಪಲ್. ಆದ್ರೆ ಕ್ರಿಸ್ತನ ರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣಿಸಿರ್ತಿ ಸ್ಥಾಪನೆ ಆಗ್ಬೇಕಾರೆ ಭೂಲೋಕದಲ್ಲಿ ಯಾರು ಇರ್ತಾರೆ ರಾಜ್ಯದಲ್ಲಿ ಆಳ್ವಿಕೆ ಮಾಡೋರು ಅಂದ್ರೆ? ಅವಾಗಿರೋದು ಯಾರಂದ್ರೆ ಪಿತೃಗಳು. ಇವಾಗ ಪಿತೃಗಳು ಹೆಂಗಿರ್ತಾರೆ? ಅವ್ರ ನೆರಳಲ್ಲಿದ್ರೆ ಇಸ್ರೇಲ್ ಜನಗಳು ಹೆಂಗಿರ್ತಾರೆ? ಆ ಕಾಲದಲ್ಲಿ ದೇವ್ರು ಏನಂತಾರೆ ಪಟ್ನಾಶಾಲೆ ಹಬ್ಬ ಮಾಡೋಂಥದ್ರು. ಅವಾಗ ಏನ್ ಗರಿಗಳು ಹಾಕೊಂಡ್ರು? ಸುಗಂಧ ವೃಕ್ಷದ ಗರಿಗಳೇನ್ ಮಾಡಿ ನೀವು ಇಡ್ರಿ, ಅದ್ರ ಕೆಳಗಡೆ ನೀವೇನ್ ಮಾಡ್ರಿ ವಾಸ ಮಾಡಿ ಅಂತಂದ್ರು. ಹಂಗಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಭೂಲೋಕದಲ್ಲಿ ತನ್ನ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಇಡೀ ಲೋಕ ಜನಗಳು ಯಾವ ವೃಕ್ಷದ ಕೆಳಗಡೆ ಇರ್ತಾರೆ? ಸುಗಂಧ ವೃಕ್ಷದ ಕೆಳಗಡೆ ಅಂದ್ರೆ ಪಿತೃಗಳ ಕೆಳಗಡೆ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅಲ್ವರ. ಅದಕ್ಕೆ ಆ ಮರಕ್ಕೆ ಕೆಲವೊಂದು ಗುಣಗಳಿತ್ತು. ಯಾವತ್ತೋ ಗಿಡಗಳು ಏನಾಗ್ತಲ್ಲ ಮರಗಳು ಒಣಗೋಗ್ತಾನೆ ಇರಲ್ಲ. ಅದರ ಪಿತೃಗಳ ಕ್ಯಾರೆಕ್ಟರ್ ಹೆಂಗಿದೆ? ನಿನ್ನೆ ಒಂಥರ ಇದ್ರು, ಮೊನ್ನೆ ಒಂಥರ ಇದ್ರು, ಇವತ್ತೊಂಥರ ಅವ್ರೆ, ನಾಳೆ ಇನ್ನೊಂಥರ ಅವ್ರೆ ಅಂತವ್ರ ಹೆಂಗವ್ರೆ? ಅದರ ಫಾರ್ ಎವರ್ ಸೇಮ್. ಅದರ ಅವ್ರು ಒಳ್ಳೆ ಸರ್ಟಿಫಿಕೇಟ್ ತಗೊಂಡ್ರು, ಇವತ್ತು ಕೂಡ ಚೆನ್ನಾಗಿದ್ದಾರೆ. ಅದರ ಇವತ್ತೆಲ್ಲ ಜೀವಂತವಾಗಿಲ್ಲ. ಆದ್ರೆ ಎದ್ದು ಬಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ದೇವ್ರಿಗೆ ಏನಾಗಿರ್ತಾರೆ? ನಂಬಿಕೆ. ಫ್ಯೂಚರ್ ಕೂಡ ಏನಾಗಿರ್ತಾರೆ ದೇವ್ರಿಗೆ. ಅದರ ಓದಿರ್ತೀನಿ ನಂಬರ್ಸ್
ಸಾರಿ ಹೀಬ್ರೂಸ್ 11:36 ಎಬ್ರಾಯದಲ್ಲಿ 11ನೇ ಅಧ್ಯಾಯ 16ನೇ ವಚನ. ಹೀಬ್ರೂಸ್ 11:16. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದುದರಿಂದ ದೇವರು ಅವರ ದೇವರು ಎನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ. ನೋಡ್ರ, ದೇವರು ಅವರ ದೇವರು ಅಂತ ಹೇಳ್ಕೊಳಕ್ ಏನ್ ಮಾಡಲ್ವಂತೆ? ನಾಚಿಕೊಳ್ಳದೆ ಪಡೋದಂತೆ. ಅದರ ಹಂಗಾರೆ ಏನು ಅಂದ್ರೆ ಇವರೆಲ್ಲ ದೇವ ದೃಷ್ಟಿಯಲ್ಲಿ ಅಷ್ಟೊಂದು ನಂಬಿಕಸ್ಥರಾಗಿ ಏನ್ ಮಾಡಿದಾರೆ? ಬದುಕಿದಾರೆ. ಯಾವ ತರ ಬದುಕಿದಾರೆ ಅಂತಂದ್ರೆ ದೇವರೇ ನೋಡ್ಬಿಟ್ರೆ ಹೇಳ್ತಾರೆ, ಇವರೆಲ್ಲ ಯಾರ ಮಕ್ಳು? ನನ್ನ ಮಕ್ಳು. ಅದರ ನಾನ್ ಇವ್ರಿಗೆ ದೇವ್ರು ಅಂತ ಹೇಳ್ಕೊಳಕ್ಕೆ ದೇವ್ರೇ ಮಾಡೋದಿಲ್ವಂತೆ, ನಾಚಿಕೆ ಪಡೋಂತ ಅಂತ ಒಂದು ಬ್ಯೂಟಿಫುಲ್ ಬಿಹೇವಿಯರ್ ಯಾರ್ದು? ಅದಕ್ಕೆ ಅಂತ ಒಂದ್ ಲೆವೆಲ್ ಅಲ್ಲಿ ದೇವ್ರಿಗೆ ಏನಾಗಿದ್ರು? ಅವರು ನಂಬಿಕಸ್ಥರಾಗಿದ್ರು. ಅಂದ್ರ ಎರಡನೇದೇನ್ ನೋಡ್ತೀರಿ? ಬಿಳಿ ಹೂವುಗಳಿತ್ತಂತೆ. ಬಿಳಿ ಅಂದೇನೋ ಪ್ಯೂರಿಟಿ. ಅದರ ನೀತಿವಂತರಾಗಿದ್ರು. ಅದರ ನಮ್ಗೆ ಚೆನ್ನಾಗ್ ಗೊತ್ತು, ಬೈಬಲ್ ದೇವರು ಅವ್ರ ಬಗ್ಗೆನೇ ಹೇಳ್ತಾರಲ್ಲ. ಅದಲ್ಲೇ 39 ತೋರ್ಸೋದಿ, 39ನೇ ವಚನ ಓದಿ. ಅದಲ್ಲೇ ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ಏನಂತ? ನಂಬಿಕೆ ಮುಖಾಂತರ ಏನ್ ಪಡ್ಕೊಂಡ್ರಂತೆ? ಒಳ್ಳೆ ಹೆಸರು. ಅಲ್ವರ ಅದಕ್ಕೆ ಫೇತ್ಫುಲ್ನೆಸ್ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಏನ್ ಮಾಡೋರು ದೇವ್ರ ಕೈಲಿ ಪಡ್ಕೊಂಡು ಒಳ್ಳೆ ಏನಂತಾರೆ ಹೆಸರುಗಳು ನಂಬಿಕೆ ಮುಖಾಂತರ ಪಡ್ಕೊಂಡವ್ರ ದೇವ್ರು. ಆದ್ರೆ ಇನ್ನ ಪ್ರೈಸ್ ಏನಾಗಿಲ್ಲ ಅವ್ರಿಗೆ, ಅಲ್ಲಿ ಸಿಕ್ಕಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಬಿಳಿ ಹೂವ. ಆಮೇಲೆ ಒಳ್ಳೆ ವಾಸನೆ ಏನ್ ಮಾಡ್ತಾ ಇದ್ದಂತೆ? ಕೊಡ್ತಾ ಇದ್ದಾರೆ. ಇವಾಗ ನಾವು ಏನ್ಷಿಯನ್ ಓದಿಸ್ ಬಗ್ಗೆ ಓದ್ಬೇಕಾರೆ ನಮಗೆ ಅವ್ರು ಮಾಡೋಂಥ ತ್ಯಾಗಗಳು ಅದರ ಇವೆಲ್ಲ ದೇವ್ರಿಗೆ ಹೆಂಗಿತ್ತು? ಸುಗಂಧ ವಾಸನೆ. ಇವಾಗ ನಮ್ಗೆ ಹೆಂಗಿದೆ? ನಮ್ಗೇನೋ ಒಂದು ಪ್ರೋತ್ಸಾಹ ಓದ್ಬೇಕು ಅಂದ್ರೆ ನಾವು ನೋಡಿ ಎಷ್ಟು ಸಬ್ಜೆಕ್ಟ್ಸ್ಗಳು ನಾವು ಮಾಡೋದು ಸಬ್ಜೆಕ್ಟ್ಸ್ಗಳೆಲ್ಲ ಅಧಿಕವಾಗಿ ಏನು ಅಂತಂದ್ರೆ ಟೈಪ್ ಆಂಟಿ ಟೈಪ್. ಹಳೆ ಒಡಂಬಡಿಕೆಯಲ್ಲಿ ಇರೋಂಥ ಎಲ್ಲಾ ವಿಚಾರಗಳು ಏನಾಗಿದೆ ಇವಾಗ ನಮ್ಗೇನಾಗಿದೆ? ಇವಾಗ ಛಾಯೆ ಆಗಿದೆ. ನಾವು ಕೂಡ ಏನ್ ಮಾಡಿದ್ರಿ ನೋಡಿ, ನಾವು ಕಳೆದ ವಾರ ಒಂದು 2-3 ವೀಕ್ಸ್ ಬಿಫೋರ್ ನೋಡಿದ್ರಿ ಎಲಿಯಾ ಮತ್ತೆ ಒಬಾದ್ಯ. ಅದರ ಚರ್ಚ್ ಮತ್ತೆ ಏನ್ರಿ ಗ್ರೇಟ್ ಮಲ್ಟಿಟ್ಯೂಡ್ ಏನ್ರಿ ಕಂಪಾರಿಸನ್. ಕಳೆದ ವಾರ ಕೂಡ ಕೃಷ್ಣ ಬುದ್ಧ ತಗೊಂಡ್ರು ಮೈಸೂರಲ್ಲಿ, ಅದು ಚೆನ್ನಾಗಿತ್ತಲ್ವರ. ಏನ್ರಿ ಎಲೀಶಾ ಮಾಡಿರಂತ ಅದ್ಭುತಗಳು ಇವೆಲ್ಲ ಏನ್ರಿ ಪಿತೃಗಳು ಭೂಲೋಕದಲ್ಲಿ ತನ್ನ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ನಡೆಯುವಂತ ಒಂದು ಅನೇಕ ಕಾರ್ಯಗಳು ಏನಾಗಿದೀವಲ್ಲ ಎಲ್ಲ ಛಾಯೆಗಳು. ಅದರ ಒಂದೊಂದು ಘಟನೆಗಳು ಇಲ್ಲಿ ನಡೀತಾ ಇರ್ಬೇಕಾದ್ರೆ ಎಲ್ಲ ನಮ್ಗೆ ಏನ್ ಮಾಡೋರೆ? ನಮ್ಗೆ ಪಾಠವಾಗಿ ಕೊಟ್ಟವ್ರೆ ಅಲ್ವರ. ಅದಕ್ಕೆ ದಾವೀದು ಗೋಲಿಯತ್ನ ಹೊಡಿಬೇಕಾದ್ರೆ ಎಷ್ಟು ಕಲ್ ತೊಗೊಂಡ್ರು? ಯಾಕೆ 5 ತೊಗೊಂಡ್ರು? ಅದ್ಯಾಕೆ ಕೊಡ್ಬೇಕಾಯ್ತು? ಕಲ್ ತೊಗೊಂಡು 2 ಮುಗ್ದೋಗಿರೋದು. ಯಾಕೆ 5 ಅಂತ ಹೇಳೋರೆ? ಅದೆಲ್ಲ ನಮ್ಗೆ ಏನಾಗಿದೆ ಇವಾಗ? ನಮ್ಗೆಲ್ಲ ಪಾಠವಾಗಿದೆ ಅಲ್ವ. ಅದಕ್ಕೆ ಹೊಡಿಬೇಕಾದ್ರೆ ಎಲ್ಲಿಗೆ ಬಿತ್ತು? ಅವನ್ಗೆ ಕಲ್ಲೆಲ್ಲಿ ಬಿತ್ತು? ನೆತ್ತಿಗೆ ಬಿತ್ತು. ಹಣೆಗೆ ಬಿತ್ತು. ಬಿದ್ದಿದ ತಕ್ಷಣ ಯಾಕೆ ಟಕ್ಕಂತ ಬಿದ್ದೋಗಿದ ತಕ್ಷಣ ದಾವೀದು ಅವ್ನ್ ಕತ್ತಿ ತಗೊಂಡೇ ಅವ್ನ್ ಕತ್ತನ್ನ ಯಾಕೆ ಕತ್ತರಿಸ್ದ? ಇವೆಲ್ಲ ಯಾಕೆ ಕೊಡ್ಬೇಕು? ಸಾಯ್ಸಾಕ್ಬಿಟ್ಟ ಸಿಂಪಲ್ ಆಗಿ. ಕಲ್ಲು ಹೊಡೆದ, ಕಲ್ ಬಿತ್ತು, ಬಿದ್ದಿದ ತಕ್ಷಣ ಬಿದ್ದೋದ, ನೆಲಕ್ಕೆ ಉಳ್ಳೋಗ್ಬಿಟ್ಟ, ತಲೆ ಹೆಂಗ್ ಕತ್ತರಿಸ್ಬಿಟ್ಟ ಅಂತ ಇಷ್ಟೊಂದು ಡೀಟೇಲ್ ಕೊಟ್ಟಿರ್ಬೇಕಾರೆ ಇವೆಲ್ಲ ಮೀನಿಂಗ್ ಇದೆ. ದಾವೀದನ್ ಏನ್ರಿ ಯೇಸು ಕ್ರಿಸ್ತು. ಅದರ ಸುಮ್ನೆ ಒಂದ್ ಚಿಕ್ಕ ಕಲ್ಲು, ಸ್ಟ್ರಾಂಗ್ ಸತ್ಯ, ಕಲ್ ತರ ಇರೋಂಥ ಸತ್ಯ ತಗೊಂಡು ಎಲ್ಲಿ ಹೊಡೆದ್ರು ಪಾಯಿಂಟ್. ಅದರ ಮಾತಾಡ್ಬೇಕಾದ್ರೆ ಇಡೀ ಬುಡ ಎಲ್ಲ ಬಿಡಕ್ ಹೋಗ್ಬಿಡುದು. ಪಾಯಿಂಟ್ ಹೊಡೆದ್ರು ನೋಡಿ ತಲೆಗೆ ಒಂದೇ ಏಟು. ಅದರ ಇಟ್ ಈಸ್ ರಿಟರ್ನ್. ಯೇಸು ಕ್ರಿಸ್ತು ಸೇತಾನ್ ಹೆಂಗೆ ಜಯಿಸಿದ್ದು? ಎಂತ ದೇವ್ರ ವಾಕ್ಯದಲ್ಲಿ ಏನಾಗಿದೆ? ಹಿಂಗ್ ಬರ್ದಿದೆ ಅಂದ್ರೆ ಹಂಗೆ ಬರ್ದಿದೆ ಅಷ್ಟೇ. ಇಲ್ಲಿದೆಲ್ಲ ಬ್ಲೇಡ್ ಆಗ್ತಾ ಕೂತಿರಲಿಲ್ಲ. ಅದರ ಹೆಂಗಿತ್ತು ಅಂದ್ರೆ ಅದಕ್ಕೆ ಪ್ರತಿ ಉತ್ತರಾಗೆ ಸೇತಾನ್ ಏನ್ ಮಾಡಕ್ಕಾಗಿಲ್ಲ, ಯೇಸು ಕ್ರಿಸ್ತನ್ಗೆ ಏನೋ ಮಾಡಕ್ಕಾಗಿಲ್ಲ. ಸೇತಾನೇ ಬಿದ್ದೋಗ್ಬಿಟ್ಟ. ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಅವ್ರ ಕತ್ತಿನೇ ತಗೊಂಡ್ರು. ಯಾರ್ ಕತ್ತಿನ? ಗೋಲಿಯಾತನ್ ಕತ್ತಿನೇ ತಗೊಂಡ್ರು. ಅದ್ರಲ್ಲೇ ಯಾನ್ ಕೆತ್ತಿಸ್ಬಿಟ್ರ ತಲೆನ. ಅದ್ರ ಇವಾಗ ಸೇತಾನ್ಗೆ ಅವಂದೇ ಒಂದು ಆಯುಧ ಇದೆ. ಯಾವ್ದು ಹೇಳಿ? ಅದೇ ಆಯುಧದಿಂದ ಯೇಸು ಕ್ರಿಸ್ತು ಗೆದ್ದಿದ್ದು. ಯಾವ ಆಯುಧ? ಮರಣದ ಅಧಿಪತಿ ಯಾರು? ಅವರ ಅದೇ ಆಯುಧದಿಂದ ಯೇಸು ಕ್ರಿಸ್ತು ಬೈಬಲ್ ಹೇಳ್ತಾರಲ್ಲ ಹೀಬ್ರೂಸ್ ಅಲ್ಲಿ, ಮರಣದ ಅಧಿಕಾರಿನ ಮರಣದಿಂದನೇ ಮಾಡಿದ್ರು, ಜಯಿಸಿದ್ರು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಬೈಬಲ್. ಟೈಪ್ ಆಂಟಿ ಟೈಪ್ ಹಳೆ ಒಡಂಬಡಿಕೆಯಲ್ಲಿ ಬರ್ದಿರೋದೆಲ್ಲ ಏನಾಗಿದೆ ನಮ್ಗೆ ಇವಾಗ ಪಾಠ ಆಗಿದೆ. ಅದಕ್ಕೆ ದಾವೀದು ನೆಕ್ಸ್ಟ್ ಅವ್ನು ಯುದ್ಧದಲ್ಲೆಲ್ಲ ಯೂಸ್ ಮಾಡಿದ್ರೆ ಕತ್ತಿ ಯಾವುದು? ಗೋಲಿಯಾತನ್ ಕತ್ತಿ. ಕರೆಕ್ಟಾ? ನೋಡಿ ಅದಕ್ಕೆ ಯೇಸು ಕ್ರಿಸ್ತು ಲೋಕನೆಲ್ಲ ಜಯಿಸಿದೀವಿ. ಹೆಂಗೆ ಮರಣನೇ ಜಯಿಸಿರಂತ ಯೇಸು ಕ್ರಿಸ್ತು ಆ ಮರಣದ ಮುಖಾಂತರ ಏನ್ ಮಾಡ್ತಾರೆ? ಲೋಕದಲ್ಲಿ ಇವಾಗ ಸಮಾಧಾನ ಶಾಂತಿ ಏನ್ ಮಾಡ್ತಾರೆ? ನೆಕ್ಸ್ಟ್ ಫ್ಯೂಚರ್ ತರ್ತಾರೆ. ಅದರ ನೋಡಿ ಇವೆಲ್ಲ ಈ ತರ ಬೈಬಲ್ ಅಲ್ಲಿ ಇದೆ. ಎಲ್ಲ ಒಂದು ಎಂತ ಅಂಶಗಳಿದೆ. ಈ ತರ ಪಿತೃಗಳಲ್ಲಿ ಒಂದು ಪಾಠದಲ್ಲಿ ನಮಗೇನಾಗಿದೆ ಅಂದ್ರೆ ಬ್ಯೂಟಿಫುಲ್ ಏನಾಗಿದೆ ನಮ್ಗೆ ಲೆಸನ್ಸ್ ಇದೆ. ಅದಕ್ಕೆ ನೋಡ್ಬೇಕಾದ್ರೆ ಅವ್ರು ಮಾಡಿರೋಂಥ ತ್ಯಾಗಗಳು ಓದ್ಬೇಕಾದ್ರೆ ನಮ್ಗೇನಂತ ಇವಾಗ ಒಂದು ಒಳ್ಳೆ ಮೆಡಿಸನ್, ಒಳ್ಳೆ ಪಾಠ, ಅದರ ಎಂಕರೇಜ್ಮೆಂಟ್ ಅವೆಲ್ಲ ಓದ್ರೆ ಹೆಂಗಿರುತ್ತೆ ನಮ್ಗೆಲ್ಲ. ಹೌದಪ್ಪ ಅವರೆಲ್ಲ ಹೆಂಗಿದ್ರು, ನಾವೇನ್ ಹೆಂಗಿರ್ಬೇಕು? ಅವ್ರಕ್ಕಿಂತ ಒಳ್ಳೆ ರಿವಾರ್ಡ್ ತಗೊಂಡಂತ ನಾವು ಅವ್ರಕ್ಕಿಂತ ಹೆಂಗಿರ್ಬೇಕು? ಇನ್ನ ಗ್ರೇಟ್ ಆಗಿರ್ಬೇಕು. ಅದಕ್ಕೆ ನೋಡಿ ಇವರು ಈ ಮರದಲ್ಲಿ ಒಳ್ಳೆ ನೆರಳು ಬರೋದಂತೆ. ಹಂಗಾರೆ ಇವ್ರ ಕೆಳಗಡೆ ಇಡೀ ಲೋಕ ಜನಗಳು ಬಂದ್ರೆ ಹೆಂಗಿರ್ತಾರೆ? ಸಮಾಧಾನ ರಾಜ್ಯ ಇರ್ತಾರ ಇಲ್ವಾ? ಸಮಾಧಾನವಾಗಿರ್ತಾರ ಇಲ್ವಾ?
ಖಂಡಿತವಾಗ ಸಮಾಧಾನವಾಗಿ ಏನಾಗಿರ್ತಾರೆ ಅಲ್ಲಿರ್ತಾರೆ ಅಲ್ವರ. ಅದಕ್ಕೆ ಏನ್ರಿ ಇವತ್ತು ಇರೋಂತ ಒಂದು ಮಿನಿಸ್ಟರ್ಸ್ ಕೆಳಗಡೆ ಜನಗಳಿಗೆ ಏನಿಲ್ಲ ಸಮಾಧಾನ ಇಲ್ಲ. ಆದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಪಿತೃಗಳೆಲ್ಲ ಇದ್ ಬರ್ಬೇಕಾರೆ ಇವ್ರ ಕೆಳಗಡೆ ಹೆಂಗಿರ್ತಾರೆ ಅಂದ್ರೆ ಖಂಡಿತವಾಗ ಜನಗಳಿಗೆ ಏನ್ ಒಂದು ಸಮಾಧಾನ ಶಾಂತಿ ಸಿಗ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಇಲ್ಲಿ ಮೀಕಾ 4ನೇ ಅಧ್ಯಾಯ, ಮೀಕಾ 4th chapter 4th verse. ಮೀಕಾ 4:4 ಓದಿ. ಒಬ್ಬೊಬ್ಬನು ತನ್ನ ತನ್ನ ದ್ರಾಕ್ಷಾಲತೆ ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು, ಅವರನ್ನು ಯಾರು ಹೆದರಿಸರು. ಅವರನ್ನು ಯಾರು ಹೆದರಿಸರು. ತನ್ನ ದ್ರಾಕ್ಷಾ ಬಳ್ಳಿ, ತನ್ನ ಅಂಜೂರದ ಮರ. ಅಂಜೂರದ ಹಣ್ಣು ಅಂತಂದ್ರೆ ಏನ್ ನೋಡ್ತೀರಿ? ಅಂಜೂರ ಮರ ಅಂದ್ರೆ ಇಸ್ರೇಲ್ ರಾಜ್ಯ ಅಲ್ವರ. ಇಸ್ರೇಲ್ ರಾಜ್ಯದಲ್ಲಿ ಅಂತ ಹಣ್ಣು ಅಂತಂದ್ರೆ ಪಿತೃಗಳ ಕೆಳಗಡೆ ಲೋಕದ ಪ್ರತಿಯೊಬ್ಬ ಮನುಷ್ಯ ಕೂತಿರ್ಬೇಕಾರೆ ಯಾರೋ ನಿಮ್ಮಣಲ್ಲ, ಭಯ ಪಡಿಸಲ್ಲ. ಆ ಮರದ ಕೆಳಗಡೆ ಇದ್ರೆ ಏನ್ ಸಿಗ್ತದೆ? ಸಮಾಧಾನ, ಶಾಂತಿ, ವಿಶ್ರಾಂತಿ, ಪೀಸ್ ಅದರ. ಅದಕ್ಕೆ ನೋಡಿ ಲೂಕ 13:28 ಯೇಸು ಕ್ರಿಸ್ತ ಹೇಳ್ತಾರೆ. ಲೂಕ 13:28 ಅಬ್ರಹಾಮ, ಈಸಾಕ, ಯಾಕೋಬ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ. ನೀವು ಏನ್ ನೋಡ್ತೀರಾ ಹಂಗಾರೆ ಭೂಲೋಕದಲ್ಲಿ? ಅಬ್ರಾಹ್ಮ, ಇಸಾಕು ಎಲ್ಲಾ ಪ್ರವಾದಿಗಳನ್ನ ನೋಡ್ತೀರಾ ಅದರ. ಏನ್ ನೋಡಿದ್ರು? ಆ ಒಂದು ಮೇಂತ್ರ ಮರ, ಆ ಮರದ ನಡುವೆನೆ ಬಂದು ಯಾರಪ್ಪ ನಿಂತಿದ್ದು ಅಂತಂದ್ರೆ ಕೆಂಪು ಕುದುರೆಯಲ್ಲಿ ಒಬ್ಬ ಮನುಷ್ಯ ಮಾಡಂತೆ ಬಂದ್ ನಿಂತ್ಕೊಂಡು. ಅಂದ್ರೆ ಪಿತೃಗಳು ಏನ್ರಿ ಆ ಭೂಲೋಕದಲ್ಲಿ ಇರ್ಬೇಕಾರೆ ಅವ್ರ ನಡುವೆ ಇರೋದೇ ಯಾರಪ್ಪ ಅಂತಂದ್ರೆ ಕೆಂಪು ಕುದುರೆಯಲ್ಲಿ ಒಬ್ರು ಇರ್ತಾರಂತೆ. ಯಾರಿದ್ದು ಕೆಂಪು ಕುದುರೆ ಮೇಲೆ ಇರೋರು? ಯಾರು ಅದರ? ಯಾರಿದ್ದು? ಭೂಲೋಕದಲ್ಲಿ ದೇವರಾಜ್ಯ ಸ್ಥಾಪನೆ ಆಗ್ಬೇಕಾರೆ ಅವಾಗ ಪಿತೃಗಳ ಜೊತೆಗೆ ಮುಖ್ಯವಾಗಿ ಯಾರಿರ್ತಾರೆ? ಯಾರು ರಾಜ ಅವಾಗ ಭೂಲೋಕದಲ್ಲಿ? ಯೇಸು ಕ್ರಿಸ್ತ ಅದರ. ಆದ್ರೆ ಅವರು ವಿಸಿಬಲ್ ಆಗಿ ಇರಲ್ಲ ಅಷ್ಟೇ ಮ್ಯಾಟ್ರ್ ಅಲ್ವ. ಅದಕ್ಕೆ ಅವ್ರ ನಡುವೆ ಬಂದು ನಿಂತ್ಕೊಂತಾರೆ. ಹೆಂಗ್ ಗೊತ್ತಾ ಮೀನಿಂಗು? ಏನ್ರಿ ಅವರ ಒಂದು ರಾಜ್ಯ ಸ್ಥಾಪನೆ ಆಗ್ಬೇಕಾರೆ ಪಿತೃಗಳು ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ಭೂಲೋಕದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಬೈಬಲ್ ನಿಂತ್ಕೊಳ್ಳೋದು ಮೀನಿಂಗ್ ಅಂದ್ರೆ ಆಳ್ವಿಕೆ ಮಾಡೋದು. ಅಲ್ಲಿದೆ ವಚನ ಬಗ್ಗೆ ಬರ್ಕೊಳ್ಳಿ. ದಾನಿಯೇಲ 12ನೇ ಅಧ್ಯಾಯ 1ನೇ ವಚನ, ಮತ್ತೆ ದಾನಿಯೇಲ 11ನೇ ಅಧ್ಯಾಯ 3ನೇ ವಚನ. ಅದಕ್ಕೆ ಹೇಳ್ತಲ್ಲ, ಆ ದಿನದಲ್ಲಿ ಮಿಕಾಯೇಲು ಏಳುವನು. ಅವಾಗ ಲೋಕದ ಒಂದು ಮೊಟ್ಟ ಮೊದಲಿಂದ ಇದುವರೆಗೂ ಬರ್ದೆ ಅಂತ ಒಂದು ಕಷ್ಟ ಸಂಕಟಗಳು ಏನಾಗ್ತದೆ? ಬರ್ತದೆ ಅಂತ ಅಂದ್ಬಿಟ್ಟು. ಮೀನಿಂಗು ಲೋಕದ ಒಂದು ಮೊಟ್ಟ ಮೊದಲು ನಿಂತ್ಕೊಬೇಕಾರೆ ಅವ್ರ ರಾಜ್ಯದಲ್ಲಿ ಆಳ್ವಿಕೆ ಮಾಡಕ್ಕೆ ಶುರು ಮಾಡ್ಬೇಕಾರೆ ಇದುವರೆಗೂ ಬರ್ದಂತ ಕಷ್ಟ ಸಂಕಟಗಳು ಏನಾಗ್ತದೆ ಅಂತಲ್ಲಿ ಅಲ್ಲಿ ಬರ್ತದೆ. ಅದಕ್ಕೆ ನಿಂತ್ಕೊಳ್ಳೋದು ರೂಲ್ ಮಾಡೋದು. ಅದಕ್ಕೆ ನಮ್ಗೆಲ್ಲ ಡೌಟ್ ಬರ್ಬೋದು, ಅಲ್ಲ ಬದರ್ ಯೇಸು ಕ್ರಿಸ್ತ 2ನೇ ಬರೀಕಲ್ ಬಂದ್ಬಿಟ್ಟು ಬಿಳಿ ಕುದುರೆಲ್ ತಾನೇ ಬರೋದು, ಇದ್ಯಾಕೆ ಕೆಂಪು ಕುದುರೆ ಬಂದ್ಬಿಟ್ಟವ್ರೆ ಅಲ್ವರ? ರೆವಲ್ಯೂಷನ್ 19:11 ಓದಿ. ರೆವಲ್ಯೂಷನ್ 19 chapter 11th verse ಓದಿ. ಪರಲೋಕವು ತೆರೆದಿರುವುದನ್ನು ನಾನು ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ನೋಡ್ರ, ಅವರು ಬಿಳಿ ಕುದುರೆ ಮೇಲೆ ಬರ್ತಂತೆ. ಅವ್ರಿಗೇನಂತೆ? ಸತ್ಯವಾಕ್ಯ ಅಂತ ದ ಫೇತ್ಫುಲ್ ವರ್ಡ್. ಅಂದ್ರೆ ಕ್ರೈಸ್ಟ್ ಏನ್ ಮಾಡಿದ್ರೆ ಬಿಳಿ ಕುದುರೆಲಿ ಬರೋದು. ಇಲ್ಲಿ ಯಾಕೆ ರೆಡ್ ಕುದುರೆ ನೋಡ್ಸ್ಬಿಟ್ಟವ್ರೆ ಅಲ್ವರ? ಅಂದ್ರೆ ಇಲ್ಲಿ ಏನೋ ಒಂದು ಮೀನಿಂಗ್ ಏನಾಗಿರ್ಬೇಕು? ಆ ರೆಡ್ಗೂ ಆ ಕುದುರೆಗೆ ಏನಾಗಿರ್ಬೇಕು? ಏನೋ ಒಂದು ಸಂಬಂಧ ಇರ್ಬೇಕಲ್ವ? ಏನಪ್ಪಾ ಅದು ಸಂಬಂಧ? ಬೈಬಲ್ ನಲ್ಲಿ ಕುದುರೆ ಅಂದ್ರೆ ಏನರ್ಥ? ಡಾಕ್ಟ್ರಿನ್ಸ್ ಅದರ. ಯಾಕೆ ಡಾಕ್ಟ್ರಿನ್ ಹೇಳ್ತಾರೆ ಅಂತಂದ್ರೆ ಕುದುರೆ ಏನ್ ಮಾಡ್ತಾರೆ? ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕುದುರೆಗೆ ಏನ್ ಮಾಡೋದಲ್ಲಿ ಕರ್ಕೊಂಡು ಹೋಗೋದು. ಬೋಧನೆ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಏನ್ ಮಾಡ್ತಾರೆ? ಕರ್ಕೊಂಡು ಹೋಗೋದು ಯಾವ್ದು? ನಮ್ಮ ಒಂದೇನ್ರಿ ಒಂದು ಡಾಕ್ಟ್ರಿನ್ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ ಕೆಂಪು ಕುದುರೆ ಅಂದ್ರೆ ಏನು? ಅದರ ಬೈಬಲ್ ಕೆಂಪು ಅಂತಂದ್ರೆ ಏನು? ಆಕ್ಚುಲಿ ರೆಡ್ ಅಂತಂದ್ರೆ ಬೈಬಲ್ ನೋಡ್ಬೇಕಾದ್ರೆ ಆಡಮ್ ಅಂತ ವರ್ಡ್ ಬರ್ತದೆ ಗೊತ್ತಾ ಬೈಬಲ್ ಅಲ್ಲಿ? ಆದಾಮೋನು ಅಂತದ ದೇವ್ರ ಬೈಬಲ್ ಆದಾಮ್ನ ಸೃಷ್ಟಿ ಮಾಡ್ತಾರೆ. ಆದಾಮ್ ಅಂತ ಬಂದಿರೋಂಥ ವರ್ಡ್ ಹೀಬ್ರೂ ವರ್ಡ್, ಅದಕ್ಕೆ ಅರ್ಥನೇ ಏನು ಅಂದ್ರೆ ಕೆಂಪು ಅಂತ. ಅದಕ್ಕೆ ಮನುಷ್ಯನ ಏನು ಮಣ್ಣಿನ ಏನ್ ಮಾಡಿದ್ವ? ಸೃಷ್ಟಿ ಮಾಡಂಗ ರೆಡ್ ಕಲರ್ ಅಲ್ವರ. ಹಂಗಾರೆ ದೇವರು ಏನ್ರಿ ಬೈಬಲ್ ನಲ್ಲಿ ಆದಾಮ್ಗೆ ಕೆಂಪು ಅಂತ ಹೇಳ್ತಾರೆ. ಆಯ್ತಾರೆ 2ನೇ ಆದಾಮ್ ಯಾರು ಅಲ್ವರ? ಹಂಗಾರೆ ಬೈಬಲ್ ನಲ್ಲಿ ಏನಪ್ಪ ರೆಡ್ ಹಾರ್ಸಸ್ ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬರ್ಬೇಕಾದ್ರೆ 2ನೇ ಆದಾಮಾಗಿ ಬರ್ತಾರೆ ಭೂಲೋಕದಲ್ಲಿ. ಅವಾಗ ಏನ್ ಮಾಡ್ತಾರೆ? ತನ್ನ ರಾಜ್ಯನ ಸ್ಥಾಪನೆ ಮಾಡ್ಬೇಕಾರೆ ಇಡೀ ಲೋಕ ಜನಗಳಿಗೆ ಅವ್ರು ಕೊಡಂತ ಫಸ್ಟ್ ನಾಲೆಜ್
ಆಫ್ ದ ಸ್ಕ್ರಿಪ್ಚರ್ಸ್. ಫಸ್ಟ್ ಡಾಕ್ಟ್ರಿನ್ ಇಡೀ ಲೋಕ ಜನಗಳಿಗೆ ಕೊಡೋದು ಯಾವ್ದಪ್ಪ ಡಾಕ್ಟ್ರಿನ್ ಅಂದ್ರೆ ಡಾಕ್ಟ್ರಿನ್ ಆಫ್ ದ ರ್ಯಾನ್ಸಮ್. ಅದಕ್ಕೆ ಕೆಂಪು ಕಲರು. ಅದರ ಏನಂತ ಕೊಡ್ತಾರೆ ಅಂದ್ರೆ ಇಡೀ ಲೋಕ ಜನಗಳಿಗೆ ಯೇಸು ಕ್ರಿಸ್ತನ ಒಂದು ತ್ಯಾಗದಿಂದ ಏನ್ ಬೆನಿಫಿಟ್ ಆಯ್ತು, ಏನಕ್ಕಾಗಿ ಅವ್ರು ತ್ಯಾಗ ಮಾಡಿದ್ರು ಅಂತಂದ್ಬಿಟ್ಟು ಇದನ್ನ ಏನ್ ಮಾಡೋದು ಯೇಸು ಕ್ರಿಸ್ತ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ, ಇದನ್ನ ಫಸ್ಟ್ ಕೊಡ್ತಾರೆ. ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಡೋದಂದ್ರೆ ದ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್. ಅದರ ಅದಕ್ಕೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಇದರ ಹಿಂದೆ ಏನ್ ಬಂದಂತೆ 3 ತರ ಬಣ್ಣ ಇರೋಂಥ ಕಲರ್ಗಳು ಬಂದಂತೆ ಕುದುರೆಗಳು. ಅರ ಕೆಂಪು, ಕಪಿಲ ಮತ್ತೆ ಬಿಳಿ. ಇದೇನಪ್ಪ ಅರ್ಥ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಭೂಲೋಕದಲ್ಲಿ ರಾಜ್ಯ ಒಂದು ಸ್ಥಾಪನೆ ಬಗ್ಗೆ ಕಣ್ಣು ಕಾಣಿಸೋ ರೀತಿಯಲ್ಲಿ ಸತ್ಯ ಒಂದೇ ಸತಿ ಜನಗಳಿಗೆ ಎಲ್ಲರಿಗೂ ಏನಾಗಲ್ಲ, ಕಂಪ್ಲೀಟ್ ಆಗಿ ಹೋಗಲ್ಲ. ಹೆಂಗ್ ಹೋಗ್ತದೆ? ಸ್ಟೇಜ್ ಬೈ ಸ್ಟೇಜ್, ಸ್ಟೇಜ್ ಬೈ ಸ್ಟೇಜ್ ಏನಾಗ್ತದೆ ಅಲ್ಲಿ ಹೋಗ್ತಾರೆ. ಇವಾಗ ಸತ್ಯ ಏನಾಗ್ಬಿಟ್ಟಿದೆ, ಟೋಟಲ್ ಕರೆಕ್ಟ್ ಆಗ್ಬಿಟ್ಟಿದೆ. ಇದೇ ಸತ್ಯ ಕ್ರಿಸ್ತನ ರಾಜ್ಯದಲ್ಲಿ ಕ್ಲಿಯರ್ ಆಗ್ಬೇಕು. ಹೆಂಗಾಗೋದು? ನಿಧಾನವಾಗಿ ಏನಾಗೋದು, ಹೋಗ್ತಾ ಹೋಗ್ತಾ ಜನಗಳಿಗೆ ಏನಾಗೋದು, ಕ್ಲಿಯರ್ ಆಗೋದು. ಅದಕ್ಕೆ ನಮ್ಗೆ ಎಜಿಕೇಲ್ 47 ಚಾಪ್ಟರ್ ಜ್ಞಾಪನ ಇದೆಯಾ? ಎಜಿಕೇಲ್ 47ನೇ ಅಧ್ಯಾಯ ಅಲ್ಲರ ಏನ್ ನೋಡ್ತಾರೆ, ಆ ಒಂದು ನದಿ ಬಂತು, ಯೋರ್ದನ್ ನದಿ ಬಗ್ಗೆ ಕ್ಲಾಸ್ ಓದಿರಲ್ಲ. ಆ ನದಿ ಬಂತು, ನದಿ ಹೆಂಗ್ ಬಂದತ್ತೆ, ಆಲಯದಿಂದ ಬರ್ಬೇಕಾದ್ರೆ ಒಂದೇ ಸರಿ ಜೋರಿಗೆ ಬಂದಿಲ್ಲ, ಪ್ರವಾಹದ ಬಂತು. ಆದ್ರೆ ಫಸ್ಟ್ ಪಾದ, ಮೊಂಡ್ಕಾಲು, ಸೊಂಟ, ಕತ್ತು, ಅಲ್ಲಿ ನೆಕ್ಸ್ಟ್ ಅಂತೆ ಮುಳುಗೋ ಅಷ್ಟು. ದೇವರ ತನ್ನ ರಾಜ್ಯದಲ್ಲಿ ನೀರು ಸತ್ಯನ ಹೆಂಗ್ ಬಿಡ್ತಾರೆ ಅಂದ್ರೆ ಸ್ಲೋ ಆಗಿ ಏನ್ ಮಾಡೋದು, ಬಿಡೋದು. ಹೋಗ್ತಾ 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 ಜನಗಳು ಅದನ್ನ ಗ್ರಹಿಸ್ಕೊಂತ ತಿಳುವಳಿಕೆ ಬರ್ತಾ 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 ಕ್ಲಿಯರ್ ಆಗ್ತಾ ಜನಗಳಿಗೆ ಇನ್ನ ಸತ್ಯದ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಾರೆ, ಅಲ್ಲಿ ಕ್ಲಿಯರ್ ಆಗಿ ಹೋಗ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಇದು ಹೆಂಗಪ್ಪ ಅಂತಂದ್ರೆ ಇದೇ ಕುದುರೆಗಳು ಇವಾಗ ಸುವಾರ್ತದಲ್ಲಿ ಏನಾಗಿತ್ತು, ಕಲರ್ ಏನಾಯ್ತು? ನಾವು ರೆವಲ್ಯೂಷನ್ ಕ್ಲಾಸಲ್ಲಿ ಓದಿದ್ರಲ್ವಾ, ರೆವಲ್ಯೂಷನ್ 7 ಮುದ್ರೆಗಳಲ್ಲಿ ಓದಿದ್ರಿ ಎಲ್ಲರ. 6ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ನೋಡ್ತೀರಿ ಮುದ್ರೆಗಳಲ್ಲಿ ಕುದುರೆ ಕಲರ್ ಏನಾಯ್ತು, ಬರ್ತಾ 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 ಏನಾಯ್ತು, ಫಸ್ಟ್ ಕುದುರೆ ಹೆಂಗಿತ್ತು, ಬಿಳಿ ಇತ್ತು, ಕೆಂಪಾಗೋಯ್ತು, ಕಪ್ಪಾಗೋಯ್ತು, ಕೊನೆಗೇನಾಯ್ತು, ಮಂದವಾಗಿ ಆಗೋಯ್ತು. ಅನೇನು ಸತ್ಯ ಸುವಾರ್ತೆ ಯುಗದಲ್ಲಿ ಅಪೊಸ್ತಲರ ಕಾಲದಲ್ಲೆಲ್ಲ ಬೆಳ್ಳಿಗಿದ್ದಿದ್ದು ಬರ್ತಾ ಬರ್ತಾ ಕೆಂಪು ಹೋಗಿ ಕಪ್ಪಾಗಿ ಕೊನೆಗೇನಾಯ್ತು, ಸತ್ಯ ಇಲ್ದಿರ ಹಿಂಗೆ ಆಗೋಯ್ತು. ಇವಾಗ ಕೂಡ ನೋಡ್ಬೇಕಾರೆ ಎಷ್ಟು ಜನ ಗೊತ್ತೋ ಕ್ರಿಶ್ಚಿಯನ್ಸ್ಗೆ ಸತ್ಯ ಆತ್ಮ ಸಾಯ್ತಾರೆ ಅಂತ ಆದಿಸಭೆಯಲ್ಲಿ ನಂಬ್ತಾ ಇದ್ರು. ಅದರ ತ್ರೈಕತ್ವ ಇಲ್ಲ ಅಂತ ಆದಿಸಭೆಯಲ್ಲಿ ನಂಬ್ತಾ ಇದ್ರು. ಯೇಸು ಕ್ರಿಸ್ತನ ಈಡ್ಬಲಿ ಪ್ರತಿಯೊಬ್ಬ ಮನುಷ್ಯಗೂ ಅಪ್ಲಿಕೇಬಲ್ ಆಗ್ತಾರೆ ಅಂತ ಜಗತ್ತಲ್ಲಿ ನಂಬ್ತಾ ಇದ್ರು. ನರಕ ಇಲ್ಲ ಅಂತ ಆದಿಸಭೆಯಲ್ಲಿ ಇರ್ತಾ ಇದ್ರು. ಇವಾಗ ಎಲ್ಲಾಯ್ತು, ಏನಾಗ್ಬಿಡ್ತಂತೆ, ಸತ್ಯ ಬರ್ತಾ ಬರ್ತಾ ಒಂದೇ ಸತಿ ಅದು ಸತ್ಯನಾಗಿಲ್ಲ, ಕಲ್ಮಶ ಆಗಿಲ್ಲ. ಫಸ್ಟ್ ಕೆಂಪು ಇಳಿತಂತೆ ನೋಡಿರ್ತೀನಿ, ಸ್ವಲ್ಪ ಏನಾಯ್ತು ಅಲ್ಲಿ ಡೆಲಿಟ್ ಆಯ್ತು. ಅದರ ನಾವಿರೋ ಸ್ಟೇಜಿಗೆ ಬರೋದಕ್ಕೆ ಸತ್ಯನೇ ಇಲ್ಲ, ವ್ಯಾಲ್ಯೂನೇ ಇಲ್ಲ, ಬಿಳಿನೇ ಇಲ್ಲ, ಎಲ್ಲ ಬಿಡ್ತಲ್ಲ, ಇರೋದೆಲ್ಲ ಸತ್ಯನೇ. ಅದರ ಅದಕ್ಕೆ ಯಾವುದೇ ಕ್ರಿಶ್ಚಿಯನ್ಸ್ಗೆ ನಾವು ಒಂದು ಡೌಟ್ ಕೇಳ್ರಿ ಅಂತೀನಿ ಅಲ್ಲ, ಅವ್ರು ಹೇಳೋದೆಲ್ಲ ಬಂದ್ಬಿಟ್ಟು ಇದೆ 3 ಡಾಕ್ಟ್ರಿನ್ ಅವ್ರಿಗೆ ಗೊತ್ತಿರೋದು. ಏನಂದ್ರೆ ಟ್ರಿನಿಟಿ. ಫಸ್ಟ್ ಏನೋ ಹೇಳಿದ್ರೆ ಫಸ್ಟ್ ಹೇಳ್ತಾರೆ ನೀವು ಟ್ರಿನಿಟಿ ನಂಬ್ತೀರಾ ಅಂತ ಅಷ್ಟೇ. ಅದು ಕೇಳಿದ್ರೆ ಓ ಇಲ್ಲ ಅಂದ್ರೆ ನೀವು ಜವ ವಿಟ್ನೆಸ್ ಪಟ್ಟಾಭಿಷೇಕ ಹಾಕ್ಬಿಡ್ತಾರೆ, ಮುಗ್ದೋಯ್ತು. ಅದರ ನಾವು ಹೇಳ್ತಿರೋ ಬಿಡ್ತಿರೋ ಅವರೇ ಹಾಕ್ಬಿಡ್ತಾರೆ ಹೆಸರು. ಅದರ ಆಮೇಲೆ 2ನೇದೇನ್ರಿ, ನರ್ಕ. ಇವಾಗ ಕೇಳಿದ್ರೆ ನಾನು ಕೇಳಿದ್ರೆ ನೀವು ರಕ್ಷಣೆ ಇಲ್ಲ ಅಂದ್ರೆ ದೇವ್ರು ನಿಮ್ಗೋಸ್ಕರ ಏನ್ ಮಾಡೋರೆ, ನರ್ಕಕ್ಕೆ ಫಿಕ್ಸ್ ಮಾಡ್ಬಿಟ್ಟವ್ರೆ ಅಂತ. ನರ್ಕದಿಂದ ಬಿಡುಗಡೆ ಮಾಡಕ್ಕೆ ಇವ್ರಿಗೆ ಕೊಟ್ಟವ್ರೆ ದೇವ್ರ ಅಗ್ರಿಮೆಂಟ್. ಹೋಗಪ್ಪ ಎಲ್ಲ ಕರ್ಕೊಂಡ್ಬಿಡು, ಇಲ್ಲ ನರ್ಕ ಕೊಟ್ಟೈತಾರೆ ಅಂದ್ಬಿಟ್ಟು. ಅಲ್ರ ಇದು ಏನ್ರಿ ಬೋಧನೆ ಏನಾಗೋಯ್ತು, ಇವಾಗ ಕಂಪ್ಲೀಟ್ ಆಗಿ ಕರಪ್ಟ್ ಆಗೋಯ್ತು. ಅದಕ್ಕೆ ನೋಡಿ ಇವಾಗ ಈ ಬೋಧನೆಗಳು ಸುವಾರ್ತೆಗಳ ಬೋಧನೆಗಳು ಕರೆಕ್ಟ್ ಆದವಾಗ ಇದ್ರ ಎಫೆಕ್ಟ್ ಚರ್ಚ್ ಮೇಲೆ ಬಿತ್ತೋ ಇಲ್ಲೋ? ಅದರ ಇವಾಗ ಒಂದು ಡಾಕ್ಟ್ರಿನ್ಸ್ ರಾಂಗ್ ಆಯ್ತಾರೆ, ಅದು ನಮ್ಮ ಲೈಫಲ್ಲಿ ಎಫೆಕ್ಟ್ ಬೀಳ್ತದೋ ಇಲ್ವಾ? ಖಂಡಿತವಾಗಿ ಬಿದ್ದೇ ಬೀಳ್ತಾರೆ. ಸುವಾರ್ತೆ ಯುಗದಲ್ಲಿ ಡಾಕ್ಟ್ರಿನ್ಸ್ ಎಲ್ಲ ಯಾವಾಗ ಕರಪ್ಟ್ ಆಯ್ತೋ, ನಿಜವಾದ ದೇವ್ರ ಮಕ್ಳು ಸೆಲೆಕ್ಷನ್ ಏನಾಗ್ಬಿಡ್ತು ಅಲ್ಲಿ ಕಂಪ್ಲೀಟ್ ಆಗಿ. ಅದರ ಕಂಪ್ಲೀಟ್ ಆಗಿ ಬರ್ಬೇಕಾಗಿರೋಂಥ ಒಂದು ನಂಬರ್ಸ್ ಅವಾಗ ಏನಾಗಿಲ್ಲ, ಅಲ್ಲಿ ಬರ್ಲಿಲ್ಲ. ಹಂಗಾರೆ ಯಾರಿಗೆ ಎಫೆಕ್ಟು? ಚರ್ಚಿಗೇನ್ರಿ ಎಫೆಕ್ಟ್. ಅದಕ್ಕೆ ಡಾಕ್ಟ್ರಿನ್ಸ್ ಇಂದ ಯಾರಿಗೆ ಎಫೆಕ್ಟು ಅಂದ್ರೆ ಚರ್ಚಿಗೆ ಎಫೆಕ್ಟು. ಇದರಿಂದ ದೇವರ ಒಂದು ಗುಣಲಕ್ಷಣಗಳು ಪ್ರಶ್ನೆಗೆ ಬಂತು. ಅದಕ್ಕೆ ನಾವು ಮುದ್ರೆಗಳು ಓದ್ಬೇಕಾರೆ ನೋಡಿ ಏನಂತ ನೋಡ್ತೀರಿ, ಪ್ರಕಟಣೆಗೆ ಬನ್ನಿ. ಪ್ರಕಟಣೆ ಪುಸ್ತಕದಲ್ಲಿ 8ನೇ ಅಧ್ಯಾಯದಲ್ಲಿ ನೋಡೋಣ. ಮೊದಲನೇದು 6ನೇ ಅಧ್ಯಾಯಕ್ಕೆ ಬನ್ನಿ. 6ನೇ ಅಧ್ಯಾಯದಲ್ಲಿ 1ನೇ ವಚನ ಮತ್ತೆ 2ನೇ ವಚನ. ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನೋಡ್ರಿ 7 ಮುದ್ರೆಗಳಲ್ಲಿ ಒಂದು ಮುದ್ರೆನ ಹೊಡಿಬೇಕಾರೆ ನಾನು ನೋಡಿದೆನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ, 4 ಜೀವಿಗಳಲ್ಲಿ ಒಂದು ಜೀವಿ ಬಾ ಅಂತ ಹೇಳ್ತಂತೆ. ಅದರ ಇವಾಗ ಅದನ್ನೇ 2ನೇ ವಚನ 3ನೇ ವಚನ ಓದಿ. ಆತನು 2ನೇ ಮುದ್ರೆಯನ್ನು ಒಡೆದಾಗ 2ನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಅಂದ್ರೆ ಮೊದಲನೇ ವಚನದಲ್ಲಿ ಹೆಂಗಿರ್ಬೇಕು ಟ್ರಾನ್ಸ್ಲೇಷನ್?
ಯಾವ್ದೋ ಒಂದ್ ಜೀವಿ ಅಲ್ಲ, ಮೊದಲನೇ ಜೀವಿ ಬಂದಿರ್ಬೇಕಲ್ಲಿ ಅಲ್ವರ. ಹಂಗಾರೆ ಮೊದಲನೇ ಮುದ್ರೆ ಹೊಡೆದವಾಗ ಮೊದಲನೇ ಜೀವಿ ಏನಾಗಿರ್ಬೇಕಲ್ಲಿ? ಬಾ ಅಂತ ಹೇಳಿರ್ಬೇಕು. ಎರಡನೇ ನೋಡಿದವಾಗ ಎರಡನೇ ಜೀವಿ ಏನಾಗಿರ್ಬೇಕು? ಬಂದಿರ್ಬೇಕು. ಮೂರನೇ ನೋಡಿದವಾಗ ಮೂರನೇ ಜೀವಿ ಅಲ್ರ. ಇದೇನಪ್ಪ ಇದು 4 ಜೀವಿಗಳು ನಾವು ಬೇಸಿಕ್ ಕ್ಲಾಸ್ ಓದಿದ್ರೆ 4 attributes ಆಫ್ ಗಾಡ್ ಅಲ್ಲ. ಫಸ್ಟ್ ಮುದ್ರೆ ಹೊಡೆದವಾಗ ಕುದುರೆ ಕಲರ್ ಯಾವಾಗ ವೈಟ್ ಇತ್ತು ಅದರ ವೈಟ್ ಇಂದ ಚೇಂಜ್ ಆಗಕ್ ಶುರು ಆಯ್ತೋ ಅವಾಗ ಫಸ್ಟ್ ಪ್ರಶ್ನೆ ಮಾಡಿದ್ ಯಾರ ಮೇಲೆ? ದೇವ್ರ ಶಕ್ತಿ ಮೇಲೆ. ದೇವ್ರ ಆಲ್ ಮೈಟಿ ಗಾಡ್ ತಾನೆ, ಸೂಪರ್ ಪವರ್ ಇರ್ತಾನೆ, ಎಲ್ಲಾ ಒಂದು ಕೆಟ್ಟತನ ತಡಿಬಹುದು. ಆದ್ರೂ ಕೂಡ ದೇವ್ರ ಏನಕ್ಕೆ ಬಿಟ್ಟವ್ರೆ? ಯಾಕೆ ಒಂದು ಡಾಕ್ಟ್ರಿನ್ಸ್ ಕೆಟ್ಟು ಹೋಗೋದಕ್ಕೆ, ಯಾಕೆ ಸಭೆ ಹಾಳಾಗೋದಕ್ಕೆ ದೇವ್ರು ಬಿಟ್ರು ಅಂದ್ರೆ ದೇವ್ರ ಶಕ್ತಿಗೆ ಫಸ್ಟ್ ಏನಾಯ್ತು ಪ್ರಶ್ನೆ ಬಂತು. ಎರಡನೇದು, ಯಾವಾಗ ಇನ್ನ ಸಭೆಯಲ್ಲಿ ಇನ್ನ ಮೋಸವಾಗಿರೋ ಕ್ರಿಯೆಗಳು ನಡೀತೋ ದೇವ್ರ ನೀತಿ ಏನಾಯ್ತು ಪ್ರಶ್ನೆಗೆ ಬಂತು. ಯಾವಾಗ ಸತ್ಯನೇ ಇಲ್ದಿರ ಆಗ್ಬಿಡ್ತೋ, ಡಾರ್ಕ್ ಏಜಸ್ ಆಂಟಿಕ್ರೈಸ್ಟ್ ಸ್ಪೀಡ್ ಫುಲ್ ಪವರ್ ರೂಲ್ ಮಾಡಕ್ ಶುರು ಮಾಡ್ದ, ಸತ್ಯನೇ ಇಲ್ಲ ಬಿಡ್ರಿ. ಆವಾಗ ಏನಪ್ಪ ಪ್ರಶ್ನೆ ಬಂದ? ದೇವ್ರೇ ನೀನು ಪ್ರೀತಿಯಲ್ಲಿ, ನೀನು ಪ್ರೀತಿಯ ಸ್ವರೂಪ ತಾನೆ, ಪ್ರೀತಿ ಇರ್ಬೇಕಾದ್ರೆ ಯಾಕೆ ದೇವ್ರ ಮಕ್ಳು ಇಷ್ಟೆಲ್ಲ ಹಿಂಸೆ ಕೊಟ್ಟಿದ್ಯಾ ಅಂದ್ಬಿಟ್ಟು ದೇವ್ರಿಗೆ ಏನಾಯ್ತು ಒಂದು ಪ್ರಶ್ನೆ ಬಂತು. ಕೊನೆಗೆ ಯಾವಾಗ ಸತ್ಯನೇ ಇಲ್ಲ ಅಂತ ಹೊಟ್ಟೋಗ್ಬಿಡ್ತೋ ಏನ್ರಿ ಏನ್ರಿ ಪೀಟರ್ ವಾಲ್ಡೋ, ಜಾನ್ ವಿಕ್ಲಿಫ್ ಅವ್ರೆಲ್ಲ ಬರೋ ಟೈಮ್ಗೆ ಸತ್ಯನೇ ಇಲ್ಲ, ದೇವ್ರ ಜ್ಞಾನ ಏನೋ ಅದೇ ಒಂದು ಪ್ರಶ್ನೆ ಏನಾಗ್ಬಿಡ್ತೋ ಅದರ. ಯಾಕಪ್ಪ ದೇವ್ರ ಜ್ಞಾನ, ಯಾಕೆ ದೇವ್ರ ಯೋಜನೆ ಏನಿದೆ ಅಂದ್ಬಿಟ್ಟು ಪ್ರಶ್ನೆ ಬಂತು. ಇವಾಗ ಏನಾಯ್ತು, ಒಂದೊಂದ್ ಸತಿಗೂ ಡಾಕ್ಟ್ರಿಗೆ ಎಫೆಕ್ಟ್ ಆಗ್ಬೇಕಾದ್ರೆ ದೇವ್ರ ಗುಣಲಕ್ಷಣಗಳಿಗೆ ಏನಾಯ್ತು ಅಲ್ಲಿ ದೇವ್ರ ಗುಣಲಕ್ಷಣಗಳು ಒಂದು ಕ್ವಶನ್ಗೆ ಬಂತು. ಅದು ಪ್ರಭಾವ ಯಾರಿಗ್ ಬೀಳ್ತು? ಇವಾಗ ಸಭೆ ಮಕ್ಳಿಗೆ ಬೀಳ್ತು. ಇದೇ ತರ ಜಕೇರಿಯನ ಗ್ರಂಥದಲ್ಲಿ ಏನ್ ನೋಡ್ತೀರಿ, ರಿವರ್ಸ್ ಆರ್ಡರ್ ಏನಾಯ್ತೋ ರೆವಲ್ಯೂಷನ್ ನಲ್ಲಿ 6 seals ಅಲ್ಲಿ ಏನೆಲ್ಲ ಬಂದ್ಬಿಟ್ಟು ಒಂದು ಕೆಟ್ಟೋಯ್ತು ಡಾಕ್ಟ್ರಿನ್ಸ್ಗಳು, ಇದನ್ನೇ ದೇವ್ರೇ ಮಾಡ್ತಾರೆ ವಾಪಸ್ ಇವಾಗ ಸರಿ ಮಾಡ್ತಾರೆ. ಅವಾಗ ಆದವಾಗ ಏನಾಗ್ತದೆ, ದೇವ್ರ ಗುಣಲಕ್ಷಣಗಳನ್ನ ಜನಗಳು ಏನ್ ಮಾಡ್ತಾರೆ ತಿಳಿಯೋದಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನೋಡಿ ನಾವು ರೆವಲ್ಯೂಷನ್ 4th chapterಲಿ ಗಾಡ್ಸ್ ಆಟ್ರಿಬ್ಯೂಟ್ಸ್ ಒಂದು ಆರ್ಡರ್ ಬರ್ತಾರೆ. ಇದೇ ಎಜಿಕೇಲ್ ಅಲ್ಲಿ ಒಂದು ಆರ್ಡರ್ ಕೊಟ್ಟಿದ್ದಾರೆ, ಅದು ಓದನ. ಎಜಿಕೇಲ್ 1st chapter 10th verse, ಎಜಿಕೇಲ್ 1ನೇ ಅಧ್ಯಾಯ 10ನೇ ವಚನ ಓದಿ. ಎಜಿಕೇಲ್ 1ನೇ ಅಧ್ಯಾಯ 10ನೇ ವಚನ. ಮುಖಗಳು ಎಂತವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು. ನೋಡ್ರ, ಮುಖಗಳು ಎಂತವು ಅಂದರೆ ಒಂದೊಂದು ಮುಖಗಳು ಹೆಂಗಿದಂತೆ ಮನುಷ್ಯನದು. ಆಮೇಲೆ ಬಲಗಡೆಯ ಮುಖವು ಸಿಂಹನದು. ಎರಡನೇದು ಸಿಂಹ ಹೆಂಗಿದಂತೆ ಸಿಂಹದು. ಆಮೇಲೆ ಎಡಗಡೆಯ ಮುಖವು ಹೋರಿಯದು, ಹಿಂದಿನ ಮುಖವು ಗರುಡ ಪಕ್ಷಿಯದು. ನೋಡ್ರ, ಈ ಆರ್ಡರ್ ರೆವಲ್ಯೂಷನ್ ಇಲ್ಲ ಅಂತ ಆರ್ಡರ್ಗಳಿಗೆ ನೋಡಿ ಇಲ್ಲಿ ವ್ಯತ್ಯಾಸ ನೋಡಿ. ಇಲ್ಲಿ ನೋಡಿ ಗಮನಿಸಿ. ಮೊದಲನೇದು ಏನ್ ನೋಡ್ರಿ, ಏನ್ರಿ ಮನುಷ್ಯನ ಮುಖ. ಮನುಷ್ಯನ ಮುಖ ಅಂದ್ರೆ ಏನೋ ಪ್ರೀತಿ. ಎರಡನೇದೇನೋ ಸಿಂಹ. ಮೂರನೇದು ಏನ್ರಿ ಹೋರಿ. ನಾಲ್ಕನೇದು ಏನ್ರಿ ಆರ್ವತ್ತೆ ಗರುಡ ಪಕ್ಷಿ. ಅಂದ್ರೆ ದೇವ್ರ 4 ಗುಣಲಕ್ಷಣಗಳನ್ನ ಕ್ರಿಸ್ತನ ರಾಜ್ಯದಲ್ಲಿ ಜನಗಳಿಗೆ ದೇವ್ರು ಹೆಂಗೆ ಬಯಲು ತರ್ತಾರೆ ಅಂದ್ರೆ ಫಸ್ಟ್ ತರ ಅಂತ ಒಂದು ಕ್ಯಾರೆಕ್ಟರ್, ದೇವ್ರ ಕ್ಯಾರೆಕ್ಟರ್ ಫಸ್ಟ್ ಜನಗಳು ನೋಡ್ಸೋದು ಯಾವ್ದಪ್ಪ ಅಂದ್ರೆ ಯಾವ್ದು? ಪ್ರೀತಿ. ಅದಕ್ಕೆ ನಾವೇನ್ ನೋಡಿದ್ ಕುದುರೆ ಜಕೇರಿಯದಲ್ಲಿ ಫಸ್ಟ್ ಬರೋಂತ ಕುದುರೆ ಯಾವ ಕಲರ್? ರೆಡ್. ರೆಡ್ ಅನ್ನ ಹೆಂಗ್ ಗೊತ್ತಾ ಮೀನಿಂಗು? ದೇವರು ಫಸ್ಟ್ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್. ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಅಲ್ಲಿ ನಮ್ಗೆ ಏನ್ ಮುಖ್ಯವಾದ ಪಾಠ ಇದೆ ಹೇಳ್ರಿ? ನಮ್ಗೆ ಒಂದು ಏನ್ರಿ ಕ್ಯಾರೆಕ್ಟರ್ ಅಲ್ಲಿ ನಮ್ಗೆ ಏನ್ ಪಾಠ ಇದೆ? ರ್ಯಾನ್ಸಮ್ ಅಲ್ಲಿ ಪ್ರೀತಿ. ದೇವ್ರ ಪ್ರೀತಿ. ಅದರ ಯೋಚನೆ ಮಾಡಿ, ನಾವು ಇವತ್ತೆಲ್ಲ ಕ್ಲಾಸ್ ಕೂತಿರೋದು ಏನ್ ಗೊತ್ತಾ? ನಾವೆಲ್ಲ ಸತ್ಯ ಕೇಳಿ ನಮ್ಗೆ ಅಟ್ರಾಕ್ಷನ್ ಆಗಿರೋ ಸಬ್ಜೆಕ್ಟ್ ಯಾವ್ದು ಅಂದ್ರೆ ರ್ಯಾನ್ಸಮ್. ಪ್ರತಿಯೊಬ್ಬ ಮನುಷ್ಯಂಗೆ ಏನಿದೆ? ರಕ್ಷಣೆ ಇದೆ. ದೇವ್ರು ಎಲ್ಲಾರನ್ನ ಪಾಪಗಳನ್ನ ಕ್ಷಮಿಸಿ ಎಲ್ಲಾರ್ಗು ಏನ್ ಮಾಡ್ತಾರೆ? ಒಂದು ಪ್ಲಾನ್ ಮಾಡೋರೆ, ಸತ್ತವರೆಲ್ಲ ಎದ್ ಬರ್ತಾರೆ ಅನ್ಬೇಕು. ಈ ಪ್ಲಾನ್ ಹಿಂಗಿದೆ ಕೆಳಕ್ಕೆ, ಅದರ ಸೂಪರ್ ಪ್ಲಾನ್. ಇದು ನೋಡಿದ ತಕ್ಷಣ ಏನಪ್ಪಾ ದೇವ್ರು ಇಂಥ ಪ್ರೀತಿಮಯ ದೇವ್ರ, ಹಂಗ ನರ್ಕನೇ ಇಲ್ವಾ ದೇವ್ರು ಮಾಡಿರೋದು? ಎಲ್ಲರಿಗೂ ಒಂದು ಚಾನ್ಸ್ ಕೊಡ್ತಾನೆ ಕೇಳ್ಬೇಕು. ಹೆಂಗಿದೆ ಗಾಡ್ಸ್ ಲವ್? ಎಷ್ಟು ಚೆನ್ನಾಗಿದೆ ಅಲ್ವರ? ಅದೇ ನೋಡ್ಬೇಕ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಫಸ್ಟ್ ಅವ್ರು ನೋಡ್ಸಂತ ಡಾಕ್ಟ್ರಿನ್ ಏನಪ್ಪಾ ಅಂದ್ರೆ ದ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್, ಡಾಕ್ಟ್ರಿನ್ ಆಫ್ ಲವ್. ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಎದ್ ಬರ್ತಾರೆ? ಎಲ್ಲ ಮೋಸವಾಗಿರೋ 420ಗಳೆಲ್ಲ ಎದ್ ಬರ್ತಾರೆ. ಯಾರ ಜೈಲಲ್ಲಿ ಇದಾರೋ ಎಲ್ಲರೂ ಏನ್ ಮಾಡ್ತಾರೆ? ಎದ್ ಬರ್ತಾರೆ ಅಲ್ವರ? ಯೋಚನೆ ಮಾಡಿರ್ತೀನಿ, ಸತ್ತೋಗಿರೋಂತ ಎಲ್ಲಾ ಮನುಷ್ಯರು ಎಲ್ಲ ಕೆಟ್ಟ ಜನಗಳು ಎದ್ ಬಂದ್ರೆ ಫಸ್ಟ್ ದೇವ್ರು ಹೇಳೋದು ಏನ್ ಗೊತ್ತಾ? ಅವ್ರಿಗೇನ್ ಕೊಡಿ ಅಂತ ಹೇಳ್ತಾರೆ? ಕ್ಷಮಿಸ್ಬಿಡು ಅಲ್ಲ, ಕ್ಷಮಿಸ್ಬಿಡು. ಹಿಟ್ಲರ್ ಎದ್ ಬರ್ತಾರೆ. ಹಿಟ್ಲರ್ಗೆಲ್ಲ ಯಹೂದ್ಯರು ಹೋಗ್ಬಿಟ್ಟು ಸಾಯಿಸ್ಬೇಕು ಅಂತ ಹೋದ್ರೆ ದೇವ್ರು ಹೇಳ್ತಾರೆ ಫರ್ಗಿವ್ ದೆಮ್ ಅಂತ ಹೇಳ್ಬೇಕು. ಅವಾಗ ಹೆಂಗಿರ್ತಾರೆ ಯೋಚನೆ ಮಾಡಿ. ಅವಾಗ ಹಿಟ್ಲರ್ಗೆ ಎಲ್ಲ ಹೋಗ್ತಾನೆ ತಪ್ಪಿಸ್ಕೊಂಡು? ಅವ ಎಲ್ಲೂ ಹೋಗಕ್ಕಾಗಲ್ಲ. ಸೂಸೈಡ್ ಎಲ್ಲ ಮಾಡ್ಕೊಳಕ್ಕೆ ಆಗಲ್ಲ ಬಿಟ್ರಿ. ಇವಾಗೆಲ್ಲ ಎಲ್ಲ ಬ್ಲಾಕ್ ಮಾಡ್ಬಿಡ್ತಾರೆ ದೇವ್ರು. ಅದರ ಫಸ್ಟ್ ಟೈಮ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟ, ಸೆಕೆಂಡ್ ಟೈಮು ಅದರ ಆ ಅವಮಾನದಲ್ಲಿ ಏನ್ ಮಾಡ್ಬೇಕು ಅವ್ನು? ಇವಾಗ ಬದಲಾವಣೆ ತರಲೇಬೇಕು. ನೋ ಬೇರೆ ಚಾನ್ಸೇ ಇಲ್ಲ. ಅದ್ರ ಇವಾಗ ಯೋಚನೆ ಮಾಡಿ, ಇವಾಗೆಲ್ಲ ಸೆಂಟ್ರಲ್ ಜೈಲಲ್ಲಿ ಹಾಕೋರೆ ಎಲ್ಲ ಕೈದಿಗಳನ್ನ, ಜೀವಾವಧಿ ಶಿಕ್ಷೆ ಕೊಟ್ಟೆ ಅಂತ ಎಲ್ಲ ಕೈದಿಗಳನ್ನ ಇವತ್ತು ಬಿಡುಗಡೆ ಮಾಡ್ಬಿಡ್ತೀರಿ ಅಂದ್ರೆ ಅವ್ರಿಗೆ ಹೆಂಗಿರ್ತಾರೆ? ಖುಷಿ. ಏನ್ ಖುಷಿ! ಅವ್ರ ಮನೆಯವ್ರಿಗೆಲ್ಲ ಏನ್ ಖುಷಿ ಇರ್ಬೇಕು ಯೋಚನೆ ಮಾಡ್ರಿ. ಇಡೀ ವರ್ಲ್ಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದು ಹೆಂಗಿರ್ತದೆ? ಏನ್ ಖುಷಿ ಇರ್ತದೆ ಅದರ? ಆದ್ರೆ ಏನ್ ಗೊತ್ತಾ ಕಂಡೀಷನ್? ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರು ಸೆರೆಬಂದಿ ಬಿಡುಗಡೆ ಮಾಡ್ತಾರೆ. ಆದ್ರೆ
ಒಂದು ಕಂಡೀಷನ್, ಸೆರೆಮನೆ ಬಿಡುಗಡೆ ಮಾಡಂತ ಎಲ್ಲ ಕೈದಿಗಳು ಏನ್ ಮಾಡಕ್ಕೆ ಸುಧಾರಿಸ್ಕೊಬೇಕು. ಅದರ ಅದಕ್ಕೇನೆ ಫಸ್ಟ್ ಕೊಡೋ ಡಾಕ್ಟ್ರಿನ್ ಏನಂದ್ರೆ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಕೊಡ್ತಾರೆ. ಅದರ ಆಮೇಲೆ ಎರಡನೇದು ಗುಣ ನೋಡ್ಸೋದು ದೇವ್ರು ಅಂತಂದ್ರೆ ನನ್ನ ಶಕ್ತಿನ ಏನ್ ಮಾಡ್ತಾರೆ ನೋಡ್ಸ. ಹೆಂಗ್ ಗೊತ್ತಾ, ಸತ್ತೋಗಿರಲ್ಲ ಎದ್ ಬರ್ತಾರೆ ನೋಡಿರ್ತೀನಿ. ಏನ್ರಿ ಅದು? ಅದರ ಯಾವ ತರ ಸತ್ತೋಗಿದ್ರು ಇದೇ ಮನುಷ್ಯರುಗಳು ಅದೇ ತರ ಅದೇ ದೇಹದಲ್ಲಿ ಬಂದು ಹೆಂಗಿರ್ತಾರೆ ಯೋಚನೆ ಮಾಡಿರ್ತೀನಿ. ಒಬ್ಬ ಏನಾಗಿತ್ತಾನೆ ಸಾಯ್ಬೇಕಾರೆ ಅವಂಗ ಇಲ್ಲೆಲ್ಲೋ ಮಚ್ಚೆ ಇರಬೇಕು, ಇಲ್ಲೆಲ್ಲೋ ಏನಂತಾರೆ ಒಂದು ಸ್ಕ್ರಾಚ್ ಇರ್ತದೆ. ಇದೇ ಸ್ಕ್ರಾಚು, ಇದೇ ಮಚ್ಚೆ, ಇದೇ ಮೆಮೊರಿ ಪವರು, ಇದೇ ದೇಹ ಎಲ್ಲ ಸೇಮ್ ಡಿಟ್ಟೋ. ಆ ದಪ್ಪಗೆ ಎದ್ ಬರ್ತಾನೆ, ಸಣ್ಣಕ್ಕೆ ಏನ್ ಮಾಡ್ತಾನೆ ಅವ್ನು ಎದ್ ಬರ್ತಾನೆ. ಅದರ ಅದೇ ತರ ಅವ್ನು ಎದ್ ಬಂದ್ರೆ ಅವ್ನ್ ಹೆಂಗಿರ್ತದೆ? ಎಲ್ಲಾರು ಏನ್ ತಿಳ್ಕೊಂಡಿರ್ತಾರೆ, ಸತಿ ತಕ್ಷಣ ಮನುಷ್ಯ ಇಲ್ಲೋಗ್ಬಿಟ್ಟ ಅವ್ನ ಆತ್ಮಕ್ ಶಾಂತಿ ಇಲ್ಲ, ಒದ್ದಾಡ್ತಾ ಇದೆ, ಅಲ್ಲಿ ಓಡಾಡ್ತಾ ಇದೆ ಅಂತ ತಿಳ್ಕೊಂಡಿರ್ತಾರೆ. ಇದೇ ಭೂಮಿಗೆ ವಾಪಸ್ ಇದೇ ಮಾಂಸದ ಎದ್ ಬಂದ್ರೆ ಜನಗಳಿಗೆ ಹೆಂಗಿರ್ತಾರೆ ಅವಾಗ? ಏನಪ್ಪಾ ಈ ತರ ಒಬ್ರು ದೇವ್ರು ಇದಾರ, ಸತ್ತೋಗಿರೋನು ವಾಪಸ್ ಇದೇ ತರ ಇದೇ ಭೂಮಿಲಿ ಎಬ್ಬಿಸ್ತಾರ ಏನ್ರಿ? ಇನ್ಮೇಲೆ ಏನ್ರಿ ದೇವ್ರಿಗೆ ನಂಬಿಕೆಸ್ತರಾಗಿದ್ರೆ ಯುಗಾಂತರೊಳಗೆ ಬದುಕ್ಬೋದ ಅಂತ ಅಂದ್ಬಿಟ್ಟು ದೇವ್ರು ನೋಡ್ಸೋದು ಏನಂದ್ರೆ ತನ್ನ ಪವರ್ ಏನ್ ಮಾಡ್ತಾರೆ ಸೆಕೆಂಡ್ ನೋಡ್ಸಲ್ದ್ರ. ಆಮೇಲೆ ಇದ್ರಲ್ಲಿ ಏನ್ ಗೊತ್ತಾಗ್ತಾರೆ, ಮೂರನೇದೇನು ಅಂದ್ರೆ ದೇವ್ರ ಜಸ್ಟಿಸ್ ಏನಾಗ್ತದೆ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ನೋಡಿ, ಕುದುರೆ ಏನಾಯ್ತು ಬಣ್ಣ ಒಂದೇ ಸತಿ ಏನಾಗಿಲ್ಲ, ಬದಲಾವಣೆ ಆಗಿಲ್ಲ. ಏನಾಯ್ತು? ಬರ್ತಾ 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 ರೆಡ್ ಇಂದ ಹಿಡ್ದು ವೈಟ್ಗೆ ಹೋಯ್ತು. ಒಂದೇ ಸತಿ ಹೋಗಿಲ್ಲ, ನಿಧಾನ ಹೋಯ್ತು. ಜನಗಳಿಗೆ ಸತ್ಯ ಬರ್ತಾ 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 ಏನ್ ಮಾಡ್ತಾರೆ, ಜನಗಳು ಇದುವರೆಗೂ ನಂಬ್ಕೊಂಡಿದ್ದ ಎಲ್ಲ ತಪ್ಪು ಸುಳ್ಳು ಅಂತ ಏನ್ ಮಾಡ್ತಾರೆ, ರಿಯಲೈಸ್ ಮಾಡ್ಕೊಂತಾರೆ. ಅವಾಗ ಕುದುರೆ ಬಣ್ಣ ಏನಂದಂಗೆ ಚೇಂಜ್ ಆದಂಗೆ. ಜನಗಳಲ್ಲಿ ಏನಾಗ್ತಾರೆ ಇವಾಗ ಪ್ರಭಾವ ಬೀಳ್ತಾರೆ. ದೇವ್ರ ಗುಣಲಕ್ಷಣಗಳು ಜನಗಳಿಗೆ ಹೊರಗಡೆ ಬರ್ತಾ 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 ಜನಗಳು ಏನ್ ಮಾಡ್ತಾರೆ, ತಿತ್ಕೊಳಕ್ಕೆ ಶುರು ಮಾಡ್ತಾ ಇದ್ರೆ. ಯೋಚನೆ ಮಾಡಿದ್ದೀನಿ, ಮರಣ ದೇವ್ರು ಬಂದ್ಬಿಟ್ಟು ಪಾಪ ಸಂಬಳ ಏನ್ ಕೊಟ್ಟವ್ರೆ? ಯೋಚನೆ ಮಾಡಿ, ನಮ್ಗೆ ದೇವ್ರು ಹಂಗ್ ಕೊಡ್ದಿರಾ, ಅವ್ನ್ ಜೀವಂತವಾಗಿ ಇರು, ಅವ್ನ ಕೈ ಮಾತ್ರ ಕಟ್ ಮಾಡ್ಬಿಡು, ಇನ್ನೊಂದು ಪಾಪ ಮಾಡಿದ್ರೆ ಕಾಲ್ ಕಟ್ ಮಾಡ್ಬಿಡು, ಇನ್ನೊಂದು ಪಾಪ ಮಾಡಿದ್ರೆ ಒಂದ್ ಕಣ್ ಕಿತ್ತಾಕ್ಬಿಡು ಅಂದ್ರೆ ಹೆಂಗಿರೋದು? ಎಲ್ಲ ನಾವೆಲ್ಲ ಕುವೈಟಲ್ಲಿ ಇದ್ದಂಗೆ ಇರೋದು, ಇಲ್ಲ ಕತಾರಲ್ಲಿ ಇದ್ದಂಗೆ. ಏನೋ ಕಳ್ತನ ಮಾಡಿದ್ರೆ ಏನ್ ಮಾಡ್ತಾರೆ, ಅವ್ನ ಕೈನ ಕತ್ತಿಸ್ಬಿಡು ಅಂತ ಹೇಳ್ತಾರೆ. ಅದರ ಅವನೇನೋ ಏನ್ರಿ ಮೋಸವಾದ ಕೆಲಸ ಮಾಡಿದ್ರೆ ಕಾಲ್ನೇ ಕತ್ತಿಸ್ಬಿಡು ಅಂತ ಹೇಳ್ತಾರೆ, ಇಲ್ಲ ಚಾವಟಿಲಿ ಹೊಡಿ ಅಂತ ಹೇಳ್ತಾರೆ. ನಮ್ಗೇನೋ ದೇವ್ರು ಹಿಂಗ್ ಕೊಟ್ಟಿರೋ ಶಿಕ್ಷೆಗಳು ಹೆಂಗಿರೋದು? ಯಾವಾಗ ವಧೆಗಳೇ ಬಿಟ್ಟಿರ್ತೀರಿ ಅಲ್ಲೋರ? ವಧೆ ತಿಂದಿ 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 ಏನಾಗ್ಬಿಡೋದು ಕೊನೆಗೆ? ಅಯ್ಯ ಈ ದೇವ್ರ ಏನಪ್ಪ ಮಾತತ್ರ ಹೊಡಿತಾರೆ, ಬೇಡ ಬಿಡಪ್ಪ ಅಂತ ನಾವೇನ್ ಮಾಡೋದು? ದೇವ್ರ ಕಡೆ ಹೋಗಿರೋರ ದೇವ್ರ ಕಡೆ ಏನ್ ಮಾಡ್ತಾರೆ, ತಿರುಗ್ತಾನೆ ಇರಲ್ಲ. ಆದ್ರೆ ದೇವ್ರು ನೋಡಿ ಏನ್ ಸೂಪರ್ ಪ್ಲಾನ್ ಮಾಡ್ರೆ, ಏನಿಲ್ಲ ಜಾಸ್ತಿ ದೇವ್ರು ಮಾತಾಡಲ್ಲ. ಕಂದ ತಪ್ಪು ಮಾಡ್ತೀಯ, ಪಾಪ ಮಾಡ್ತೀಯ, ನೋಡಪ್ಪ ಕಂದ ಎಲ್ಲಾರ್ಗು ಒಂದೇ ರಿಸಲ್ಟ್. ಏನೋ ನೀನು 1 ಮಾರ್ಕರ ತೆಗಿ ಪಾಪದಲ್ಲಿ, 100 ಮಾರ್ಕ್ಸರ ತೆಗಿ, ನೀನು ಹೋಗೋದು ಎಲ್ಲಿಗೆ? ಇಬ್ರಿಗೂ ಒಂದೇ ಶಿಕ್ಷೆ, ಪೆನಾಲ್ಟಿ, ಡೆತ್ ಅಷ್ಟೇ. ಡೆತ್ ಅನ್ನೇನ್ರಿ? ಸತ್ ಮೇಲೆ ಆಯ್ತಾ? ಸತ್ ಮೇಲೆ ಸಮಾಧಿ ಹೋಗ್ಬಿಟ್ಟು ಅಯ್ಯೋ ಮಣ್ಣಾಕ್ಬಿಡಿ ಸಾರ್ ಸತ್ತೋಗ್ಬಿಡ್ತೀನಿ ಉಸು ಕಟ್ಕೊತಾರೆ ಅಂತ ಹೇಳಂಗಿದ್ಯಾ? ಅಷ್ಟೇ ಮುಗೀತು, ಡೆತ್ ಅನ್ನೇ ಮುಗೀತು, ಫುಲ್ ಸ್ಟಾಪ್ ಅಷ್ಟೇ. ಮನುಷ್ಯನ್ಗೆ ಏನಂದೇನು ಗೊತ್ತಾಗಲ್ಲ, ತಿರ್ಗಾ ಅದೇ ಮನುಷ್ಯ ವಾಪಸ್ ಎದ್ ಬರ್ತಾನೆ. ಏನ್ ಗ್ರೇಸ್ ಅಲ್ಲ? ಒಂದು ಪ್ಲೇಸ್ ಆಫ್ ಟಾರ್ಚರ್ ಮಾಡಿಲ್ಲ ಅಂತ ಅನ್ಬೇಕಾರೆ ಜನಗಳಿಗೆ ಏನ್ ರಿಲೀಫ್ ಇರ್ತಾರೆ ಯೋಚನೆ ಮಾಡಿ. ಕ್ರಿಸ್ತನ್ ರಾಜ್ಯದಲ್ಲಿ ಎದ್ ಬಂದ್ರೆ ಇದನ್ನೇ ದೇವ್ರ ಏನ್ ಮಾಡೋದು, ತನ್ನ ಜನಗಳಿಗೆ ನೋಡ್ತಾನೆ. ಲಾಸ್ಟ್ ಅಲ್ಲಿ ದೇವ್ರ ವಿಸ್ಡಮ್ ಏನಪ್ಪ, ಈ ತರ ಸೂಪರ್ ಪ್ಲಾನ್ ನ ದೇವ್ರು ಯಾವಾಗ ಮಾಡವ್ರೆ? 49,000 years ಬಿಫೋರ್, ಲೋಕ ಉತ್ಪತ್ತಿ ಮಾಡಕ್ಕಿಂತ ಮುಂಚೆನೆ ದೇವ್ರು ಈ ತರ ಬ್ಯೂಟಿಫುಲ್ ಪ್ಲಾನ್ ಮಾಡವ್ರೆ ಅಂತ ಅನ್ಬೇಕ್ರೆ ಜನಗಳಿಗೆ ಆಗ ದೇವ್ರೆಲ್ಲ ಕೆಟ್ಟದ್ ಬಿಟ್ಟೇದು ಮೋಸ ಅಲ್ಲ, ಒಳ್ಳೇದಿಕ್ಕೆ ಬಿಟ್ಟವ್ರೆ ಅಂತ ಏನ್ ಮಾಡ್ತಾರೆ ಅವಾಗ ಜನಗಳು ಅವ್ರು ರಿಲೀಸ್ ಮಾಡ್ಕೊಂತಾರೆ ಅಲ್ವರ. ಅದಕ್ಕೆ ದೇವ್ರ ಗುಣಲಕ್ಷಣಗಳನ್ನ ಏನ್ರಿ ದೇವ್ರ ಏನ್ ಮಾಡ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಎಲ್ಲರಿಗೆ ಜನಗಳ ಪುನರ್ತನ ಬಂದ್ಮೇಲೆ ಹೆಂಗ್ ಗೊತ್ತಾ ಮಾಡ್ತಾರೆ, ನೀತಿ ಮಾರ್ಗದಲ್ಲಿ ನಡೀತಾ 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 ಸತ್ಯಗಳನ್ನ ಏನ್ ಮಾಡ್ತಾರೆ ಅವ್ರು ಇನ್ನ ತಿಳಿತಾರೆ. ಸತ್ಯ ತಿಳಿತಾ 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 ಏನ್ ಮಾಡ್ತಾರೆ, ತನ್ನ ಮಾರ್ಗದಲ್ಲಿ ಮಾಡ್ತಾರೆ. ಇವಾಗ ಹಂಗೆ ಮೇಲೆ ಬೆಳೆದಿ 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 ಏನ್ ಮಾಡ್ತಾರೆ ಹೋಗ್ತಾರೆ. ಇವಾಗ ನಾವೆಲ್ಲ ಏನ್ ಮಾಡ್ತಾ ಇದ್ರಿ, ಸತ್ಯ ಕಲಿತಾ ಇದ್ರಿ ಅಲ್ವಾ? ಇಷ್ಟು ವರ್ಷ ಸತ್ಯ ಕಲಿತಾ ಇದ್ರಿ, ಕಲಿತಾ ಏನ್ ಮಾಡ್ತಾ ಇದ್ರಿ, ಕೆಳಗಡೆ ಹೋಗ್ತಾ ಇದ್ರೆ ಮೇಲಕ್ಕೆ ಹೋಗ್ತಾ ಇದೀರಾ? ನಾವು ಬೈಬಲ್ ಓದ್ತಿರಲ್ಲ, ಏಷಯ 35 ರಾಜ್ಯ ಮಾರ್ಗ ಇರುವುದು ಅದೆಂತ ಮಾರ್ಗ ಅಂತೆ? ಪೆರುಂಪಾದೈ ಅದರ ಎಂತ ಮಾರ್ಗ ಅಂತದು? ಜೀವ ಮಾರ್ಗ. ಓದಿ ಬೈಬಲ್ ಅಲ್ಲಿ ಏಷಯ 35:8, ಐಸಯ 35:8. ಅಲ್ಲಿ ರಾಜಮಾರ್ಗವಿರುವುದು. ಅಲ್ಲೇನಿರ್ತಂತೆ, ರಾಜ್ಯ ಮಾರ್ಗವು ಇರುವುದು. ಹೌದು, ಹೋಗಿ ಬರುವ ದಾರಿ. ಎಂತ ದಾರಿ ಅಪ್ಪದ? ಹೋಗಿ ಬರುವ ದಾರಿ. ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಯಾವ ಅಶುದ್ಧನೂ ಅಲ್ಲಿ ನಡೆಯನು. ಯಾವ ಅಶುದ್ಧನೋ? ಹಂಗಾರೆ ದೇವರಾಜ್ಯದಲ್ಲಿ ಅಶುದ್ಧವಾಗಿರಕ್ ಸಾಧ್ಯ ಇಲ್ಲ, ಕೆಳಗಡೆ ಹೋಗಕ್ ಸಾಧ್ಯ ಇಲ್ಲ. ಹೋದ್ರೆ ಎಲ್ಲಿ ಹೋಗ್ಬೇಕು ಇವಾಗ? ಮೇಲಕ್ಕೇನೆ ಹೋಗ್ಬೇಕು. ಆಡಮಿಕ್ ಪರ್ಫೆಕ್ಷನ್ ಏನಾಗಬೇಕು? ಹೋಗ್ಬೇಕಲ್ವ? ದೇವ್ರನ್ನ ತಿಳಿತಾ 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 ಮನುಷ್ಯ ಹೆಂಗ್ ಗೊತ್ತಾ ಮಾಡ್ತಾನೆ ಅಲ್ಲಿ?
ಅಲ್ಲಿ ಬೆಳೀತಾ ಹೋಗ್ತಾನೆ. ಅದಕ್ಕೆ ಸತ್ಯದ ಎಫೆಕ್ಟ್ ಕ್ರಿಸ್ತನ್ ರಾಜ್ಯದಲ್ಲಿ ಇರ್ಬೇಕಾದ್ರೆ ಹೆಂಗಿರ್ತಾರೆ ಅದನ್ನೇ ನಮ್ಗೆ ಏನ್ ಮಾಡಿದ್ರು ನೋಡಿದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಮನುಷ್ಯ ಸುಗಂಧ ವೃಕ್ಷದ ನಡುವೆ ಏನ್ ಮಾಡಿದ್ದಲ್ಲಿ ಬಂದು ನಿಂತಿದ್ದ. ಅದರ ದೇವರು ತನ್ನ ರಾಜ್ಯ ಭೂಲೋಕದ ಸ್ಥಾಪನೆ ಮಾಡ್ಬೇಕಾದ್ರೆ ಪಿತೃಗಳೆಲ್ಲ ಆಳ್ವಿಕೆ ಮಾಡ್ತಾರೆ. ಅವಾಗ ದೇವ್ರು ಯಾವ ತರ ಒಂದು ಸಮಾಧಾನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅಂತ ನಮ್ಗೆ ಏನ್ ಮಾಡಿದ್ಲಿ ಬ್ಯೂಟಿಫುಲ್ ಆಗಿ ಚಿತ್ರೀಕರಣ ಕೊಟ್ಟವ್ರೆ. ಅದರ ಅದಕ್ಕೆ ಓದಿ ಅಂತೀನಿ. ಯೆಶಾಯ 32 ಐಸಾಯ 32 15 ಇಂದ 19. ಯೆಶಾಯ 32ನೇ ಅಧ್ಯಾಯ 15ರಿಂದ 19. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು. ನೋಡ್ರಿ ಏನ್ ಹೇಳ್ತಾರೆ, ಅರಣ್ಯವು ಏನಾಗ್ತದಂತೆ ತೋಟವಾಗ್ತದೆ. ಯಾವ ಅರಣ್ಯ? ನಾವೇನಂತ ನೋಡಿದ್ರಿ ಜಕರ್ಯದಲ್ಲಿ ನೋಡಿದ್ರಿ ಏನ್ ಬಿತ್ತನೆ ಮಾಡ್ತಾರಂತಲ್ಲಿ ಸುಗಂಧ ವೃಕ್ಷ. ಸುಗಂಧ ವೃಕ್ಷಕ್ಕೆ ಆಪೋಸಿಟ್ ಏನೋ ಮುಳ್ಳು ಅಲ್ಲರ. ಹಂಗಾರೆ ದೇವ್ರ ಏನ್ ಮಾಡ್ತಾರೆ, ತೋಟನ ಮಾಡ್ತಾರಂತೆ. ಅಲ್ಲ ಅರಣ್ಯ ಅಲ್ಲರ ಅಂದ್ರೆ ಏನೋ ಮರುಭೂಮಿ ಆಗಿರಂತ ಭೂಮಿನ ಶಾಪಿಸಲ್ಪಟ್ಟಂತ ಏನಂತಾರೆ ಈ ಒಂದು ಭೂಮಿ ಏನ್ ಮಾಡ್ತಾರೆ ದೇವ್ರು ಬ್ಯೂಟಿಫುಲ್ ಈಡೇನ್ ತೋಟದ ತರ ಮಾಡ್ತಾರೆ. ನೆಕ್ಸ್ಟ್ ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ಹೆಂಗ್ ಕಾಣಿಸ್ತಂತೆ? ಅರಣ್ಯವಾಗಿ ಕಾಣಿಸುವುದು. ಆಮೇಲೆ ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು. ಯಾಕಂದ್ರೆ ನೀತಿ ನ್ಯಾಯ ಅಡವಿಯಲ್ಲಿ ಏನಾಗಿರ್ತದೆ, ತಗ್ಗಲ್ ನೋಡಿದ್ದು ದರ್ಶನ. ಆಮೇಲೆ ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ನೋಡ್ರ ಏನಂತಾರೆ, ಧರ್ಮ ಎಲ್ಲಿರ್ತಂತೆ? ತೋಟದಲ್ಲಿ. ಆ ನೀತಿಯ ವೃಕ್ಷ ತಗ್ಗಲಿದ್ದೇ ಇರುವುದು. ಆಮೇಲೆ ನೆಕ್ಸ್ಟ್ ಧರ್ಮದಿಂದ ಸಮಾಧಾನವು ಫಲಿಸುವುದು. ನೋಡ್ರ ಧರ್ಮದಿಂದ ಏನಂತ ಇವಾಗ ಸಮಾಧಾನ. ಆ ಒಂದು ಸುಗಂಧ ವೃಕ್ಷದಲ್ಲಿ ಏನಂತ ಫ್ಲವರ್ ಇತ್ತು, ವೈಟ್ ಫ್ಲವರ್ಸ್. ಪಿತೃಗಳು ಇರ್ಬೇಕಾದ್ರೆ ಭೂಲೋಕ ಇರ್ತದೆ ಸಮಾಧಾನ ಇರುತ್ತೆ. ಸಮಾಧಾನ ಪ್ರಭು ಯಾರು? ಎರಡನೇ ಬರುವಿಕೆಲ್ಲ ಅವಾಗ ಹೇಳ್ತಾರೆ ಸಮಾಧಾನ ಇದ್ದೇ ಇರ್ತಾರೆ ಭೂಲೋಕದಲ್ಲಿ. ನೆಕ್ಸ್ಟ್ ಆಮೇಲೆ ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳಾಗಿರುವವು. ನೋಡ್ರ ಇದು ಪರಿಣಾಮ ಏನಂತಪ್ಪ? ನಿತ್ಯ ಸಮಾಧಾನ, ನಿತ್ಯ ಶಾಂತಿ. ಅದಕ್ಕೆ ಕೇಳ್ತಾರಲ್ಲ ಇವ್ರು ಯಾರು ಇವ್ರು ಅಂತ ಕೇಳ್ತಾರೆ. ಅವ್ ಹೇಳ್ತಾರೆ ಅಲ್ಲಿ ಏಂಜಲ್ ಅಂತ ಉತ್ತರ ಕೊಡ್ತಾರೆ. ಕುದುರೆಗಳು ಯಾರು ಅಂತ ಹೇಳ್ಬೇಕಾದ್ರೆ ಹೇಳ್ತಾರೆ ಇವರು ಯೆಹೋವನಿಂದ ಕಳಿಸಿಕೊಟ್ಟಲ್ಪಟ್ಟವರು. ಏನಕ್ಕಾಗಂತೆ? ಲೋಕ ಸಂಚಾರ ಮಾಡಕ್ಕೆ ಕಳಿಸಿಕೊಳ್ಳಲ್ಪಟ್ಟವರು ಅಂತ ಹೇಳ್ತಾರೆ. ಅದ್ರ ಹಂಗ ದೇವ್ರ ಏನ್ ಮಾಡೋದು ಇದನ್ನೆಲ್ಲ ಡಾಕ್ಟ್ರಿನ್ಸ್ ಏನ್ ಮಾಡೋದು? ದೇವ್ರ ಸತ್ಯನ ಏನ್ ಮಾಡ್ತಾರೆ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಹೆಂಗ್ ಸತ್ಯ ಬಿಡುಗಡೆ ಮಾಡ್ತಾರೆ? ಸಮುದ್ರದಲ್ಲಿ ಯಾವ ತರ ನೀರ್ ತುಂಬಿದ್ಯೋ ಆ ತರ ಯೆಹೋವನ ಜನ ಏನಾಗಿರ್ತಾರೆ ಅಲ್ಲಿ. ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾನಿ ಮಾಡೋದಿಲ್ಲ. ಭೂಲೋಕ ಏನಾಗ್ತದೆ ಸಮಾಧಾನ ಏನಾಗ್ತದೆ ತುಂಬಿರ್ತಾರೆ. ಅದಕ್ಕೆ ದೇವರಿಂದಾನೇ ಇದ್ದು ಇವು ಒಟ್ಟು ಬಂದಿರುವಂತ ಏನ್ರಿ ಒಂದು ವಾಕ್ಯ ಅಲ್ವರ. ಅದಕ್ಕೆ ಅವಾಗ ಹೆಂಗಿರ್ ಇದು ಪರಿಣಾಮ ಹೆಂಗಿರ್ತಾರೆ ಅದೇನು ಅಂತ ಉತ್ತರ ಕೊಟ್ರು. ನಾವು ಲೋಕನೆಲ್ಲ ಸಂಚಾರ ಮಾಡ್ಕೊಂಡ್ ಬಂದಿದ್ದೀರಿ, ಭೂಮಿ ಹೆಂಗಿದೆ ಅಂತ ಇವಾಗ ಸಮಾಧಾನವಾಗಿ ಕೂತಿ. ಹಂಗಾರೆ ಭೂಮಿ ಸಮಾಧಾನವಾಗಿರ್ಬೇಕಂದ್ರೆ ದೇವರ ವಾಕ್ಯ ಏನಾಗಬೇಕು ಲೋಕದಲ್ಲಿ ಎಲ್ಲ ಕಡೆ. ಅದಕ್ಕೆ ಹೇಳ್ತಾರೆ ಅಮರ ವಾಕ್ಯವಿದು, ಮಧುರ ವಾಕ್ಯವಿದು. ಅದರ ಸಮಾಧಾನ ಶಾಂತಿ ಸಮಾಧಾನ ಕೊಡೋಂತ ಒಂದು ಯಾವ್ದು ವಾಕ್ಯ? ದೇವರ ವಾಕ್ಯ. ಅವ್ನು ಮುಂದಕ್ಕೆ ಓದಿ. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ನೆಮ್ಮದಿಯ ಆಶ್ರಯದಲ್ಲಿ ಏನಾಗ್ತದೆ ಇವರು ನೆಲೆಗೊಂಡಿರ್ತಾರೆ. ಅದರ ಅದಕ್ಕೆ ಎಂಡ್ ರಿಪೋರ್ಟ್ ಏನಂತ ಬಂತು? ದ ಹೋಲ್ ಅರ್ತ್ ಈಸ್ ಎಟ್ ಪೀಸ್ ಅಲ್ವರ. ಅದಕ್ಕೆ ನೋಡ್ರಿ ಅಂತೀನಿ ಏನಂತಂದ್ರು ನಾವು ಲೋಕಲ್ ಏನ್ ಮಾಡಿದ್ರಿ ಅತ್ತ ಸಂಚಾರ ಮಾಡ್ಕೊಂಡು ಬಂದಿದ್ರಿ. ಹಂಗ ದೇವ್ರ ವಾಕ್ಯ ಲೋಕ ಆ ಕಡೆ ಎಲ್ಲ ರೌಂಡ್ ನೋಡ್ಕೊಂಡ್ ಬರ್ತದ? ದೇವ್ರ ವಾಕ್ಯ ಎಲ್ಲ ಕಡೆ ರೌಂಡ್ ಹೊಡಿತದ? ದೇವ್ರ ವಾಕ್ಯ ಹೋಗ್ಬಿಟ್ಟು ಬರ್ತದ? ಆಯ್ತಾ ಆತರ ವಾಕ್ಯ? ಎಸ್, ದೇವ್ರ ವಾಕ್ಯ ಇರೋದಂಗೆ ಹೋದ್ರೆ ಕೆಲಸ ಮುಗಿಸ್ಕೊಂಡೆ ವಾಪಸ್ ಏನ್ ಮಾಡೋದು? ಬರೋದು ನೋಡಿ. ಐಸಾಯ 55:11-13. ಯೆಶಾಯ 55ನೇ ಅಧ್ಯಾಯ 11-13 ಓದಿ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನನ್ನ ಕಡೆಗೆ ವ್ಯರ್ಥವಾಗಿ ಏನಾಗೋದಿಲ್ಲ. ನೋಡ್ರ ದೇವ್ರ ಕೆಲಸ ಮಾಡಿದಿರಾ, ದೇವ್ರ ವಾಕ್ಯ ಏನಾಗಲ್ಲ ವಾಪಸ್ಸು. ನಾವ್ ಹೋದ್ರೆ ಏನ್ ಮಾಡ್ತೀರಿ? ಕೆಲಸ ಬಿಡಪ್ಪ, ಕೆಲಸ ಆಗಿದ್ರೆ ಒಳ್ಳೇದು, ವಾಪಸ್ ಹೋಗ್ಬಿಡೋಣ ಅಂತ ಓಡ್ಬಿಡ್ತೀರಿ. ದೇವ್ರ ಕೆಲಸ ಹೆಂಗಿದೆ ಅಂತೆ, ಒಂದ್ಸತಿ ಹೋಯ್ತು ಅಂದ್ರೆ ಎಂಟಿ ಹ್ಯಾಂಡಲ್ ಬರೋದಿಲ್ಲವಂತೆ. ಅದರ ನಾವು ದೇವ್ರ ಮಕ್ಳು ಹಂಗಿರ್ಬೇಕು. ಅದರ ಹೋದ್ರೆ ಏನ್ ಮಾಡ್ಬೇಕು? ಕೆಲಸ ಮುಗಿಸ್ಕೊಂಡು ಏನ್ ಮಾಡ್ಬೇಕು? ಬರಂಗಿರ್ಬೇಕು. ದೇವ್ರ ವಾಕ್ಯ ನಮ್ಮಲ್ಲಿ ಅದೇ ತರ ಎಫೆಕ್ಟ್ ಇರ್ಬೇಕು ನೋಡಿ. ದೇವ್ರ ವಾಕ್ಯದ ಎಫೆಕ್ಟ್ ಹೆಂಗಿದೆ ನೋಡಿರ್ತೀನಿ. ಹಂಗಾರೆ ನಾವ್ ಅದ್ರ ಪ್ರಕಾರ ನಡೆದಿಲ್ಲ ಅಂತಂದ್ರೆ ದೇವ್ರ ವಾಕ್ಯನ ಅಷ್ಟು ಕೇವಲ ಮಾಡ್ತಾ ಇದ್ರಿ ಅಂತ ಮೀನಿಂಗ್. ಅದ್ರ ದೇವ್ರ ವಾಕ್ಯಕ್ಕೆ ಪವರ್ ಇದೆಯಲ್ಲ ಅಂದ್ರೆ ಪವರ್ ಇದೆ. ಕ್ರಿಸ್ತನ್ ರಾಜ್ಯದಲ್ಲಿ ಎಂತೆಂತ ಮೂಢರನ್ನ ಕನ್ವರ್ಟ್ ಮಾಡಕ್ಕೆ ಶಕ್ತಿ ಇರೋಂಥ ದೇವ್ರ ವಾಕ್ಯ. ಇವಾಗ ವಾಕ್ಯಕ್ಕೆ ಪವರ್ ಇಲ್ವಾ? ಹೇಳ್ತಲ್ಲ ರಾಜ್ಯ ಮಾರ್ಗ ಹೆಂಗಿರ್ತಾರೆ, ಮೂಢನು ಕೂಡ ಏನಾಗಲ್ಲ ದಾರಿಯನ್ನು ತಪ್ಪನು. ಇವಾಗ ಎಷ್ಟು ಜನ ಅವ್ರೆ, ಎಷ್ಟು ಜನ ಸತ್ಯ ಹೇಳದೆ ಕೇಳ್ತಾರೆ, ಕೇಳಲ್ಲ. ಇವರು ರಾಜ್ಯದಲ್ಲಿ ಮಿಸ್ಟೇಕ್ ಮಾಡಲ್ವಂತ. ಅಷ್ಟು ಕ್ಲಿಯರ್ ಆಗಿ ಅಷ್ಟು ಪವರ್ಫುಲ್ ಆಗಿರೋ ದೇವ್ರ ವರ್ಡ್ಸ್ ಇವಾಗ ನಮಗೆ ಕೊಟ್ಟರೆ ನಾವ್ ಇನ್ ಹೆಂಗಿರ್ಬೇಕು? ಅದೇ ಹೇಳ್ತಾರೆ ದೇವ್ರ ವಾಕ್ಯ ಹೆಂಗಿದೆ ಅಂತಂದ್ರೆ ವೀಣವಾಗಿ ಏನಾಗತ್ತಿಲ್ಲ, ವಾಪಸ್ಸು ಹಿಂತಿರುಗೋದಿಲ್ಲ. ಆಮೇಲೆ ನೀವು ಆನಂದ ಭರಿತರಾಗಿ ಹೊರಡುವಿರಿ, ಸಮಾಧಾನದಿಂದ
ಮೆರವಣಿಗೆಯಾಗಿ ಬರುವಿರಿ. ನೋಡ್ರ ಹೆಂಗಿರ್ತಂತೆ ಅವಾಗ ಸಮಾಧಾನದಿಂದ ಮೆರವಣಿಗೆ ಬರುವಿರಿ. ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು. ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು. ಏನಪ್ಪ? ಅಡವಿಯ ಮರಗಳು ಎಂತ ಮರಗಳು? ಸುಗಂಧ ವೃಕ್ಷಗಳು ಚಪ್ಪಾಳೆ ಹೊಡೆಯುವವು. ಆಮೇಲೆ ಮುಳ್ಳಿಗೆ ಬದಲಾಗಿ ತುರಾಯಿಯು. ನೋಡ್ರಿ ಹೇಳ್ತಾರೆ ಏನೋ ಮುಳ್ಳಿಗೆ. ಅದ್ ಹೇಳಿದ್ ಯಾವ್ದ ಬಗ್ಗೆ ಹೇಳೋದು? ಎಲ್ಲ ಹೇಳ್ತಾರೆ ದೇವರಾಜ್ಯದ ಬಗ್ಗೆನೆ. ದೇವರಾಜ್ಯದಲ್ಲಿ ಅವಾಗ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಸಮಾಧಾನ ಯಾವಾಗ ಇರ್ತಾರೆ? ದೇವ್ರ ವಾಕ್ಯ ಹೊಟ್ಟ ಮೇಲೆ ಭೂಲೋಕದಲ್ಲಿ ಅಸಮಾಧಾನ ಇರೋದಿಲ್ಲ. ಆವಾಗ ಹೆಂಗಿರ್ತದೆ ದೇವ್ರ ವಾಕ್ಯ ಹೊಟ್ಟು ಬಂದವಾಗ? ಮುಳ್ಳಿಗೆ ಬದಲಾಗಿ ತುರಾಯಿ. ಆಮೇಲೆ ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು. ದತ್ತೂರಿಗೆ ಬದಲಾಗಿ ಏನಂತ? ಸುಗಂಧವು ಬೆಳಿತಂತೆ. ನೆಕ್ಸ್ಟ್ ಆ ವನವು ಯೆಹೋವ ನಾಮ ಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಎಂದಿಗೂ ಅಳಿಯದಿರುವುದು. ಯೆಹೋವನ ವನವು ಅಲ್ರ ಸಮಾಧಾನದ ಒಂದು ತಗ್ಗು. ಆ ವೃಕ್ಷಗಳು ಯಾವಾಗೂ ಯಾರಿಗೆ ಅಂತ ಮಹಿಮೆ ತರೋದು? ದೇವರಿಗೆ ಅಲ್ರ. ಅದಕ್ಕೆ ಓದಿಂತೀನಿ. ದೇವ್ರ ಒಂದು ಕಣ್ಣು ಹೆಂಗಿದೆ ಅಂತೆ? ದೇವ್ರ ವಾಕ್ಯ ಓದಿ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ. 2 Chronicles 16:9. 2 Chronicles 16:9. ಇಸ್ರಾಯೇಲ್ಯರ ಅರಸನು ಯಹೂದ್ಯರ ಅರಸನಾದ ಯೆಹೋಷಾಫಾಟನ. 2 Chronicles 16:9. ಯೆಹೋವನು ಭೂಲೋಕದ ಎಲ್ಲಾ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೋಡ್ರ ದೇವ್ರು ಏನ್ ಮಾಡ್ತಾರಂತೆ? ಯಾರು ನೀತಿವಂತರಾಗಿ ನಡೀತಾರೆ ಅಂದ್ಬಿಟ್ಟು ದೇವ್ರು ಏನ್ ಮಾಡ್ತಾರಂತೆ? ನೋಡ್ತಾರಂತೆ. ಅವನು ಓದಿ. ಮುಗಿತಾ? ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದೀ. ಹೇಳ್ತಾರೆ, ಇಂಗ್ಲಿಷ್ ಹೇಳ್ತೀನಿ. ದ ಐಸ್ ಆಫ್ ದ ಲಾರ್ಡ್ ರನ್ ಟು ಅಂಡ್ ಫ್ರೋ ಥ್ರೂ ದ ಹೋಲ್ ಅರ್ತ್ ಟು ಶೋ ಹಿಮ್ಸೆಲ್ಫ್ ಸ್ಟ್ರಾಂಗ್ ಇನ್ ಬಿಹಾಫ್ ಆಫ್ ದೆಮ್ ಹೂಸ್ ಆರ್ಟ್ ಇಸ್ ಪರ್ಫೆಕ್ಟ್ ಟುವರ್ಡ್ಸ್ ಹಿಮ್. ದೇವರಿಗೆ ಯೋಗ್ಯವಾಗಿ ಯಾರು ಬಾಳ್ತಾರೆ ಅಂತ ಅಂದ್ಬಿಟ್ಟು ಅದು ಹುಡ್ಕೋದಿಕ್ಕೋಸ್ಕರ ಯೆಹೋವನ ಕಣ್ಣು ಏನ್ ಮಾಡ್ತಾ ಭೂಲೋಕದಲ್ಲಿ ಅತ್ತ ಇತ್ತ ತಿರುಗಾಡ್ತಾ ಇದೆ ಅಲ್ರ. ಹಂಗ್ರೆ ದೇವ್ರು ಹೆಂಗ್ ನೋಡ್ತಾರೆ? ತನ್ನ ವಾಕ್ಯದ ಮುಖಾಂತರ ಯಾರು ವಾಕ್ಯಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ದೇವ್ರ ಏನ್ ಮಾಡ್ತಾವಂತೆ? ಅತ್ತ ಇತ್ತ ತಿರುಗಾಡ್ತಾನೆ ಅವ್ರಂತೆ ಅಲ್ರ. ಅದೇ ನೋಡ್ಬೇಕಾರೆ ಏನಂತ ಉತ್ತರ ಕೊಡ್ತೋ? ನಾವು ಭೂಮಿಯೆಲ್ಲ ಏನ್ ಮಾಡಿದಿರಿ? ಸಂಚರಿಸ್ಕೊಂಡು ಬಂದಿದ್ದೀರಿ. ಯೆಹೋವನ ವಾಕ್ಯ ಕಳ್ಸಿದ್ಮೇಲೆ ವೇಸ್ಟ್ ಆಗಿ ಏನಾಗೋದಿಲ್ಲ, ಬರಲ್ಲ. ಲಾಸ್ಟ್ ಅಲ್ಲಿ ಏನ್ ರಿಪೋರ್ಟ್ ಕೊಡ್ತಾರೆ? ಭೂಮಿ ಎಲ್ಲ ರೌಂಡ್ ಹೊಡ್ಕೊಂಡ್ ಬಂದು ಭೂಮಿ ಹಿಂಗಿದೆ, ಸಮಾಧಾನವಾಗಿ ಇದೆ. ಕ್ರಿಸ್ತನ ರಾಜ್ಯದಲ್ಲಿ ಅದಕ್ಕೆ ಯುದ್ಧ ಇರ್ತದ? ಯುದ್ಧಾಭ್ಯಾಸ ಇನ್ಮೇಲೆ ನಡೆಯೋದೇ ಇಲ್ಲ. ಎಲ್ಲರೂ ಸಮಾಧಾನವಾಗಿ ಏನಾಗಿರ್ತಾರೆ? ದೇವ್ರ ವಾಕ್ಯಕ್ಕೆ ಅಷ್ಟು ಪವರ್ ಏನಾಗಿದೆ ಹೇಳ್ತಾರಲ್ಲ. ದೇವ್ರ ವಾಕ್ಯ ಹೆಂಗಿದೆ ಅಂದ್ರೆ ಏನ್ರಿ? ಇಟ್ ಕ್ಯಾನ್ ಕನ್ವರ್ಟ್ ಎ ಫುಲ್. ಬೈಬಲ್ ಹೇಳ್ತಾ ಏನ್ರಿ? ಒಬ್ಬ ಮುಟ್ಟಾಳನ್ ಕೂಡ ಸರಿ ಮಾರ್ಗಕ್ಕೆ ತರಕ್ಕೆ ಯಾರ ಕೈಲಿ ಸಾಧ್ಯ ಅಂತೆ? ದೇವ್ರ ಕೈಲಿ. ಅದೇ ಸೆಂಟ್ರಲ್ ಜೈಲರ್ ಹೋದ್ರೆ ಹೇಳ್ತಾರೆ ಜೈಲರು, ಇವರೆಲ್ಲ ಜೀವನದಲ್ಲಿ ಸುಧಾರಣೆ ಮಾಡ್ಕೊಳಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ. ಅಂದ್ರೆ ಇವರೆಲ್ಲ ದೇವ್ರು ಮಾಡ್ತಾರೆ ಯಾವಾಗ? ದೇವ್ರ ರಾಜ್ಯದಲ್ಲಿ. ಅದರ ದೇವ್ರ ರಾಜ್ಯದಲ್ಲಿ ವಾಕ್ಯದಲ್ಲಿ ಏನಂತಾರೆ ಅಷ್ಟು ಪವರ್ ಏನಾಗಿದೆ ಅಲ್ಲಿದೆ. ಅದರ ಅದಕ್ಕೆ ಏನಂತಾರೆ? ದ ವರ್ಡ್ ಆಫ್ ಗಾಡ್ ಇಸ್ ಪವರ್ಫುಲ್ ಟು ಮೇಕ್ ಎ ಫೂಲ್ ವೈಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಮೂಢನು ಕೂಡ ಜ್ಞಾನವಂತನಿಗೆ ಬುದ್ಧಿವಂತನಾಗಿ ಮಾಡಕ್ಕೆ ಯಾರಿಗೆ ಶಕ್ತಿ ಇದೆ? ದೇವ್ರ ವಾಕ್ಯಕ್ಕೆ ಅಲ್ವರ. ಅದೇ ನೋಡ್ಬೇಕಾದ್ರೆ ದೇವ್ರ ವಾಕ್ಯ ಅಷ್ಟು ಪವರ್ಫುಲ್ ಆಗಿ ಏನಾಗಿದೆ ಅಲ್ಲಿದೆ ಅಲ್ವರ. ಇದೇ ದೇವ್ರ ವಾಕ್ಯನ ದೇವ್ರು ನಮ್ಗೆ ಏನ್ ಮಾಡ್ರಿ ಇವಾಗ ಅಲ್ವರ. ಹಂಗಾರೆ ನಮ್ಮಲ್ಲಿ ಏನಿದೆ ಎಫೆಕ್ಟ್? ಅದರ ನಮ್ಮಲ್ಲಿ ಏನಾಗಿರ್ಬೇಕು? ನಮ್ಮಲ್ಲಿ ವಾಕ್ಯ ಒಳಗಡೆ ಬಂದ್ಮೇಲೆ ನಮ್ಮಲ್ಲಿ ಏನಾಗಿರ್ಬೇಕು? ಬದಲಾವಣೆಗಳು ಇರ್ಬೇಕು. ಅದರ ನೋಡಿ, ಇದೇ ವಾಕ್ಯ ಪಿತೃಗಳಿಗೆ ಏನ್ ಮಾಡೋದು ದೇವ್ರು? ಪಿತೃಗಳಿಗೆ ಕೊಟ್ಟಿದ ತಕ್ಷಣ ಪಿತೃಗಳಲ್ಲಿ ಬದಲಾವಣೆ ಆಯ್ತಾ ಇಲ್ಲ? ದೇವ್ರ ವಾಕ್ಯಕ್ಕೆ ಏನಾಗಿದ್ರು? ಅವರು ವಿಧೇಯರಾಗಿದ್ರು. ಯಾವ ತರ ವಿಧೇಯರಾಗಿದ್ರು ಅಂತಂದ್ರೆ ಹಳೆ ಒಡಂಬಡಿಕೆ ಅಂತ ಎಲ್ಲಾ ಭಕ್ತರುಗಳು ನಮ್ಗೇನ್ರಿ ನಮಗೆ ಚೆನ್ನಾಗಿ ಗೊತ್ತು. ಅವರೆಲ್ಲ ದೇವ್ರಿಗೆಲ್ಲ ಯಾವ ರೀತಿ ಏನಾಗಿದ್ರಂತೆ ಒಂದು ಫೇತ್ಫುಲ್ ಆಗಿದ್ರು ಅಂತ ನಾವೇನಂತೀವಿ ನಾವು ಬೈಬಲ್ ಓದಿದ್ರಿ ಅಲ್ರ. ಅಬ್ರಾಮು, ಈಸಾಕು, ಯಾಕೋಬು, ಹಳೆಕಂತ ಎಲ್ಲಾ ಪ್ರವಾದಿಗಳು ದೇವ್ರು ಹೇಳಿದಂತ ಮಾತಿಗೆ ಏನಾಗಿಲ್ಲ ಯಾರು ಹಿಂಜರಿಕೆ ಏನ್ ಮಾಡಿಲ್ಲ, ನಾವು ನೋಡಿದಿಲ್ಲ. ಅದರ ಐಸಾಯ ಪ್ರವಾದಿ, ಯೆರೆಮೀಯ, ಅದರ ಎಜೆಕಿಯಲ್, ಇವ್ರಿಗೆಲ್ಲ ದೇವ್ರು ಕೊಟ್ಟಂತ ಒಂದು ಇದು ಅಂತ ಒಂದ್ ರೀತಿಯಲ್ಲಿ. ಆಮೇಲೆ ಓಸಿಯಾ, ಆಮೋಸ್, ಇವ್ರಿಗೆಲ್ಲ ಏನ್ ಕೊಟ್ರ? ಹೋಗಿ ವ್ಯವಿಚಾರಸ್ತ್ರೀ ಏನ್ ಮಾಡಿದಿನ ಮದುವೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಆ ಮದುವೆ ಮಾಡ್ಕೊಂಡಿದ್ಮೇಲೆ ಆ ಅಮ್ಮ ಏನ್ ಮಾಡ್ತಾರೆ? ಒಂದು ಡೀಸೆಂಟ್ ಆಗಿ ಸಂಸಾರ ಮಾಡಕ್ ಹೋಗಲ್ಲ. ಇವ್ರು ಯಾಜಕರು ಅವ್ರು ಏನ್ ಮಾಡ್ತಾರೆ? ಅಮ್ಮ ತಿರ್ಗಾ ಹೋಗ್ಬಿಟ್ಟು ವ್ಯವಿಚಾರ ಮಾಡ್ತಾರೆ. ದೇವ್ರು ಹೇಳ್ತಾರೆ ತಿರ್ಗಾ ಹೋಗ್ಬಿಟ್ಟು ಆ ಸ್ತ್ರೀ ಏನ್ ಮಾಡಿ ನೀನು ದುಡ್ಡು ಕೊಟ್ಟು ಕರ್ಕೊಂಬ ಅಂತ ಹೇಳ್ತಾರೆ. ತಿರ್ಗಾ ಕರ್ಕೊಂಬಂದ್ರೆ ತಿರ್ಗಾ ವಾಪಸ್ ಏನ್ ಮಾಡ್ತಾರಂತೆ? ಅದೇ ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಯೋಚನೆ ಮಾಡಿ, ನಮ್ಗೇನ ಹಂಗೆ ಹೇಳಿದ್ರೆ ನಾವೇನ್ ಹೇಳ್ತೀರಿ? ಅಯ್ಯೋ ದೇವ್ರೆ, ನೀನ್ ಸವಾಸನೆ ಬೇಡ, ನಿಮ್ ಕೆಲಸ ನಮ್ಗೆ ಯಾಕೆ ಅಂತ ಅಂದ್ಬಿಟ್ಟು ನಮ್ಮ ಸೈಲೆಂಟ್ ಆಗ್ಬಿಡ್ತೀರಿ, ನೀವೆಲ್ಲ ನ್ಯೂಟ್ರಲ್ ಆಗ್ಬಿಡ್ತೀರಿ.
ಯಾರೇ ಈ ಪ್ರೊಫೆಟ್ಸ್ಗಳು ನೋಡಿ ಅವ್ರು ಮಾಡಿದಂಥ ಸ್ಯಾಕ್ರಿಫೈಸ್ಗಳು ಹೆಂಗಿದೆ ಹೇಳ್ತಾರೆ, ಕರ್ಕೊಂಬಂದು ಹೇಳ್ತಾರೆ ಇದೇ ತರ ಇಸ್ರೇಲ್ ಜನಗಳು ಎಷ್ಟೆಲ್ಲ ಹೋದ್ರು ನಾನು ಕರ್ಕೊಂಬರ್ತೀನಿ, ಕರ್ಕೊಂಬಂದ್ರೆ ಮಾಡೋ ಅಂತ ಒಂದು ಕೆಲಸಗಳು ನೋಡಿ ಅಂತ ಹೇಳ್ತಾರಲ್ಲ. ಅದಕ್ಕೆ ದೇವ್ರ ಕೇಳೋದು ನಮ್ಮ ಹತ್ರ ಏನೋ ವಿಧೇಯತೆ. ಅದರ ನಾವು ಮಾಡೋಂಥ ಒಂದೊಂದು ವಾಕ್ಯಕ್ಕೆ ವಿಧೇಯರಾಗಿರ್ತರೋ ಅಥವಾ ಅವಿಧೇಯರಾಗಿರ್ತರೋ ಇದೆಲ್ಲ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ತಂದೆಯ ದೇವ್ರಿಗೆ ಏನ್ರಿ ಒಂದು ಘನಮಾನ ತರ್ತೀರಾ ಅಂತ ಅದಕ್ಕೆ ಹೇಳ್ತಾರಲ್ಲ ಯೇಸು ಕ್ರಿಸ್ತ, ನಿಮ್ಮ ನಡವಳಿಕೆ ನೋಡ್ಬಿಟ್ಟು ಜನಗಳು ಏನ್ ಮಾಡ್ಬೇಕಂತೆ, ಯಾರನ್ನ ಮಹಿಮೆ ಪಡಿಸ್ಲಿ, ದೇವ್ರನ್ನ ಮಹಿಮೆ ಪಡಿಸ್ಲಿ ಅಂತ ಅದಕ್ಕೆ ನಾವು ಹೆಂಗಿಡ್ತಿರೋ ಅದ್ಮೇಲೆ ಏನಂತಾರೆ ನಮ್ಮ ದೇವ್ರಿಗೆ ಏನ್ ಹೆಸರು ಬರ್ತಾರೆ ಅಂತ ಡಿಪೆಂಡ್ ಆಗ್ತದೆ. ಹೇಳ್ತಲ್ಲ ನಾನು ಇವ್ರ ದೇವ್ರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡಲ್ಲ ಅಂತ ಏನಂದ್ರು ದೇವ್ರು ಯಾರು ನೋಡ್ಬಿಟ್ಟು ಹೇಳ್ತಾರೆ, ಏನ್ಷಿಯನ್ ವದಿಸ್. ನಮ್ಮನ್ನ ನೋಡ್ಬಿಟ್ಟು ಏನ್ ಹೇಳ್ತಾರೆ, ಇವ್ರಂತೂ ಖಂಡಿತವಾಗೂ ನನ್ನ ಮಕ್ಳಲ್ಲ ಅಂತ ಹೇಳಂಗೆ ನಾವೇನೋ ಮಾಡ್ಬಿಡ್ದು, ನಾವ್ ಇರಬಾರ್ದು. ಅದ್ರ ಹಂಗೆ ದೇವ್ರ ವಾಕ್ಯ ನಮ್ಮಲ್ಲಿ ಬಂತು ಅಂದ್ರೆ ನಮ್ಮಲ್ಲಿ ಏನಾಗಬೇಕು, ಬದಲಾವಣೆಗಳು ನಮ್ ತರಬೇಕು. ಅದ್ರ ಅದಕ್ಕೆ ನೋಡ್ಬೇಕು. ನೋಡಿ ದೇವ್ರ ಗುಣಲಕ್ಷಣಗಳು ಏನಪ್ಪ ಇದೆ, ದೇವ್ರ ಕ್ಯಾರೆಕ್ಟರ್ಗಳು ಪವರ್, ಜಸ್ಟಿಸ್, ಲವ್, ವಿಸ್ಡಮ್. ಅದರ ಇವೆಲ್ಲ ಗುಣಗಳು ಯಾರಲ್ಲಿ ಇರ್ಬೇಕು, ನಮ್ಮಲ್ಲಿ ಇರ್ಬೇಕು. ಅದರ ನಮ್ಮಲ್ಲಿ ಪವರ್ ಸೂಪರ್ ಆಗಿರ್ತದೆ, ಪವರ್, ಜಸ್ಟಿಸ್, ವಿಸ್ಡಮ್ ಎಲ್ಲ ಸಖತ್ತಾಗಿರ್ತದೆ. ಆದ್ರೆ ಈ ಲವ್ ಅಂತಿದಲ್ಲ ಅದೇ ಭಯಂಕರ ಕಮ್ಮಿ. ಅದರ ಈ ಲವ್ ಅದ ಏನಂತಾರೆ, ಅದು ನಮ್ಮ ಹತ್ರ ಏನಿಲ್ಲ, ತುಂಬಾ ತುಂಬಾ ಕಮ್ಮಿ. ಯಾಕಂದ್ರೆ ಲವ್ ಜಾಸ್ತಿ ನೋಡ್ಸೋ ಜನಗಳು ಏನ್ ಮಾಡ್ತಾರೆ ಹೇಳಿ, ಅಡ್ವಾಂಟೇಜ್ ತಗೊಂಡ್ಬಿಡ್ತಾರೆ, ಮಿಸ್ಯೂಸ್ ಮಾಡ್ಬಿಡ್ತಾರೆ. ಅದಕ್ಕೆ ಲವ್ ಏನ್ ಮಾಡಕ್ ಹೋಗಲ್ಲ ಯಾರು. ದೇವರಾಜ್ಯದಲ್ಲಿ ದೇವ್ರು ನೋಡ್ಸೋದೇ ಏನ್ರಿ ಇವಾಗ ಪ್ರೀತಿ ಅಲ್ರ. ಅದಕ್ಕೆ ನೋಡ್ಬೇಕಾ ನಮ್ಮ ಅಲ್ಟಿಮೇಟ್ ಕಾನಿಂಗ್ ಎಲೆಕ್ಷನ್ ಶೂರ್ ಮಾಡ್ಕೋಬೇಕಾ ದೇವ್ರ ನಮ್ಮ ಮತ್ತೆ ಅಲ್ಟಿಮೇಟ್ ಆಗಿ ಲಾಸ್ಟ್ ನೋಡಂತ ಗುಣ ಯಾವ್ದೇಳಿ, ಪ್ರೀತಿ. ಅದರ ಇದನ್ನ ಬೆಳೆಸ್ಕೊಂಡ್ ಬಿಟ್ಬಿಟ್ಟು ಜಗಳ, ಅಗೆತನ, ಹೊಟ್ಟೆ ಕಿಚ್ಚು, ದ್ವೇಷ ಇವೆಲ್ಲ ಬೆಳೆಸ್ಕೊಂಡ್ರೆ ಭೂಲೋಕದಲ್ಲಿ ಪರ್ಮನೆಂಟ್ ಆಗಿ ಫೆವಿಕಲ್ ಹಾಕೊಂಡು ನಾವೇನ್ ಮಾಡ್ಬೇಕು, ಇಲ್ಲೇ ಕೂತ್ಕೊಂಡಂಗೆ ಅಂತ ಅರ್ಥ. ಓದಿ ಗಲಾತ್ಯರಲ್ಲಿ 5ನೇ ಅಧ್ಯಾಯ 15ನೇ ವಚನ, ಗಲೇಷಿಯನ್ಸ್ 5:15. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದೀರಿ ನೋಡಿರಿ. ಒಬ್ಬರದೊಬ್ಬರು ಕಚ್ಕೊಂಡು ಏನ್ರಿ ನುಂಗೋರಾದ್ರೆ ಏನಾಗ್ತೀರ, ಒಬ್ಬರಿಂದ ಒಬ್ರು ನಾಶವಾಗ್ಬಿಡ್ತೀರಾ. ಅಲ್ರ ದೇವ್ರು ರಕ್ಷಣೆ ಅನ್ಲಿ ಅಂತಂದ್ಬಿಟ್ಟು ಯಾರನ್ನ ಕೊಟ್ರಂತೆ, ಮಗನ್ನೇ ಕೊಟ್ಟಿರ್ಬೇಕಾರೆ ನಮ್ಮಲ್ಲಿ ಒಂದು ಕ್ಯಾರೆಕ್ಟರ್ಗಳನ್ನ ಇವೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನಾವು ರಕ್ಷಣೆ ಮಾಡ್ಕೊಳಕ್ಕೆ ಸಾಧ್ಯನಾ? ಖಂಡಿತವಾಗೇನಿಲ್ಲ ಸರಿ. ಅದಕ್ಕೆ ಹೇಳ್ಬೇಕು, ದೇವ್ರ ಮಕ್ಕಳು ಯಾವ್ದಕ್ಕೆ ವಿಧೇಯರಾಗ್ತಾರೋ ಇಲ್ಲೋ ಅದರ ಅದು ಯಾವ್ದು ಸೆಂಟರ್ ಆಗ್ಬಿಡ್ಬೇಕು, ದೇವ್ರ ವಾಕ್ಯಕ್ಕೆ ಏನಾಗ್ಬೇಕು ಫಸ್ಟ್ ಸೆಂಟರ್ ಆಗ್ಬಿಡ್ಬೇಕು. ಅದರ ದೇವ್ರು ಹೇಳ್ತಾರೆ ಅಂತಂದ್ರೆ ದೇವ್ರಿಗೆ ಏನಾಗಬೇಕು ಫಸ್ಟ್ ಒಬ್ಡಿಯಂಟ್ ಆಗ್ಬಿಡ್ಬೇಕು. ಅದರ ಬೈಬಲ್ ನೋಡಿ ಎಷ್ಟೆಷ್ಟು ಒಂದು ಮಕ್ಳುಗಳಿದ್ದಾರೆ, ನೀವೇನೋ ಫ್ರೀ ಇದ್ರೆ ಸ್ಟಡಿ ಮಾಡಿ. ಒಬಿಡಿಯನ್ಸ್ ಮತ್ತೆ ಡಿಸ್ಒಬಿಡಿಯನ್ಸ್ಗೆ ಕಂಪಾರಿಸನ್ ಲೆಕ್ಕ ಹಾಕ್ರಿ. ಅದರ ಅಬ್ರಾಮ್ ಏನಾಗಿದ್ರು, ಒಬಿಡಿಯಂಟ್ ಆಗಿದ್ರು. ಲೋತ್ ಏನಾಗಿದ್ರು, ಡಿಸ್ಒಬಿಡಿಯಂಟ್. ಆಬೇಲ್ ಒಬಿಡಿಯಂಟ್ ಆಗಿದ್ರು, ಕಾಯಿನ್ ಏನಾಗಿದ್ರು, ಡಿಸ್ಒಬಿಡಿಯಂಟ್. ಫಸ್ಟ್ ಆಡಮ್ ಡಿಸ್ಒಬಿಡಿಯಂಟ್, ಸೆಕೆಂಡ್ ಆಡಮ್ ಏನ್ರಿ ಒಬಿಡಿಯಂಟ್. ಅದರ ಫಸ್ಟ್ ಮಾರ್ನಿಂಗ್ ಸ್ಟಾರ್ ಏನ್ರಿ ಒಬಿಡಿಯಂಟ್, ಸೆಕೆಂಡ್ ಮಾರ್ನಿಂಗ್ ಸ್ಟಾರ್ ಏನ್ರಿ ಡಿಸ್ಒಬಿಡಿಯಂಟ್. ಅದರ ಅದೇ ತರ ಬೈಬಲ್ ನೋಡ್ಕೊಂಡ್ ಬಂದಿರ್ತೀನಿ. ಏಸಾವು ಯಾಕೋಬ್. ಅದರ ಏಸಾವು ಡಿಸ್ಒಬಿಡಿಯಂಟ್, ಯಾಕೋಬ್ ಏನ್ರಿ ಒಬಿಡಿಯಂಟ್. ಅದರ ರಾಹೇಲು ಮತ್ತೆ ಲೇಹ, ಇದ್ರಲ್ಲಿ ಯಾರು ಒಬಿಡಿಯಂಟ್ ದೇವ್ರಿಗೆ, ಲೇಹನ ರಾಹೇಲ? ಹಾ ಅದರ ಆಮೇಲೆ ಏನ್ರಿ ರಾಹೇಲು. ರಾಹೇಲ್ ಮಿಸ್ಟೇಕ್ ಮಾಡ್ತಾಳೆ, ವಿಗ್ರಹ ಇಟ್ಕೊಂಡ್ಬಿಡ್ತಾಳೆ ನೋಡ್ರ. ಆದ್ರೂ ಪ್ರಕಟ ನಮ್ಗೆ ಇದ್ರಲ್ಲಿ ಹೇಳ್ಬೇಕಾರೆ ಯಾರ್ತ ಇರು ಅಂತ ಹೇಳ್ತಾರೆ, ಯಾಕೆ ಮಿಸ್ಟೇಕ್ಸ್ ಮಾಡ್ತಾರೆ. ಆದ್ರೆ ತಿದ್ದುಕೊಂಡು ನೆಕ್ಸ್ಟ್ ಅದೇ ಮಿಸ್ಟೇಕ್ ನ ಇನ್ನೊಂದ್ಸತಿ ಏನ್ ಮಾಡಕ್ ಹೋಗಿಲ್ಲ ರಾಹೇಲು, ಮಾಡಕ್ ಹೋಗಿಲ್ಲ. ಪಾಠ ಏನ್ ಮಾಡ್ತಾರಲ್ಲ ಅಲ್ಲಿ ಕಲ್ತ್ಕೊಂಡ್ಬಿಡ್ತಾ ಇದ್ರು. ಅದಕ್ಕೆ ನೋಡ್ಬೇಕಾರೆ ದೇವ್ರ ನಮ್ಮ ಮತ್ತೆ ಕೇಳೋದೇನೋ ಒಬಿಡಿಯನ್ಸ್ ಟು ಇಸ್ ವರ್ಡ್. ಅದರ ಸ್ಯಾಮ್ಯಲ್, ಡೇವಿಡ್, ಸೌಲು ಮತ್ತೆ ಡೇವಿಡ್. ಸೌಲ್ ಮಾಡಿದೆಲ್ಲ ಏನ್ ದೊಡ್ಡ ಮಿಸ್ಟೇಕ್ಸ್ ಅಲ್ಲ ಅನ್ಸ್ತದೆ, ಡೇವಿಡ್ ದ ಗ್ರೇಟೆಸ್ಟ್ ಮಿಸ್ಟೇಕ್. ಅದರ ಆದ್ರೂ ಕೂಡ ದೇವ್ರು ಯಾರು ಕೃಪೆ ಕೊಟ್ರು, ಡೇವಿಡ್ ಕೊಟ್ರು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ಬಿಲಾಮ್ ಬಗ್ಗೆ ಓದ್ತೀರಿ. ಅದರ ಏನೋ ಬಿಲಾಮ್ ಪ್ರೊಫೆಟ್ ಬಲಾಮ್. ಬಿಲಾಮ್ ಏನ್ ಮಾಡ್ತಾನೆ, ದೇವ್ರು ಏನ್ ಹೇಳ್ತಾರೋ ಅದಕ್ಕೆ ಆಪೋಸಿಟ್ ಆಗಿ ಏನ್ ಮಾಡ್ತಾನೆ ಮಾಡ್ತಾರೆ. ದೇವ್ರನ್ನ ರೆಕಗ್ನೈಸ್ ಮಾಡಿದ್ರ ಮಾಡ್ಲಾ. ಇದೇ ಯೋನ, ದೇವ್ರು ಹೇಳಿದ್ಕೆ ಆಪೋಸಿಟ್ ಆಗಿ ಮಾಡ್ತಾರೆ. ದೇವ್ರು ಅವನ್ನೇನ್ ಮಾಡಿದ್ರು, ಯಾಕೆ ಅಲ್ಟಿಮೇಟ್ ಆಗಿ ದೇವ್ರ ವಾಕ್ಯಕ್ಕೆ ಏನಾಗಿದ್ರು ಅಲ್ಲ ವಿಧೇಯರಾಗಿದ್ರು. ಅದರ ದೇವ್ರ ನಮ್ಮ ಹತ್ರ ನೋಡೋದು ಅಲ್ಟಿಮೇಟ್ ಆಗಿ ಏನ್ ಹೇಳಿ ಇದೆ. ಅದರ ಸೌಲು ಪೌಲ್. ಅದರ ಸೌಲ್ ಆಗಿರ್ಬೇಕಾ ಒಬಿಡಿಯಂಟ್ ಆಗಿದ್ರ, ಅದೇ ಪೌಲ್ ಆಗ್ಬಿಟ್ಟು ಅಲ್ಲಿ ಏನಾದ್ರಂತೆ ಹೆಂಗೆ ಏನು ಒಬಿಡಿಯನ್ಸ್ ನೋಡ್ರಿ ಅಂತಂದ್ರ. ಅದರ ಅದಕ್ಕೆ ಹೇಳ್ತಾರೆ ದೇವ್ರು ಕರಿಬೇಕಂತ ಹೇಳ್ತಾರೆ, ನಿನ್ಗೆಲ್ಲ ನೀನು ಹೇಳ್ತಾರೆ ನನ್ನ ನಿಮಿತ್ತವಾಗಿ ಎಷ್ಟೆಲ್ಲ ಅನುಭವಿಸ್ಬೇಕು ಬಾ ಅಂತ ಏನ್ ಮಾಡ್ತಾರೆ ದೇವ್ರು ಕರೀತಾರೆ. ನಮ್ಗೇನೋ ಹಿಂಗೆ ಹೇಳ್ಬಿಟ್ಟು ಬಾ ಮಗನೇ ನಿಂಗೆಲ್ಲ ಮಾಡ್ತೀನಿ, ಏನೆಲ್ಲ ಮಾಡ್ಬೇಕು ನಿಂಗೆ ಮಾಡ್ತೀನಿ ಬಾ, ಹಿಂಗೆಲ್ಲ ಮಾಡಿದ್ಯಾ ನಿಂಗೆಲ್ಲ ಏನೋ ಅನ್ಭವಿಸ್ಬೇಕು ಬಾ ಅಂತಂದ್ರೆ ನಾವೇನ್ ಮಾಡ್ತೀರಿ, ಸವಾಸನೆ ಬಿಡ ಕಣಪ್ಪ ಓಡೋಬಿಡೋಣ ಅಂತ ಮಾಡೋದು.
ತಿರುಗು ನೋಡೋದಿಲ್ಲ. ಅಪೋಸ್ಟ್ಲ್ ಪೌಲ್ ಬಂದವ್ರೆ ಅಂತಂದ್ರೆ ಏನ್ ಗ್ರೇಟ್ ಸ್ಯಾಕ್ರಿಫೈಸ್ ರೀ. ದೇವ್ರು ಏನ್ ಮಾಡಿದ್ರು, ಎಷ್ಟು ಮೆಚ್ಚಿಬಿಟ್ರು ಗೊತ್ತಾ? ಯಾಕೆ ಗೊತ್ತಾ? ಸಿದ್ಧವಾಗಿದ್ರು ಯಾರಿಗೋಸ್ಕರ ಕೊಡೋದಕ್ಕೋಸ್ಕರ, ದೇವ್ರಿಗೋಸ್ಕರ ಮಾಡೋದಕ್ಕೆ. ಆಗಿದ್ದಾಯ್ತು ಮಿಸ್ಟೇಕ್ಸ್, ಆದ್ರೆ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೊಂಡು ದೇವ್ರ ವಾಕ್ಯಕ್ಕೆ 100% ವಿಧೇಯರಾಗಿರೋದಕ್ಕೆ ಯಾರು ಸಿದ್ಧವಾಗಿದ್ರು? ಅದಕ್ಕೆ ಜೂಡಾಸ್ ಜಾಗದಲ್ಲಿ ದೇವ್ರು ಯಾರನ್ನ ಕುಂಡಿಸ್ಬಿಟ್ರ ಅದರ ಅಂತ ಅಪೋಸ್ಟಲ್ ಪೌಲ್. ಯೋಚನೆ ಮಾಡ್ರಿ, ಯೂದಾಸನ ಒಬಿಡಿಯಂಟ್ ಆಗಿ ಇದ್ದಿದ್ರೆ ಹೆಂಗಿರ್ತೈತಿ ಇವತ್ತು ಸಿಚುವೇಶನ್. ಅವರ ಸಭೆದು ಫುಲ್ ಅಧಿಕಾರ ಯಾರು ಕೊಟ್ಟಿರೋರು? ಮೋಸ್ಟ್ಲಿ ಯೂದಾಸ್ ಕೊಟ್ಟಿರೋರು. ಅದರ ಅದೇ ಪೀಟರ್ಗೆ ಏನ್ ಮಾಡೋದು ದೇವ್ರನ್ನ ಅದು ಕೊಟ್ಟರು. ಅದರ ಪೀಟರು, ಜಾನ್. ಅದರ ನೋಡಿ, ಈ ತರ ಬೈಬಲ್ನಲ್ಲಿ ಎಷ್ಟೋ ನಾವ್ ಏನ್ ಮಾಡೋದು ಎಕ್ಸಾಂಪಲ್ಸ್ ನೋಡ್ಬೋದು. ಇವರೆಲ್ಲ ಏನಾಗಿದ್ರು ದೇವ್ರ ಮಕ್ಳು ಗೊತ್ತಾ? ದೇವ್ರಿಗೆ ಏನಾಗಿದ್ರಂತೆ? ವಿಧೇಯರಾಗಿದ್ರು. ಅದರ ಅದಕ್ಕೆ ಇವೆಲ್ಲ ನಮಗೇನ್ ಪಾಠ ಅಂತಂದ್ರೆ, ನಾವು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು? ವಿಧೇಯರಾಗಿರ್ಬೇಕು. ಅದರ ದೇವರು ನಮ್ಮಲ್ಲಿ ಬಂದು ವಾಸ ಮಾಡ್ಬೇಕು ಅಂತಂದ್ರೆ ನಾವು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು? ಓದಿಂತೀನಿ ಐಸೈಯ 57:15. ಸದಮನೆ ನೆಲೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನಿಗೆನ್ನುತ್ತಾನೆ. ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವನ ಮನಸ್ಸನ್ನು ಜೀವಿಸುವವನಾಗಿದ್ದೇನೆ. ಏನಕ್ಕಂತೆ ನಮ್ಮೊಳಗೆ ಇದ್ಕೊಂಡು ದೇವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ನಮ್ನ ಎಂಕರೇಜ್ ಮಾಡ್ತಾರೆ. ಜಕೇರಿಂಗ್ ವಿಷನ್ ಕೊಟ್ಟಿದ್ದೆ ಏನಕ್ಕೆ ಅಂದ್ರೆ ಆಲಯನ್ ಕಟ್ಟೋದಕ್ಕೆ ಏನಾಗ್ಲಿ ಎಂಕರೇಜ್. ಇದೇ ತರ ದೇವ್ರು ನಮ್ಗೆ ಇದು ವಿಷನ್ ಇಟ್ಟಿರೋ ಪಾಠ ಏನಂದ್ರೆ ನಮ್ಮನ್ನ ಎಂಕರೇಜ್ ಮಾಡೋದಕ್ಕೋಸ್ಕರ ಅಲ್ಲರ. ನಮ್ಮ ಆಲಯನ ಕಟ್ಟೋದಕ್ಕೆ ನಮ್ ಕೈಲಿ ಆಗ್ತಾನೆ ಇಲ್ಲ ಅಲ್ಲರ. ಈ ಅನೇಕ ಒಂದು ವೀಕ್ನೆಸ್ ಏನಾಗಿರ್ತದೆ, ದೇವ್ರನ್ನ ಹೇಳ್ತಾ ಗೊತ್ತಾ? ಉಜ್ಜಿಸೋದಕ್ಕೆ ದೇವ್ರ ನಮ್ಮ ಮನೆ ಮಾಡ್ತಂತೆ, ವಾಸ ಮಾಡ್ತಾರೆ. ಯಾರಿಗೆ? ಕುಗ್ಗಿ ಹೋದ ದೀನ ಮನದೊಂದಿಗೆ ಇದ್ದು ಅಲ್ವರ. ಅದಕ್ಕೆ ಈ ದೀನ ಮನಸ್ಸು ಯಾರಲ್ಲಿ ಇರ್ಬೇಕು? ನಮ್ಮಲ್ಲಿ ಇರ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಈ ಜಕರಿಯ ಒಂದು ಗ್ರಂಥದಲ್ಲಿ ಈ ತರ ಒಂದು ವಿಷನ್ ನಮ್ಗೆ ಏನ್ ಮಾಡೋರೆ ದೇವ್ರು ನಮ್ಗೆ ಕೊಟ್ಟಾರೆ. ಈ ತರ ಒಂದು ಆತ್ಮಿಕ ಪಾಠ ದೇವ್ರು ನಮ್ಗೆ ಏನ್ ಮಾಡೋರೆ ನಮ್ಗೆ ಇಟ್ಟವ್ರೆ. ಇಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ಸೋದರ ಸಹೋದರಿಯರೇ, ಈ ದಿನದಲ್ಲಿ ಕೂಡ ದೇವರು ನಮಗೆ ಒಳ್ಳೆಯ ಒಂದು ಪಾಠವನ್ನು ಕೊಟ್ಟರು. ತನ್ನ ದಾಸನ ಮುಖಾಂತರವಾಗಿ ನಾವು ಎಂಕರೇಜ್ ಆಗೋ ರೀತಿಯಲ್ಲಿ ದೇವರು ನಮಗೆ ಒಳ್ಳೆಯದೊಂದು ಪಾಠವನ್ನು ನಾವು ನೋಡಿದ್ವಿ. ಸೊ ಯಾವುದಂದರೆ ನಾವು ಒಂದು ದರ್ಶನ ನೋಡಿದ್ವಿ. ಯಾವುದು? ಜಕಾರಿಯ ನೋಡಿದಂಥ ಒಂದು ದರ್ಶನ ಅಲ್ವಾ? ಸೊ ಸೈರಸ್ ಕಾಲದಲ್ಲಿ ರಾಜ ಆಳುವ ಸಮಯದಲ್ಲಿ ಆಲಯವನ್ನು ಕಟ್ಟುವಂತ ಎಬ್ಬಿಸುವ ಆಜ್ಞೆ ಬರುವ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಜಕರಿಯ ಏನ್ ಮಾಡ್ತಾರೆ? ಒಂದು ದರ್ಶನವನ್ನು ನೋಡ್ತಾರೆ. ಯಾವುದಕ್ಕೆ ಈ ದರ್ಶನ ನೋಡ್ತಾರೆ ಅಂದ್ರೆ, ನೋಡುವಾಗ ಲೋಕದಲ್ಲಿ ಎಲ್ಲೂ ಏನಿದೆ? ಸಮಾಧಾನ ಇದೆ, ಆದ್ರೆ ಇಸ್ರೇಲ್ ಜನರ ಮಧ್ಯದಲ್ಲಿ ಏನಿಲ್ಲ? ಸಮಾಧಾನ ಇಲ್ಲ. ಸೊ ಈ ರೀತಿ ಒಂದು ಮನಸ್ಥಿತಿ ಇರುವ ಸಮಯದಲ್ಲಿ ದೇವರು ಅದನ್ನ ಪ್ರಕಟಣೆ ಮಾಡೋಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ ಅಂದ್ರೆ, ಜಕಾರಿಯ ಮೂಲಕವಾಗಿ ಒಂದು ದರ್ಶನ ರೀತಿ ಏನ್ ಮಾಡ್ತಾರೆ? ತೋರಿಸ್ತಾರೆ. ಯಾಕೆ, ಯಾವ ರೀತಿ ಈ ಒಂದು ಸಮಾಧಾನ ಇಸ್ರೇಲ್ ಜನದಲ್ಲಿ ಇಂದ ಬರುತ್ತೆ, ಅವರಿಂದ ಇಡೀ ಲೋಕಕ್ಕೆ ಹೆಂಗೆ ಬರುತ್ತೆ ಅಂತ ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ ದೇವರು ಒಂದು ಜಕಾರಿಯ ಮೂಲಕವಾಗಿ ಒಂದು ದರ್ಶನದಲ್ಲಿ ತೋರಿಸೋದನ್ನ ನೋಡ್ತೀವಿ ಅಲ್ವಾ? ಸೊ ಯಾವ ರೀತಿ ಇಸ್ರೇಲ್ ಜನಕ್ಕೆ ಸಮಾಧಾನ ಬರುತ್ತೆ ಅಂತ ನೋಡ್ಬೇಕಾದ್ರೆ, ಮೊದಲನೇದಾಗಿ ಆ ದರ್ಶನದಲ್ಲಿ ಆ ಬೆಟ್ಟ ಗುಟ್ಟಲ ನಡುವೆ ಯಾರು ಬಂದ್ರಂತೆ? ಕೆಂಪು ಕುದುರೆ ಮೇಲೆ ಒಬ್ರು ಕುತ್ಕೊಂಡು ಫಸ್ಟ್ ಅವ್ರು ಬಂದು ನಿಂತ್ಕೊಂಡ್ರಂತೆ ಅಲ್ವಾ? ಸೊ ಅವರು ಯಾರಕ್ಕೆ ಹೋಲಿಕೆ ಆಗಿದ್ದಾರೆ? ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದ್ದಾರೆ ಅಂತ ನಾವು ನೋಡ್ತೀವಿ. ಸೊ ಇವರ ಮೂಲಕವಾಗಿ ಫಸ್ಟ್ ಬೋಧನೆ ತನ್ನ ರಾಜ್ಯದಲ್ಲಿ ಇಸ್ರೇಲ್ ಜನಕ್ಕೆ ಸಮಾಧಾನ ಬರುವ ಸಮಯದಲ್ಲಿ ಫಸ್ಟ್ ಬೋಧನೆ ಏನ್ ಬರುತ್ತಂತೆ? ರ್ಯಾನ್ಸಮ್ ನ ಏನ್ ಮಾಡ್ತಾರೆ ದೇವ್ರ ರಾಜ್ಯದಲ್ಲಿ, ಅದನ್ನ ಹೇಳ್ಕೊಡೋದನ್ನ ನಾವು ನೋಡ್ತೀವಿ. ಫಸ್ಟ್ ಯೇಸು ಕ್ರಿಸ್ತನ ಮಾಡಿದ ಆ ಒಂದು ಈಡು ಬಲಿಯನ್ನ ಇಡೀ ಲೋಕಕ್ಕೆ ಇಸ್ರೇಲ್ ಜನರ ಮೂಲಕವಾಗಿ ಏನ್ ಮಾಡ್ತಾರೆ? ಅದು ಫಸ್ಟ್ ಬೋಧನೆಯನ್ನು ಕೊಡುವುದನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಆ ನಂತರ ನೆಕ್ಸ್ಟ್ ಎಷ್ಟು ಕುದುರೆ ಬಂದಂತೆ? 3 ಕುದುರೆ ಬಂತು ಅಲ್ವಾ? ಸೊ 3 ಕುದುರೆ ಬಂತು. ಅದು ಯಾವ ರೀತಿ ನಾವು ನೋಡ್ಬೇಕಾದ್ರೆ ನಾವು ನೋಡ್ತೀವಿ. ಮೊದಲನೇದಾಗಿ ನೋಡ್ಬೇಕಾದ್ರೆ ಆ ಕುದುರೆಗಳು ಅಂದ್ರೆ ಯಾವ್ದಕ್ಕೆ ಹೋಲಿಕೆ ಆಗಿದೆ? ಡಾಕ್ಟ್ರಿನ್ಗೆ ಹೋಲಿಕೆ ಆಗಿದೆ. ಅಂದ್ರೆ ದೇವರ ರಾಜ್ಯದಲ್ಲಿ ಯಾವ ರೀತಿ ಸಮಾಧಾನ ಬರುತ್ತೆ ಇಸ್ರೇಲ್ ಜನಕ್ಕೂ ಲೋಕಕ್ಕೂ ಯಾವ ರೀತಿ ಬರುತ್ತೆ ಎಂಬುದಕ್ಕೋಸ್ಕರ ನಾವು ನೋಡ್ತೀವಿ.
ಆ ಒಂದು ದೇವರ ಒಂದು ಉಪದೇಶ ಇಡೀ ಲೋಕದಲ್ಲಿರೋ ಜನರಿಗೆ ಯಾವ ರೀತಿ ಪ್ರಕಟಣೆ ಆಗುತ್ತೆ ಅಂತ ಏನ್ ಮಾಡ್ತಾರೆ ದೇವರು ಅದನ್ನ ಹೇಳ್ಕೊಡೋದನ್ನ ನೋಡ್ತೀವಿ. ಸೊ ನೋಡ್ಬೇಕಾದ್ರೆ ಮೊದಲನೇದಾಗಿ ದೇವರ ಒಂದು ಪವರ್, ದೇವರ ಒಂದು ಶಕ್ತಿ ಯಾವ ರೀತಿ ತೋರ್ಸ್ಕೊಳ್ತಾರೆ ಅಂತ ನೋಡ್ಬೇಕಾದ್ರೆ ತನ್ನ ಒಂದು ಬಲದಿಂದ ಶಕ್ತಿಯಿಂದ ಮಾಡಿದ ಪ್ರತಿ ಒಂದು ವಿಷಯನ ಏನ್ ಮಾಡ್ತಾರೆ ಆ ರಾಜ್ಯದಲ್ಲಿರೋ ಎಲ್ಲಾ ಜನರಿಗೂ ಅವರು ಹೇಳ್ಕೊಡೋದನ್ನ ನೋಡ್ತೀವಿ. ನೆಕ್ಸ್ಟ್ ನ್ಯಾಯವನ್ನು ಏನ್ ಮಾಡ್ತಾರೆ ಎಲ್ಲಾ ಜನರಿಗೂ ಕಲ್ಸ್ಕೊಡ್ತಾರೆ. ನೆಕ್ಸ್ಟ್ ದೇವರು ಯಾವ ರೀತಿ ಜ್ಞಾನವನ್ನು ಪ್ರಕಟಿಸುತ್ತಾರೆ ಎಂಬುದನ್ನು ಕೂಡ ಏನ್ ಮಾಡ್ತಾರೆ ಅದನ್ನು ಕೂಡ ಅವರು ದೇವರ ರಾಜ್ಯದಲ್ಲಿ ಹೇಳ್ಕೊಡೋದನ್ನು ನಾವು ನೋಡ್ತೀವಿ. ಈ ರೀತಿ ಈ ಒಂದು ರಾಜ್ಯದಲ್ಲಿ ನಡೆಯುವ ಒಂದೊಂದು ವಿಷಯವನ್ನು ಕೂಡ ಏನ್ ಮಾಡ್ತಾರೆ ಜಕಾರಿಯ ಮೂಲಕವಾಗಿ ಒಂದು ದರ್ಶನ ರೀತಿ ಅದನ್ನು ತೋರಿಸೋದನ್ನು ನಾವು ನೋಡ್ತೀವಿ ಅಲ್ವಾ. ಸೊ ಈ ರೀತಿ ಇದು ಸಬ್ಜೆಕ್ಟ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ 2 ಸಲ ಏನ್ ಮಾಡಿದ್ದೀರಾ ಈ ಸಬ್ಜೆಕ್ಟು ನೀವು ಕೇಳಿದ್ದೀರಾ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಸೊ ಈ ಒಂದು ಸತ್ಯವನ್ನು ಕೂಡ ನಮ್ಮ ಮಧ್ಯದಲ್ಲಿ ಹಂಚಿಕೊಂಡ ಸಹೋದರಿಗೆ ಸಭೆಯ ಪ್ರಕಾರವಾಗಿ ನಾನು ವಂದನೆ ಸಲ್ಲಿಸುತ್ತೇನೆ. ಸೊ ಇನ್ನುವಾಗಿ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಇದೆ. ಈ ಅನೌನ್ಸ್ಮೆಂಟ್ ಕೂಡ ನಮ್ಮ ಮಧ್ಯದಲ್ಲಿ ರಾಜು ಬದರು ಅನೌನ್ಸ್ ಮಾಡೋಕ್ಕಾಗಿ ಕೇಳಿಕೊಳ್ಳುತ್ತೀನಿ. ಬ್ರದರ್ಸ್, ಇವತ್ತು ಬೇಸಿಕ್ ಕ್ಲಾಸ್ ಲಿಸ್ಟ್ ಈ ವಾರದಲ್ಲಿ ಏನಿದೆ ಬೇಸಿಕ್ ಕ್ಲಾಸ್ ಅಂತ ಹೇಳ್ತೀರಿ. ಇವತ್ತು ಚನ್ನಪಟ್ಟಣ ಮತ್ತೆ ಹುಣಸೂರು ಸಹೋದರಗಳಿಗೆ ಸಂಜೆ 5 ಗಂಟೆಗೆ ಬೇಸಿಕ್ ಕ್ಲಾಸ್ ಇದೆ. ಆಮೇಲೆ ಅದೇ ತರ ಸಂಡೇ ಇವತ್ತು ಸಂಜೆ ಆಂಟಿ ಕ್ರೈಸ್ಟ್ ಪಾರ್ಟ್ 3 ನಾವು ಮೊದಲು 2 ಭಾಗ ನೋಡಿದಿರಿ. ಸೊ ಇವತ್ತು ಅಂತ್ಯಕ್ರಿಸ್ತದು 3ನೇ ಭಾಗ ಇರ್ತಾರೆ, ಕ್ರಿಸ್ತ ವಿರೋಧಿ. ಸೊ ಸಂಜೆ 5 ಗಂಟೆಗೆ ಇರ್ತಾರೆ. ಸೊ ದಯವಿಟ್ಟು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಈ ವಾರದಲ್ಲಿ ಸೋಮವಾರ 8 ಗಂಟೆಗೆ ಅಂದ್ರೆ ನಾಳೆ 8 ಗಂಟೆಗೆ ವಾಲ್ಯೂಮ್ ಸ್ಟಡಿ ಇರ್ತಾರೆ, 6ನೇ ವಾಲ್ಯೂಮು. ಆಮೇಲೆ ವೀಕ್ಲಿ ಬೇಸಿಕ್ ಕ್ಲಾಸ್ಗಳು ಹುಬ್ಳಿ, ದಾವಣಗೆರೆ, ಮಂಗಳೂರು, ಗೋವಾ ಇವರೆಲ್ಲರಿಗೂ ಇರ್ತಾರೆ. ಸೊ ಯಾವ ಟೈಮ್ ಇರ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಮೆಸೇಜ್ ಮಾಡಿ ಏನ್ ಮಾಡ್ತೀನಿ ಇನ್ಫಾರ್ಮ್ ಮಾಡ್ತೀನಿ. ಅದೇ ತರ ಈಜಿಪುರ, ಆಟಿನಗರು ಕೂಡ ಶನಿವಾರ ಏನಿರ್ತಾರೆ ಒಂದು ಪಾಠಗಳಿರ್ತಾರೆ. ಆಮೇಲೆ ಬರೋಂತ ಫ್ರೈಡೆ ಟ್ಯಾಬರ್ನಾಕಲ್ ಬುಕ್ ಸ್ಟಡಿ ಇರ್ತಾರೆ ಸಂಜೆ 8 ಗಂಟೆಗೆ. ಆಮೇಲೆ ಇವತ್ತು ನಿಮ್ಗೆ ಯಾರು ಹುಬ್ಳಿ, ದಾವಣಗೆರೆ, ಮಂಗಳೂರು, ಗೋವಾ ಈ ಕಡೆ ಇವ್ರು ಎಲ್ಲರಿಗೂ ಅಂತ್ಯಕ್ರಿಸ್ತದು ಪಾಠ ಇರ್ತಾರೆ ಸಂಜೆ 5 ಗಂಟೆಗೆ. ಸೊ ದಯವಿಟ್ಟು ನೀವೆಲ್ಲರೂ ಏನ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊಂತೀನಿ. ನಿಮ್ಗೆಲ್ಲರಿಗೂ ಇನ್ನ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಡೀಟೇಲ್ಸ್ ಎಲ್ಲ. ಥ್ಯಾಂಕ್ ಯು. ನಾವೀಗ ಕೊನೆಯ ಅಂಶಕ್ಕೆ ಬಂದಿದ್ದೀವಿ. ಒಂದು ಹಾಡು ಹಾಡಿ ನಾವು ಈ ಕೂಟವನ್ನು ಮುಗಿಸೋಣ. ತಮಿಳ್ನಾಡು 1ನೇ ಹಾಡು ಅழைப்பிನ ಏನು ಕಾಣಿಸ್ತಿಲ್ಲ ಎಂಬನ್ನು ಹಾಡಿಕೊಳ್ಳೋಣ. ಇದರ ನಂತರ ನಮ್ಮ ಮಧ್ಯದಲ್ಲಿರುವ ಸಹೋದರ ಸಾಲ್ಮನ್ ಬದ್ರ ಬಂದ್ಬಿಟ್ಟು ಈ ಕೊನೆ ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೀವಿ.